ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘಃ ಕೃಪಾ ದೃಷ್ಟಿ ದೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜ ರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶುಕ್ಲಾಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಳಾನಿ ಸಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದರ ಪಟುತರೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣಾಂತರ್ಗತೆ ಶ್ರೀ ವೆಂಕಟೇಶ ಮಹಾತ್ಮೆ ಅದ್ಯ ಕಥಾರಂಭಾತ್ ಪೂರ್ವಂ ಕಿಂಚಿತ್ ಪೂರ್ವಾನುವಾದಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ನಾವು ಶ್ರೀಮದ್ ಭವಿಷ್ಯೋತ್ತರ ಪುರಾಣದ ಅಂತರ್ಗತವಾದ ಕಥಾ ಪ್ರಸಕ್ತಿಯನ್ನ ನೋಡ್ತಾ ಇದ್ವಿ. ಅಲ್ಲಿ ಮೊದಲಿಗೆ ಜನಕ ಮಹಾರಾಜರಿಗೆ ಬಂದಿರುವ ಸಂತಾಪವನ್ನ ಉಪಶಮನ ಮಾಡುವುದಕ್ಕಾಗಿ ವೆಂಕಟೇಶ ದೇವರ ಮಹಿಮಾ ಚಿಂತನೆಯನ್ನು ಮಾಡಬೇಕು ಅಂತ ಶತಾನಂದ ಋಷಿಗಳು ಹೇಳಿದಾಗ ಆ ವೆಂಕಟೇಶ ದೇವರ ಮಹಿಮೆಯನ್ನು ನಮ್ಗೆ ಹೇಳಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಕೇಳಿದಾಗ ಮತ್ತೆ ಬಹಳ ಸಂತೋಷದಿಂದ ಶತಾನಂದ ಋಷಿಗಳು ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ತರನಾದಂತಹ ವಿಘ್ನ ದುರಿತ ಎಲ್ಲವೂ ನಿವಾರಣೆ ಆಗಬೇಕು ಅಂತಂದ್ರೆ ಕಲಿಯುಗದಲ್ಲಿ ವೆಂಕಟೇಶ ದೇವರ ನಾಮ ಸಂಕೀರ್ತನೆ ಎಲ್ಲಕ್ಕಿಂತ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಉಪಕ್ರಮಿಸಿ ಮುಂದೆ ಮತ್ತೆ ಈ ಚತುರ್ಯುಗಗಳಲ್ಲಿ ಒಂದೊಂದು ಹೆಸರು ಹೇಗೆ ಪರ್ವತಕ್ಕೆ ಬಂದಿತು ಅಂತ ಆರಂಭವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಮತ್ತೆ ವೃಷಭಾಸುರನ ಕಥೆಯನ್ನು ತಿಳಿಸಿ ಅಲ್ಲಿ ವೃಷಭಾಚಲ ಅನ್ನುವುದಾಗಿ ಹೆಸರು ಬಂತು ಅಂತ ಹೇಳಿದರು. ನಂತರ ಅಂಜನಾ ದೇವಿಯ ನಿಮಿತ್ತದಿಂದ ವಾಯುದೇವರು ಅವತಾರ ಮಾಡ್ತಾರೆ ತ್ರೇತಾಯುಗದಲ್ಲಿ. ಹೀಗಾಗಿ ತ್ರೇತಾಯುಗಕ್ಕೆ ಯುಗದಲ್ಲಿ ಆ ಪರ್ವತಕ್ಕೆ ಅಂಜನಾಚಲ ಅಂತ ಹೆಸರು ಬಂತು ಅಂತ ಹೇಳಿದರು. ಆಮೇಲೆ ದ್ವಾಪರದಲ್ಲಿ ಮತ್ತೆ ಶೇಷಾಚಲ ಎಂಬುದಾಗಿ ಹೆಸರು ಬಂತು. ಅದು ಯಾಕೆ ಬಂತು ಅಂತ ಅನ್ನುವ ಪ್ರಸಂಗವನ್ನು ವಿಸ್ತಾರ ಮಾಡ್ತಾ ಆ ಪ್ರಸಂಗದಲ್ಲಿಯೇ ವಾಯು ಜೀವೋತ್ತಮತ್ವವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರು ಅನೇಕ ಪುರಾಣಗಳಲ್ಲಿ ಹೀಗೆ ಮಣಿಗಳನ್ನು ಹುದುಗಿಸಿಟ್ಟು ಇರ್ತಾರೆ. ಅದನ್ನು ತೆಗೆದು ತೋರಿಸುವ ಕೆಲಸವನ್ನ ಪುರಾಣಿಕರು ಮಾಡ್ತಾರೆ ಅಂತ ನಾವು ಕೇಳಿದ್ವಿ. ಹಾಗೆ ವಾಯು ಜೀವೋತ್ತಮತ್ವ ತತ್ವ ಇದು ಶಾಸ್ತ್ರದ ಪ್ರಧಾನವಾದ ಪ್ರಮೇಯಗಳಲ್ಲಿ ಒಂದು. ಅದನ್ನ ತಿಳಿಸಿಕೊಡುವುದಕ್ಕಾಗಿ ಮತ್ತೆ ಈ ಶೇಷಾಚಲ ಅನ್ನುವ ದ್ವಾಪರ ಯುಗದ ಕಥೆಯನ್ನ ತಿಳಿಸ್ತಾರೆ. ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಅನ್ನುವ ಹೆಸರು ಹೇಗೆ ಬಂದಿತು ಅಂತ ಬಂದಾಗ ಆವಾಗ ಮಾಧವ ಬ್ರಾಹ್ಮಣನ ಕಥೆಯನ್ನು ಹೇಳಿ ಪ್ರಾರಂಭ ಮಾಡ್ತಾರೆ. ಅಲ್ಲಿವರೆಗೂ ನಾವು ನಿನ್ನೆ ಆ ಕಥೆಯನ್ನು ಕೇಳಿದ್ದೀವಿ. ಮಾಧವ ಮತ್ತೆ ತನ್ನ ಹೆಂಡತಿಯನ್ನು ಮನೆಗೆ ಕಳಿಸಿಕೊಟ್ಟು ಕುಂತಲೆಯ ಜೊತೆಗೆ ಸಂವಾದವನ್ನು ಮಾಡ್ತಾ ಇದ್ದಾನೆ. ಕುಂತಲೆ ಹೇಳಿದ್ರು, ನನ್ನನ್ನು ನೋಡೋದು ಕೂಡ ಅಯೋಗ್ಯವಾದಂತಹ ಕೆಲಸ, ಅದನ್ನು ಮಾಡಬೇಡ ಅಂತ ಹೇಳಿದರು. ಎಷ್ಟು ಹೇಳಿದರೂ ಕೂಡ ಕೇಳಿಲ್ಲ. ಆವಾಗ ಅವನು ಮಾಧವ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಏನು ಹೇಳಿದ, ಏನು ಮಾಡಿದ, ಮುಂದೆ ಯಾವ ಕಥೆಯೆಲ್ಲ ನಡೆಯಿತು ಅನ್ನುವ
ಪ್ರಧಾನವಾದ ಕಥೆಯನ್ನು ಇವತ್ತಿನ ದಿವಸ ನಾವು ನೋಡೋಣ. ಅರ್ಧ ಕಥಾ ಪ್ರಸಕ್ತಿ. ವೃಥಾ ಸಂಜನಯಾಮಾಸ ವನಿತಾಂ ವನಹೇತವೇ ತಥಾಪಿ ಮನಬುದ್ಧಿಸ್ತು ತ್ವಯ್ಯೇವ ರಮತೆ ಸದಾ. ಹೇಳ್ತಾನೆ, ವನದಲ್ಲಿ ವಾಸ ಮಾಡಲಿಕ್ಕಾಗಿ ಇಷ್ಟು ಸುಂದರವಾದ ಕನ್ಯೆಯನ್ನ ಹುಟ್ಟಿಸಿದ ಬ್ರಹ್ಮದೇವ ಯಾವ ಪ್ರಯೋಜನಕ್ಕೆ ಬಂತು? ಕಾಡು ಮಲ್ಲಿಗೆ ಎಷ್ಟು ಸುಂದರವಾಗಿದ್ರೆ ಅದು ಕಾಡಿನಲ್ಲೇ ಇರೋದು. ಹೀಗಾಗಿ ಅದನ್ನು ತೆಗೆದುಕೊಂಡು ಯಾರೂ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಪ್ರತಿನಿತ್ಯದಲ್ಲಿ ಆಗೋದಿಲ್ಲ. ಹೀಗಾಗಿ ಸುಂದರವಾದ ಪದಾರ್ಥ ಕಣ್ಣಿಗೆ ಕಾಣಿಸದೇ ಅದಕ್ಕೆ ಬೆಲೆ ಇಲ್ಲ. ಸೌಂದರ್ಯಕ್ಕೆ ಬೆಲೆ ಇರೋದು ಯಾವಾಗ ಅಂದ್ರೆ ಅದನ್ನು ಆಸ್ವಾದ ಮಾಡುವವರಿಗೆ ಹತ್ತಿರ ಬೆಲೆ ಇತ್ತು. ಹೇಗೆ ಕಾಡಿನಲ್ಲಿ ಬೆಳೆದ ಮಲ್ಲಿಗೆಗೆ ಎಷ್ಟು ಬೆಲೆ ಉಂಟೋ ಅಷ್ಟೇ ಬೆಲೆ ಕಾಡಿನಲ್ಲಿ ಇರುವ ಈ ವನದ ಐಸಿರಿ ಯಾವುದಿದೆ ಆ ಕುಂತಲ ಅಷ್ಟೇ ಪ್ರಯೋಜನ. ಅಂಥವಳನ್ನ ಕಾಡಿನಲ್ಲಿ ಯಾಕೆ ದೇವರು ಹುಟ್ಟಿಸಿದ ಅಂತೆಲ್ಲ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ತ್ವಯ್ಯೇವ ಬುದ್ಧಿ ರಮತೆ, ನಿನ್ನಲ್ಲೇ ನನ್ನ ಮನಸ್ಸು ಇವತ್ತು ನೆಟ್ಟು ಬಿಟ್ಟಿದೆ. ನೀನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡುವುದಿಲ್ಲ. ಅಥೋ ಮೇ ಮನಃ ಸಂಪೂರ್ಯ ಜೀವಯಾತ್ಯ ಶುಚಿಷ್ಣುತೆ, ನನ್ನ ಮನಸ್ಸಿಗೆ ಸಂತೋಷವಾಗುವಂತೆ ನಡೆದುಕೊಳ್ಳು ಅಂತ ಹೇಳ. ಆವಾಗ ಕುಂತಲ ಹೇಳ್ತಾಳೆ, ಎಷ್ಟು ಮಾರ್ಮಿಕವಾದ ಮಾತು. ಒಬ್ಬ ಮಹಾಮೇಧಾವಿಯಾದ ಕೋವಿದನ ಬಾಯಿಯಲ್ಲಿ ಬರಬೇಕಾದ ಮಾತು ಅಂತಹ ಸಾಮಾನ್ಯ ಸ್ತ್ರೀಯಲ್ಲಿ ಈ ಮಾತು ಬರ್ತಾ ಇದೆ. ಹೇಳ್ತಾರೆ ನೋಡಿ, ಕುಲಾಟನಂ ಪ್ರಕುರ್ವಾಣಾಃ ಕುಲಮಾಶತಮಾಕುಲಂ ದಹಂತೀತಿ ವದಂತಿ ಸ್ಮ ಕುಲಜಾವರಮಾನಿನಃ. ಒಂದು ಮನೆಯಲ್ಲಿ ಒಬ್ಬ ವೇಶ್ಯಾಸ್ತ್ರೀ ಹುಟ್ಟಿ ಅವಳು ಕುಲಾಟನೆಯನ್ನು ಮಾಡಿದರೆ, ಕುಲದಿಂದ ಕುಲಕ್ಕೆ ಅವಳು ವೇಶ್ಯ ಸ್ತ್ರೀತ್ವವನ್ನು ನಡೆದುಕೊಂಡ್ರೆ ಅಲ್ಲಿ ಶತಕುಲಗಳು, ಹಿಂದಿನ 100 ಪಿತೃಗಳ ಕುಲಗಳು ನಾಶವಾಗಿ ಹೋಗ್ತಾವೆ. ದಹಂತಿ, ಸುಟ್ಟು ಹೋಗ್ತಾವೆ. ಒಬ್ಬ ವೈಷ್ಣವ ಜನಿಸಿದರೆ ಅನೇಕ ಕುಲಗಳು ಉದ್ಧಾರ ಆಗ್ತದೆ ಅಂತ ಹೇಗೆ ಹೇಳ್ತಾರೋ, ಇನ್ನೊಂದು ಕಡೆಗೆ ಒಬ್ಬರು ವ್ಯಭಿಚಾರ ಮಾಡಿದರೆ ಅನೇಕ ಕುಲಗಳು ನಾಶ ಆಗಿ ಹೋಗ್ತಾವೆ. ಆ ಮಾತನ್ನು ಹೇಳ್ತಾರೆ. ಅದಕ್ಕೆ ಮಾಧವ ಹೇಳ್ತಾನೆ, ಏನಾದ್ರೂ ಆಗಲಿ ತಸ್ಮಾತ್ ಅಹಂ ಸ್ವರೂಪತ್ವ ತೈ ಭೋಗಂ ಕರೋಮಿತೆ. ಅದು ಎಂಥದ್ದೇ ಇರಲಿ, ಕುಲ ಇರಲಿ, ಗೋತ್ರ ಇರಲಿ, ಮತ್ತೊಂದಿರಲಿ, ಅದು ಯಾವುದೂ ಮನಸ್ಸಿಗೆ ಬರ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಬಲವಾನ್ ಇಂದ್ರಿಯ ಗ್ರಾಮ. ಬಹಳ ಬಲವತ್ತರವಾದ ಕಾಮ ಬಂದು ಬಿಟ್ರೆ ಬುದ್ಧಿ ಕೆಲಸ ಮಾಡುವುದಿಲ್ಲ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಒಂದು ಸಲ ವಿಷಯದ ಮೇಲೆ ಪೂರ್ಣವಾದ ಆಸಕ್ತಿ ಬಂದು ಬಿಡ್ತು ಅಂದ್ರೆ ಅದು ಬಿಡಲಾರದ ಸಂಘ ಉಂಟಾಗ್ತದೆ. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಮತ್ತೆ ಕಾಮ ಆ ಸಂಘದಿಂದ, ಅತಿಯಾದ ಸಂಘ ಮನಸ್ಸಿನಿಂದ ಮಾಡಿದಾಗ ಆ ಕಾಮ ಬಹಳ ಬಲವತ್ತರವಾಗಿ ಅದು ಕ್ರೋಧಕ್ಕೆ ತಿರುಗಿಬಿಡುತ್ತೆ. ಈಗ ನಾವು ಯಾವುದೋ ಒಂದು ಪದಾರ್ಥ ಇವತ್ತು ಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಅದನ್ನ ಇವತ್ತು ಮಾಡೋದಿಲ್ಲ, ನಾಳೆ ಮಾಡ್ತೀವಿ ಅಂತ. ನಾಳೆ ಮಾಡ್ತಾರಲ್ಲ ಅಂತ ಅನ್ಕೊಂಡಿರ್ತೀವಿ, ನಾಳೆ ಮಾಡೋದಿಲ್ಲ, ನಾಳಿದ್ದು ಮಾಡ್ತೀವಿ ಅಂತ. ಈಗ ಒಂದೊಂದು ದಿನ ಅದನ್ನು ಮುಂದೆ ಹಾಕ್ತಾ ಹೋದ್ರೆ ಕಾಮ ಬಲವತ್ತರ ಆಗಿ ಕೊನೆಗೆ ಕ್ರೋಧಕ್ಕೆ ತಿರುಗಿಬಿಡುತ್ತೆ. ಅವಾಗ ಸಿಟ್ಟು ಬಂದ್ಬಿಡುತ್ತೆ. ಹಾಗೆ ಅವನಿಗೆ ಕಾಮ ಎಷ್ಟು ಬಲವತ್ತರವಾಗಿತ್ತು ಅಂತಂದ್ರೆ ಕ್ರೋಧದಿಂದ ಅವಳ ಮೇಲೆ ಬಲಾತ್ಕಾರ ಮಾಡ್ಲಿಕ್ಕೆ ಹೋಗ್ತಾನೆ. ಮತ್ತೆ ಹೇಳ್ತಾನೆ, ನಾನು ನರಕಕ್ಕೆ ಬಿದ್ದರೂ ಅಡ್ಡಿ ಇಲ್ಲ, ಪಿತೃಗಳ ಜೊತೆಗೆ ನಾನು ನರಕಕ್ಕೆ ಹೋಗ್ತೀನಿ, ಏನ್ ಸಮಸ್ಯೆ. ಹೀಗಾಗಿ ಪಿತೃಭಿಸ್ಸಹ ಸುಸ್ಮಿತೆ ಅಂತೆಲ್ಲ ಹೇಳಿದ ಮೇಲೆ ಆವಾಗ ಹೇಳ್ತಾನೆ, ಮಾಸ್ಪೃಶಾದ್ಯ ಮಹೀದೇವ ಪಾಪಿನೀಂ ವ್ಯಭಿಚಾರಿಣೀಂ ಕಸ್ಪೃಶೇದ ಅಗ್ನಿಮಾರ್ಕಸ್ಸನ್ ಸರ್ಪಂ ವ್ಯಾಘ್ರಂ ಗಜಂ ದ್ವಿಜ ಪರಪತ್ನಿ ಅಗ್ನಿತುಲ್ಯ ಸ್ಯಾಕ್ಕಿಮು ಚಂಡಾಲ ಕನ್ಯಕ. ಬೇರೆಯವರ ಹೆಂಡತಿ ಅಂತಂದ್ರೆ ಅಗ್ನಿ ಸಮಾನವಾದದ್ದು. ಮಾತೃವತ್ ಪರದಾರೇಶು ಪರದ್ರವ್ಯಾಣಿ ದೋಷ್ಟವತ್ ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ ಸ ಪಂಡಿತಃ. ಯಾರಿಗೆ ಜ್ಞಾನಿಗಳು ಕರಿಬೇಕು ಅಂತಂದ್ರೆ ಮಾತೃವತ್ ಪರದಾರೇಶು. ನನಗೆ ವಿಧಿಪೂರ್ವಕವಾಗಿ ಮದುವೆ ಮಾಡಿ ಕೊಟ್ಟ ಸ್ತ್ರೀಯನ್ನ ಬಿಟ್ಟು ಇನ್ನೊಬ್ಬಳನ್ನ ಕಣ್ಣೆತ್ತಿ ಕೂಡ ನೋಡಬಾರದು. ಯಾಕೆಂದ್ರೆ ಅವಳು ತಾಯಿ ಸಮಾನ. ಇದು ನಿಜವಾಗಿ ಇರಬೇಕಾದದ್ದು. ಮಾತೃವತ್ ಪರದಾರೇಶು. ಅದನ್ನೇ ಹೇಳ್ತಾ ಇದ್ದಾಳೆ, ಪರಪತ್ನಿ ಅಗ್ನಿತುಲ್ಯ. ಮತ್ತೊಬ್ಬರ ಹೆಂಡತಿ ಅಂತಂದ್ರೆ, ಮತ್ತೊಬ್ಬರ ಸ್ತ್ರೀ ಅಂತಂದ್ರೆ ಅಗ್ನಿ ಇದ್ದಂಗೆ ಮುಟ್ಟಬಾರದು.
ಹೀಗಿರುವಾಗ ನಾನಂತೂ ಚಂಡಾಲದ ಕನ್ಯಕ, ದಿನನಿತ್ಯ ಮದ್ಯ ಮಾಂಸಗಳನ್ನೇ ಭಕ್ಷಣೆ ಮಾಡಿಕೊಂಡು ಮತ್ತೆ ಹಾಳಾಗಿ ಹೋಗಿರುವ ಜನ್ಮ ನಂದು. ಅಂತಹ ನನ್ನ ಮೇಲೆ ನಿನಗೆಂಥ ಪ್ರೀತಿ, ಇದು ವಿಚಿತ್ರ ಅಂತ ಅನಿಸ್ತಾ ಇದೆ. ಉತ್ತಮಂ ಪದಮಾಸ್ಥಾಯ ನೀಚ ಇಚ್ಛಂತ್ಯದೋ ಗತಿಂ ಜ್ಞಾನಿನೋ ನ ತಥಾ ವಿಪ್ರ ತವ ಬುದ್ಧಿಸ್ತು ತಾದೃಶಿ. ಎಷ್ಟು ಮಾರ್ಮಿಕವಾಗಿ ಹೇಳ್ತಾಳೆ. ಇವಳಿಗೆ ಅವಳೇ ಉಪನ್ಯಾಸ ಮಾಡ್ತಾಳೆ. ಇಷ್ಟು ವರ್ಷ ಅವನು ಉಪನ್ಯಾಸ ಮಾಡ್ತಾ ಇದ್ದ ಹೊರಗೆ, ಮಾಧವ ಬ್ರಾಹ್ಮಣ. ಇವತ್ತು ಅವನಿಗೆ ಕೇಳೋ ಪ್ರಸಂಗ, ಅವಳಿಗೆ ಹೇಳೋ ಪ್ರಸಂಗ. ಅವಳು ಹೇಳ್ತಾಳ, ಎಷ್ಟು ಅದ್ಭುತ. ಬ್ರಾಹ್ಮಣಸ್ಯ ಬ್ರಹ್ಮಯೋನ್ಯಾಂ ರಂತುಮಿಚ್ಛಾ ಪ್ರಶಸ್ಯತೆ ತಥಾ ಅನ್ಯೇಷಾಂ ಚ ವರ್ಣಾನಾಂ ಸ್ವಸ್ವಜಾತೋ ಪ್ರಶಸ್ಯತೆ. ಬ್ರಾಹ್ಮಣರು ಬ್ರಾಹ್ಮಣರ ಜೊತೆಗಿರಬೇಕು, ಕ್ಷತ್ರಿಯರು ಕ್ಷತ್ರಿಯರ ಜೊತೆಗಿರಬೇಕು, ವೈಶ್ಯರ ಜೊತೆಗೆ, ಶುದ್ಧರ ಜೊತೆಗೆ ವರ್ಣ ಸಂಕರ ಆಗಬಾರದು. ಹೀಗಾಗಿ ನನಗೆ ಬೇಕಾಗುವ ರಮಣ ಯಾರು ಅಂದ್ರೆ ನನ್ನ ಜೊತೆ ಇಲ್ಲೇ ಓಡಾಡಿಕೊಂಡು ನನ್ನಂತದ್ದೇ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ಇರ್ಬೋದು. ಆದರೆ ನೀನು ಉತ್ತಮ ಕುಲೋತ್ಪನ್ನನಾದ ಬ್ರಾಹ್ಮಣ, ವೇದಾಂತವನ್ನು ಓದಿದವನು, ಈ ರೀತಿಯಾಗಿ ಮಾಡಬಹುದಾ? ಮಾಡಬಾರದು. ನಿನ್ನ ಶರೀರ ವೇದಪೂತವಾದದ್ದು ಅಂತ ಹೇಳ್ತಾರೆ. ಎಷ್ಟು ಅದ್ಭುತ. ನಮ್ದು ಯಾವುದೂ ಶರೀರ ವೇದಪೂತ ಇರುವುದೇ ಇಲ್ಲ, ಯಾಕಂದ್ರೆ ವೇದ ಅನ್ನೋದೇ ಇಲ್ಲ ನಾವು. ಆದರೆ ಆಗಿನ ಕಾಲಕ್ಕೆ ಅಷ್ಟು ಗಟ್ಟಿಯಾಗಿ ಅದನ್ನು ಪರಿಪಾಲನೆ ಮಾಡ್ತಿದ್ರು. ಸ್ವಶಾಖೆಯನ್ನು ಅಧ್ಯಯನ ಮಾಡುವುದು, ಅಧ್ಯಾಪನ ಮಾಡುವುದು ಅವಿರುದ್ಧವಾಗಿ ಮಾಡ್ತಿದ್ರು. ಋಗ್ವೇದಿಗಳು ಋಗ್ವೇದ ಶಾಖೆಯನ್ನು ಬಿಡದೆ ಅಧ್ಯಯನ ಮಾಡುವುದು, ಅಧ್ಯಾಪನ ಮಾಡೋದು ಮಾಡ್ತಿದ್ರು. ಹಾಗೆ ಇತರ ಮತ್ತೆ ವೇದಗಳನ್ನು ಪರಿಪಾಲನೆ ಮಾಡ್ತಿದ್ರು. ಅಂತಹ ವೇದದ ಉಚ್ಚಾರಣದಿಂದ ದೇಹ ಪವಿತ್ರ ಆಗಿದೆ. ಅಂತಹ ವೇದಪೂತವಾದಂತಹ ದೇಹ ನಿನ್ನದು. ಮತ್ತೆ ಹೆಂಗೆ ಹುಟ್ಟಿದ್ದು ಅದು ಒಂದು ಆಶ್ಚರ್ಯನೇ. ಏನೋ ಸುಮ್ಮನೆ ಸಮಾಗಮದಿಂದ ಹುಟ್ಟಿದ ಮಗು ಅಲ್ಲ ನೀನು. ನಿನ್ನ ತಾಯಿ ಮತ್ತೆ ಒಳ್ಳೆ ವ್ರತ ಉಪವಾಸಾದಿಗಳನ್ನು ಮಾಡಿ ನಿನ್ನ ತಂದೆಯಿಂದ ಸಮಾಗಮ ಆಗಿ ಗರ್ಭಾಧಾನ ಸಂಸ್ಕಾರ ಅಂತಾಗಿ ಸುಮ್ಮನೆ ಆಗುತ್ತಲ್ಲ. ಒಳ್ಳೆ ಗರ್ಭಾಧಾನ ಮಂತ್ರಗಳಿಂದ ಸುಸಂಸ್ಕೃತವಾದ ಗರ್ಭ ನಿನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದೆ. ಆ ಗರ್ಭಕ್ಕೆ ಸೀಮಂತೋನ್ನಯನ ಅಂತ ಮಾಡ್ತಾರೆ. ಅದನ್ನು ಮಾಡಿ ಇನ್ನೂ ಉತ್ತಮ ಸಂಸ್ಕಾರವನ್ನ ಆ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅಂತಹ ಎಲ್ಲ ಸಂಸ್ಕಾರಗಳನ್ನು ಕಳೆದು 10 ತಿಂಗಳಾದ ಮೇಲೆ ಹುಟ್ಟಿದಂತಹ ಮಗು ನೀವು. ಅಂದ್ರೆ ವಿಚಾರ ಮಾಡಬೇಕು. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ದೇಶತೆ ಕೃಚ್ಛರಾಯ ತಪಸೇ ಚೈವ ಪ್ರೇತ್ಯ ಅನಂತ ಸುಖಾಯ ಚ. ಬ್ರಾಹ್ಮಣ ದೇಹ ಬಂದಾಗ ನಾವು ಕ್ಷುದ್ರ ಕಾಮಕ್ಕಾಗಿ ಅದನ್ನು ವ್ಯರ್ಥ ಮಾಡುವಾಗ ಅದರ ಪರಿಜ್ಞಾನ ಇರುವುದಿಲ್ಲ, ಹೋಗ್ತಾ ಇರ್ತದೆ. ಅದು ಹೇಳ್ತಾರೆ, ಕಾಲ ಕ್ರೀಡತೆ ಗಚ್ಚತ್ಯಾಯು ತದಪಿ ನ ಮುಂಚತಿ ಆಶಾವಾಯು. ಕಾಲ ಹೋಗ್ತಿರ್ತದಂತೆ. ಈ ಕೂತಿಗೆ 1 ಗಂಟೆ ಹೊರಟೋಯ್ತು, ನಮ್ಮ ಆಯುಷ್ಯೊಳಗೆ 1 ಗಂಟೆ ಮೈನಸ್. 1 ದಿನ ಆಯಿತು, 10 ದಿನ ಆಯಿತು, 15 ದಿವಸ ಆಯಿತು ಅಂತಂದ್ರೆ ನಮಗೆ ಹೊಸ ದೇಹ ಬರೋದಿಲ್ಲ, ಹಳೆಯ ದೇಹ ಆಗ್ತಾ ಹೋಗ್ತದೆ. ಇಂತಹ ಬ್ರಾಹ್ಮಣ ದೇಹ ಇದು ಶುದ್ಧವಾದ ದೇಹ. ಇಷ್ಟು ಕಷ್ಟಪಟ್ಟು ಪಡೆದಂತಹ ದೇಹ ಶುದ್ಧ ಕಾಮಕ್ಕಾಗಿ ಏನು ಪ್ರಯೋಜನ ಅದನ್ನು ಬಳಸಿದರೆ? ಏನು ಬಳಸಬೇಕು? ಕೃಚ್ಛ್ರಾಯ ತಪಸೇ ಚೈವ ಪ್ರೇತ್ಯ ಅನಂತ ಸುಖಾಯ ಚ. ಏನಾದರೂ ಮಾಡೋದಿದ್ರೆ ಮೋಕ್ಷಕ್ಕಾಗಿ ಮಾಡಬೇಕು, ಅನಂತ ಸುಖಕ್ಕಾಗಿ ಮಾಡಬೇಕು. ಯಾವ ಕೆಲಸ ಮಾಡ್ತಾ ಇದ್ದೆ? ಜೋರಾಗಿ ಬೈತಾ ಇದ್ದಾರೆ. ಅಷ್ಟೆಲ್ಲ ಆದ್ಮೇಲೆ ಜಾತಕರ್ಮ, ಅನ್ನಪ್ರಾಶನ, ಚೌಲ, ಉಪನಯನ ಏನೇನು ಮಾಡಿಲ್ಲ ನೀವು. ಇಷ್ಟೆಲ್ಲ ಮಾಡಿದ್ದು ಮತ್ತೆ ಬಿಟ್ಟುಬಿಡು. ಪ್ರಧಾನವಾಗಿ ಒಂದು ವಿಷಯ ತಿಳ್ಕೊ. ಅಗ್ನಿ ಸಾಕ್ಷಿಯಾಗಿ ನಿನ್ನ ಹೆಂಡತಿಯನ್ನ ಮದುವೆ ಮಾಡ್ಕೊಂಡು ನೆನಪಿಲ್ಲೇನು ಅಂತ ಹೇಳಿ. ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡೋದೇ ಯಾಕೆ ಅಂತಂದ್ರೆ ಸರ್ವಕರ್ಮಕ್ಕೆ ಸಾಕ್ಷಿ ಅಗ್ನಿ, ಸೂರ್ಯ ಇವರನ್ನು. ಹಾಗಾಗಿ ಅವರ ಸಮ್ಮುಖದಲ್ಲಿ ಆದ ಮದುವೆಗೆ ಏನು ಮತ್ತೆ ಬೆಲೆ? ಅಗ್ನಿ ಸಾಕ್ಷಿಯಾಗಿ ಹೆಣ್ಣನ್ನು ಮದುವೆ ಆದ ಮೇಲೆ ಅವಳೊಬ್ಬಳೇ ನಿನ್ನ ಹೆಂಡತಿ, ಬೇರೆ ಯಾರು ನಿನ್ನ ಹೆಂಡತಿ ಅಲ್ಲ. ಹೀಗಾಗಿ ಪ್ರಾಪ್ತದಾನ ಕೃತೋ ಭವಾನ್ ಅಧೀತ ವೇದಾಂಗಶ್ಚ ಆಹಿತಾಗ್ನಿ ವ್ರತೆ ಸ್ಥಿತ. ಮನೆಗೆ ಹೋಗಿ ನೀ ಮತ್ತೆ ಸಾಯಂಕಾಲ ಅಗ್ನಿಯನ್ನ ಆವಾಹನ ಮಾಡಬೇಕು, ಸಾಯಂಕಾಲದ ಉಪಾಸನೆಯನ್ನು ಮಾಡಬೇಕು. ಎಷ್ಟು ಕೆಲಸ ಇದೆ. ಅದರ ಮಧ್ಯದಲ್ಲಿ ಇಂತಹ ಅಪೇಕ್ಷಣ ದುಷ್ಟ ಅಂತ ಬೇಕು. ಮತ್ತೆ ಹೇಳ್ತಾಳೆ, ಏತಾದೃಶಸ್ಯ ದೇಹಸ್ಯ ಮಯಾ ಸಂಘ ಕಥಂ ಭವೇತ್. ಯಾಕೆಂದರೆ ನಿನ್ನ ದೇಹದೊಳಗೆ ಉದರದಿ ಹೃದಯದಿ ರೂಪವು, ವದನದಿ ನಾಮವು, ಉದರದಿ ನೈವೇದ್ಯ ಕುಶಿರದಿ ಪದಜಲ ನಿರ್ಮಾಲ್ಯವನೆ ಧರಿಸಿ ಕೋವಿದರ ಸದನ ಹೆಗ್ಗದವ ಕಾಯುವುದೇ ಫಲವಿದು ಬಾಳುವುದಕ್ಕೆ. ಹೃದಯದಿ ರೂಪ ಇರಬೇಕು, ವದನದಿ ನಾಮವು.
ಉದರದಿ ನೈವೇದ್ಯವು. ಈಗ ತಾನೇ ಮಧ್ಯಾಹ್ನ ಊಟ ಮಾಡಿಕೊಂಡು ಬಂದು ದರ್ಬೆ ತರಬೇಕು ಅಂತ. ಉದರದಲ್ಲಿ ಇರೋದು ಯಾವುದು? ದೇವರಿಗೆ ಅರ್ಪಿತವಾದ ನೈವೇದ್ಯ. ಇಷ್ಟೆಲ್ಲ ಇದ್ದು ಕೂಡ ಕೋವಿದರ ಸದನವನ್ನು ಕಾಯಬೇಕೆ ಹೊರತು ನನ್ನಂತವಳ ಕೈಯನ್ನು ಹಿಡಿಬಾರದು. ಇದು ಸುಮ್ಮನೆ ಮಾತು ಹೇಳಿದ್ದಲ್ಲ, ಹೇಳ್ತಾರೆ ನೋಡ್ರಿ. ವಾಸುದೇವಾರ್ಪಿತಾನ್ನೇನ ಪವಿತ್ರಂ ಪುರುಷ ಋಷಭ ಕೃಷ್ಣಾರ್ಚನ ಪ್ರಸಂಗೇನ ಕರವು ಪಾವಿತ್ರ್ಯ ಮಾಗತವು. ನಿನ್ನ ಕೈ ಮುಟ್ಟಿದಕ್ಕೇನೆ ಮತ್ತೆ ಸಂಕೋಚ ಯಾಕಾಗ್ತದೆ ಗೊತ್ತೇನು? ನೀನು ನಿತ್ಯ ಕೃಷ್ಣನ ಅರ್ಚನೆ ಮಾಡ್ತೀಯ, ದೇವರಿಗೆ ಅರ್ಚನೆ ವಂದನೆ ಇದೇ ಕೈಗಳಿಂದ ಮಾಡುತ್ತೆ. ಆದ್ದರಿಂದ ನಿನ್ನಂತ ಕೈಗಳನ್ನು ಮುಟ್ಲಿಕ್ಕೆ ನನಗೆ ಹೇಗೆ ಸಾಧ್ಯ? ಅನೇಕ ಜಾರ ಪುರುಷರನ್ನು ನಾನು ಮುಟ್ಟಿ ಸಂಘ ಮಾಡಿದ ದುಷ್ಟ ಕೈಗಳು ನನ್ನದು, ಶಿಷ್ಟ ಕೈಗಳು ನಿಂದು. ಒಬ್ಬರಿಗೊಬ್ಬರು ಹೇಗೆ ನಾವು ಮುಟ್ಟಬಹುದು ಪ್ರಶ್ನೆ ಕೇಳ್ತಾರೆ. ಇದಕ್ಕಿಂತ ತಿಳಿಸಿ ಯಾವ ಮತ್ತೆ ಶಿಕ್ಷಕರು ಹೇಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಹೀಗಾಗಿ ನಾವು ಹೇಳ್ತಾಳೆ, ನೀನು ಯಾತ್ರೆಯನ್ನು ಮಾಡಿ ನಿನ್ನ ಕಾಲಗಳು ಎಷ್ಟು ಪವಿತ್ರ ಆಗ. ಪಾತ್ರರ ಸಂಗಡ ಯಾತ್ರೆಯ ಚಲಿಸಿ ವಿಧಾತೃಪಿತವ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮೆರೆದು ಪಾರತ್ರಿಕ ಪಡೆಯುವುದೇ ಫಲವಿದು ಬಾಳುವುದಕ್ಕೆ. ಪಾತ್ರರ ಸಂಗಡ ಯಾತ್ರೆಯನ್ನು ಮಾಡಿ ಅನೇಕ ಮತ್ತೆ ದಿನಗಳಲ್ಲಿ ನೀನು ಒಳ್ಳೆ ಸಾಧನೆಯನ್ನು ಮಾಡಿಕೊಂಡವನು. ಇದೆಲ್ಲ ಮುಖ ನೋಡಿ ಹೇಳ್ತಿದ್ದಾಳೆ, ಏನು ಅಲ್ಲಿ ಯಾವ ಕೈಯೊಳಗೆ ರೆಸ್ಯೂಮ್ ಇಲ್ಲ ಅವನ ಹತ್ರ. ಅದನ್ನು ಸುಮ್ಮನೆ ಮುಖ ನೋಡಿ ಇಷ್ಟೆಲ್ಲ ಹೇಳ್ತಾ ಇದ್ದಾಳೆ ಅಂದ್ರೆ ಆ ವರ್ಚಸ್ಸು ಯಾವುದು, ಯಾವ ಮಟ್ಟದ್ದಿರಬೇಕು. ಇದೆಲ್ಲವನ್ನು ಹೇಳಿ ಅವಳಂತಾಳೆ, ನನ್ನದು ಒಂದು ಯೋಗ್ಯತೆ ಇದೆ, ಅದನ್ನು ತಿಳ್ಕೊ ಸ್ವಲ್ಪ. ಇಷ್ಟೊತ್ತು ನಿನ್ನ ಯೋಗ್ಯತೆ ಹೇಳಿದ, ನಂದೊಂದು ಯೋಗ್ಯತೆ ತಿಳ್ಕೊಂಡು ನೋಡು ಏನು ಅಂತಂದಾಗ, ಮಮಾಪಿ ಶೃಣು ಮಾಹಾತ್ಮ್ಯಂ ದೇವಸ್ಯಾಮಿತ ದೋಷಿಣಃ. ನನ್ನ ಹತ್ರ ಒಂದು ದೊಡ್ಡ ಕ್ವಾಲಿಫಿಕೇಶನ್ ಅಂದ್ರೆ ಜಗತ್ತಿನೊಳಗಿರೋ ಎಲ್ಲ ದೋಷ ನನ್ನ ಹತ್ರವ ಅಂತ ಹೇಳಿ. ಅಮಿತ ದೋಷಿಣ ಮುಗಿದೋಯ್ತು, ಇನ್ನೇನು ಮಾತಾಡ್ಲಿಕ್ಕಿಲ್ಲ. ಅವಾಚ್ಯ ವಚನ, ನಾಲಿಗೆಗೆ ಇರಬೇಕಾದದ್ದು ಯಾವುದು? ಜಿಹ್ವಾನ ಭಕ್ತಿ ಭಗವದ್ ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ ತಾನಾಲಯಧ್ವಂ ಅಕೃತ ವಿಷ್ಣು ಕೃತ್ಯಾಂ. ಯಮದೇವರಿಗೆ ಮತ್ತೆ ಇವ್ರು ಕೇಳಿದ್ರು, ಯಮದೇವರ ಕಿಂಕರ್, ನಾವು ಯಾರನ್ನು ಕರ್ಕೊಂಡ್ಬರ್ಬೇಕು ಮತ್ತೆ ಇನ್ನೊಂದ್ಸಲ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಬಿಡ್ರಿ. ನಾವು ಕರ್ಕೊಂಡ್ಬರುವಾಗ ಯಾರನ್ನ ಕರ್ಕೊಂಡ್ಬಂದು ಇವ್ರು ಬೇಡ ಇವ್ರು ಬೇಕು, ಅಜಾಮಿಳನ್ ಕರ್ಲಿಕ್ಕೆ ಹೋಗಿದ್ರು ಪಾಪ, ಅವ್ರು ನೋಡಿಸ್ಬಿಟ್ರು, ನೀನ್ ಬಂದೇ ಬೇಡ, ವಿಷ್ಣುದೂತರು ಬಂದ್ಬಿಟ್ಟ. ಅದಕ್ಕಾಗಿ ಇದು ಯಾವುದು ಬೇಡ ಗಟ್ಟಿಯಾಗಿ ಹೇಳ್ಬಿಡ್ರಿ ಅಂತಂದ್ರೆ ಅದಕ್ಕೆ ಹೇಳಿದ್ರು. ಯಾರ ನಾಲಿಗೆ ಮೇಲೆ ಭಗವಂತನ ನಾಮಸ್ಮರಣೆ ಬರುವುದಿಲ್ಲ ಅವ್ರು ಕರ್ಕೊಂಡು. ನಂಬರ್ 1 ನಾಮಸ್ಮರಣೆ ಎಲ್ಲಕ್ಕಿಂತ ಈಸಿ ನೋಡಿ. ಅದಕ್ಕಿಂತ ಸರಳವಾದ ಉಪಾಯ ಈ ಕಲಿಯುಗಕ್ಕೆ ಯಾವುದೂ ಇಲ್ಲ. ಕಲವು ಸಂಕೀರ್ತನಂ ಹರೇಹೇ ಅಂತ ಹೇಳ. ಆದ್ದರಿಂದ ನಾಮಸ್ಮರಣೆ ಏನಾದರೂ ಮಾಡ್ಲಿಕ್ಕೆ ಆಗುದಿಲ್ಲ, ಕರ್ಕೊಂಡೇ ಬರಬೇಕು. ಮತ್ತೆ ಚೇತಶ್ಚ ನ ಸ್ಮರತಿ ಚರಣಾರವಿಂದ. ನರಸಿಂಹದೇವರು ನೋಡ್ತೀವಿ, ನಮಸ್ಕಾರ ಮಾಡ್ತೀವಿ, ಮನೆಗೆ ಹೋದ್ಮೇಲೆ ನೆನಪಾಗ್ಬೇಕು ನರಸಿಂಹದೇವರು ಹೀಗಿದ್ದಾರೆ, ಅವರ ಚರಣಾರವಿಂದವನ್ನು ಸ್ಮರಣೆ ಮಾಡಬೇಕು. ವೆಂಕಟೇಶ ದೇವರ ಚರಣಾರವಿಂದವನ್ನು ಸ್ಮರಣೆ ಮಾಡಬೇಕು. ಅಷ್ಟು ಸ್ಮರಣೆ ಮಾಡ್ಲಿಕ್ಕೆ ಕಷ್ಟದಲ್ಲ, ದುಡ್ಡು ಕೊಡಬೇಕಾಗಿಲ್ಲ, ಸಮಯ ಕೊಡಬೇಕಾಗಿಲ್ಲ, ಏನೂ ಇಲ್ಲ. ಶ್ರಮ ಇಲ್ಲದೆ ಅತ್ಯಲ್ಪ ಆಯಾಸದಲ್ಲಿ ಮಾಡಬಹುದಾದ ಕರ್ತವ್ಯಗಳು ಶ್ರವಣ, ಸ್ಮರಣೆ, ಭಗವನ್ ನಾಮಸ್ಮರಣೆ. ಇಷ್ಟು ಮಾಡ್ಲಿಕ್ಕಾಗದಿದ್ರೆ ಅವ್ರನ್ನ ಕರ್ಕೊಂಡು ಬರ್ರಿ. ಮತ್ತು ಇದೆಲ್ಲ ಆದ ಮೇಲೆ ಒಂದು ನಮಸ್ಕಾರ ಮಾಡುವುದು ಕಷ್ಟನಾ? ಕೃಷ್ಣಾಯ ನೋ ನಮತಿ ಎಚ್ಚಿರ ಏಕದಾಪಿ. ಒಂದೇ ಒಂದು ನಮಸ್ಕಾರವನ್ನು ಮಾಡದೆ ಯಾರಾದರೂ ಇದ್ದರೆ, ತಂದೆ ತಾಯಿಗಳಿಗೆ ಭಗವಂತನಿಗೆ ನಮಸ್ಕಾರ ಮಾಡದ ತಲೆ ಯಾವಾದಿದ್ರೆ ಅದನ್ನು ಕತ್ತರಿಸಿ ತಗೊಂಡು ಬರ್ರಿ, ತಾನಾನಯತ್ವ ತಗೊಂಡು ಬರ್ರಿ. ಅಂತವಳು ನಾನು ಈಗ ಸದ್ಯ ನಾನು ಸತ್ತರೆ ಬರೋದು ಯಮದೂತರೇ ಕನ್ಫರ್ಮ್. ಅಂತವ್ರ ಜೊತೆ ಕೈ ಹಿಡಿದು ನೀನೇನ್ ಮಾಡ್ತೀನಿ? ಅದ್ ಹೇಳ್ತಾರಲ್ಲ, ಅಂಧೇನೈವ ನಿಯಮಾನಾಯ ಸಂಧಾಹ ಅಂತ ಉಪನಿಷತ್ತಿನೊಳಗೆ. ಯಾವ ಕುರುಡನನ್ನ ಹಿಂಬಾಲಿಸಿ ಹೊರಟ ಇನ್ನೊಬ್ಬ ಕುರುಡ ಇದ್ದಾನೆ, ಇಫ್ ಎ ಬ್ಲೈಂಡ್ ಮ್ಯಾನ್ ಫಾಲೋಸ್ ಅನದರ್ ಬ್ಲೈಂಡ್ ಮ್ಯಾನ್, ಬೋತ್ ಆಫ್ ದೆಮ್ ವಿಲ್ ಫಾಲ್ ಇನ್ ಟು ಎ ಪಿಟ್ ಅಂತ. ಕುರುಡನ ಹಿಂದೆ ಹೋದ ಕುರುಡನ ಕಥೆ ಇದು. ನಾನು ಕುರುಡಿ ಈಗಾಗಲೇ ಸತ್ತ ಮೇಲೆ ನೇರವಾಗಿ ಮತ್ತೆ ಯಮದೇವರ ಆಸ್ಥಾನಕ್ಕೆ ಹೋಗಿ ನಾನು ಸಂದರ್ಶನಕ್ಕೆ ನಿಂತ್ಕೋಬೇಕು. ಅಂಥವಳು ನಾನು, ನನ್ನನ್ನು ನೀ ಕೈ ಹಿಡಿತೀಯ, ಇಷ್ಟು ಉಪದೇಶ ಮಾಡ್ತೀನಿ. ಸುರ ಮಾಂಸ ಶನೇನೈವ ಜಠರಂ ಗುಲ್ಮತಾಂಗತಂ. ನನ್ನ ಹೊಟ್ಟೆ ಅಲ್ಲ ಇದು, ನಿನ್ನ ಹೊಟ್ಟೆ ಬಗ್ಗೆ ಹೇಳಿದೆ. ನನ್ನ ಹೊಟ್ಟೆ ಎಂತದ್ದು, ಇದೊಂದು ಡಸ್ಟ್ಬಿನ್ ಅಂತ ಹೇಳಿ. ಗುಲ್ಮತಾಂ, ಅದು ಏನೂ ಪ್ರಯೋಜನಕ್ಕೆ ಬಾರದ ಒಂದು ಬುಟ್ಟಿ, ಉಪಯೋಗ ಇಲ್ಲ. ಎಲ್ಲ ಬಿದ್ದದ ಅದ್ರೊಳಗೆ ಹೊಟ್ಟೆಯೊಳಗೆ, ಏನೂ ಆಗ್ತಿಲ್ಲ ಅಂತ ಹೊಟ್ಟೆ ನಂದು. ಮತ್ತೆ
ವ್ಯಭಿಚಾರ ಕಥಾ ಲಾಪ ಕರ್ಣೋಮೇ ಶಿಥಿಲೀಕೃತವು. ಕೇಳೋದೆಲ್ಲ ಕೆಟ್ಟ ಮಾತೆ, ಆಡೋದೆಲ್ಲ ಕೆಟ್ಟ ಮಾತೆ. ಹೀಗಾಗಿ ಯಾವ ಒಂದು ಗುಣ ಇದೆ ಅಂತ ನೀ ನನ್ನನ್ನು ಮತ್ತೆ ಸ್ವೀಕಾರ ಮಾಡ್ತಿ ಹೇಳು. ಅಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾಳೆ. ಗೋವದ ಕರವು ಕ್ರೂರು ಯಮದಂಡ ಸಮಪ್ರಭು. ನನ್ನ ಕೈ ಮುಟ್ಟೋದು ಅಂದ್ರೆ ಯಮದೇವರ ಕೈ ಮುಟ್ಟಿದಂಗೆ ಅಂತ ಹೇಳಿದ್ರು. ನಿಮ್ಗೆ ಯಾರಿಗಾದ್ರೂ ಇಚ್ಛೆ ಅದನ್ನ ಯಮದೇವರು ಮಾತಾಡಿಸ್ಬೇಕು ಅಂತ? ಅದಕ್ಕೆ ಹೇಳ್ತಾರೆ, ರವಿನಂದನ ಕೇಳಿದರುತ್ತರ ಕೊಡೆ ವಿವರ ಸರಕು ಒಂದಾದರಿಲ್ಲ ಅಂತ ಗೋಪಾಲದಾಸರು ಹೇಳ್ತಾರೆ. ನಾಳೆ ದಿವಸ ಯಮದೇವರು ಬಂದು ಕೇಳಿದ್ರೆ ಏನಪ್ಪಾ ನಿಮ್ದು ಸ್ಟೋರಿ ಅಂತಂದ್ರೆ ನಮ್ಮ ಹತ್ರ ಏನೂ ಇಲ್ಲ, ನಿಲ್ ಸ್ಟೋರಿ ನಮ್ದು ಅಂಥವ್ರು ನಾವು. ಆದ್ದರಿಂದ ತಸ್ಮಾತ್ ಉತ್ತಿಷ್ಠ ಭದ್ರಂತೆ ತವ ದಾಸಿ ಭವಾಮಿ ಭೋ. ಅದಕ್ಕೆ ಹೇಳಿದ್ರು, ನಿನಗೆ ನನ್ನ ಜೊತೆ ಇರಬೇಕು, ನನ್ನ ಮುಖ ನೋಡ್ಬೇಕು ಅಂತ ಏನೋ ಅಪೇಕ್ಷೆ ಇದ್ರೆ ಒಂದ್ ಕೆಲಸ ಮಾಡೋಣ, ನೀನು ನಿನ್ನ ಪಾವಿತ್ರ್ಯವನ್ನು ಉಳಿಸ್ಕೋ, ನಾನು ಕೂಡ ನಿಮ್ಮ ಮನೆಗೆ ಬರ್ತೀನಿ, ಬಂದು ನಿಮ್ಮ ಮನೆ ದಾಸಿ ಆಗ್ತೀನಿ ಅಂತ. ಎಷ್ಟು ಅದ್ಭುತ. ಅವಳಿಗೆ ಗೊತ್ತದ ನೋಡ್ರಿ, ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಅಂತ ಕೃಷ್ಣ ಹೇಳ. ಚಾತುರ್ವರ್ಣವನ್ನ ಯಾರು ಪಾಲಿಸಬೇಕು, ಅವರವರ ವರ್ಣವನ್ನು ಅವರವರು ಪಾಲಿಸಿದರೆ ಅವರವರಿಗೆ ಮುಕ್ತಿ ಅಂತ ಹೇಳಿದ್ದಾರೆ. ಅವಳು ದಾಸಿ, ಅವಳು ಇರೋದೇ ಶೂದ್ರ ಯೋನಿಯಲ್ಲಿ, ಆದ್ದರಿಂದ ಪರಿಚರ್ಯ ಅಂತ ಬಂತಲ್ಲ, ನೀನೆ ಮಾಡೋದೇ ಸೇವಾ ಕೆಲಸ ಅವರು. ಹೀಗಾಗಿ ನಿಮ್ಮನೆ ಸೇವೆ ಮಾಡ್ತೀನಿ ಬಿಡು, ನಾಲ್ಕಾರು ಮನೆ ಪಾತ್ರೆ ತಿಕ್ಕೋಬೋದೇ, ನಿಮ್ಮನೆ ಪಾತ್ರೆ ತಿಕ್ತೀನಿ, ನಿಮ್ಮನೆ ದಾಸಿ ಆಗಿರ್ತೀನಿ, ಆದರೆ ನನ್ನನ್ನು ನಿನ್ನ ಹೆಂಡತಿ ಅಂತ ನೋಡಬೇಡ. ಎಷ್ಟು ಅನೇಕ ಅನೇಕ ಮಾತುಗಳಿಂದ ವಿಲಾಪ ಮಾಡ್ತಾ ಇದ್ದ. ಇಷ್ಟು ಹೇಳಿದ್ರು ಕೂಡ ಒಂದೇ ಒಂದು ಸಲ ನೀವೆಲ್ಲ ಗುಣ ಹಾಕಿದ್ರೆ ಒಂದ್ಸಲ ಗುಣ ಹಾಕಿ ಮಾಧವ ಬ್ರಾಹ್ಮಣನಿಗೆ ಏನೂ ಅದು ನಾಟಿಲ್ಲ. ಯಾಕೆಂದ್ರೆ ಕಣ್ಣಿಗೆ ಮತ್ತೆ ಪೊರೆ ಬಂದುಬಿಟ್ಟಿದೆ. ಕಾಮಾಲೆ, ಯಾವ ಕಾಮಾಲೆ? ಕಾಮದ ಕಾಮಾಲೆ. ಆದ್ದರಿಂದ ಯಾವ ಕೆಲಸ ನಡೆಯೋದಿಲ್ಲ ಅಂತ ಹೇಳ್ತಾರೆ. ವನಿತಾ ವಚನಂ ಶ್ರುತ್ವ ವಾಕ್ಯಂ ಮುಚೇ ದ್ವಿಜಾತ್ಮಜಃ. ಬ್ರಾಹ್ಮಣರ ಮಗ ಅಂತ ಇನ್ನೊಂದ್ಸಲ ವೇದವ್ಯಾಸರು ಹುಡುಕಿ ಬರೀತಾರೆ. ವಾಕ್ಯ ಮುಚೆ ಮಾಧವ ಅಂತಲ್ಲಿಲ್ಲ, ಅಥವಾ ಸಮಾಧವ ಅಂತಲ್ಲಿಲ್ಲ, 4 ಅಕ್ಷರ ಬೇಕಲ್ಲಿ. ದ್ವಿಜಾತ್ಮಜ ಅಂತಂದ್ರೆ ಮಾತಾಡಬೇಕಾದವ್ರು ಯಾರು? ದ್ವಿಜಾತ್ಮಜ. ಆದ್ರೆ ಮಾತು ಏನ್ ಆಡ್ತಾನೆ ನೋಡ್ರಿ ಅಂತ ಅಲ್ಲಿ ಒಂದು ಇದು ಇರ್ತಾರ ಸ್ವಾರಸ್ಯ. ವೇದವ್ಯಾಸ ದೇವರು ಅವ್ನು ಹೇಳ್ತಾನೆ, ಏನಾದ್ರೂ ನನಗೆ ಲಜ್ಜಾ ಇಲ್ಲ, ನನಗೆ ನಾಚಿಕೆ ಇಲ್ಲ ಅಂತ ಹೇಳಿ. ಯಾರಿಗೆ ನಾಚಿಕೆ ಇಲ್ಲ ಅವರಷ್ಟು ಡೇಂಜರಸ್ ಯಾರೂ ಇಲ್ಲ, ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಲಜ್ಜಾ ಇದ್ದವರಿಗೆ ಭಯ ಇರುತ್ತೆ. ಲಜ್ಜೆ ಹಿಂದೆ ಬರೋದೇ ಭಯ. ಒಂದು ಸಲ ಲಜ್ಜಾ ಮೀರಿ ಬಿಟ್ರೆ ಭಯ ಅನ್ನೋದು ಹೊರಟು ಹೋಗ್ಬಿಡು. ಅದೇ ಹೇಳ್ತಾರೆ, ಕಾಮಾತುರಾಣಂ ನ ಭಯಂ ನ ಲಜ್ಜಾ. ಕಾಮಾತುರಾಗಿದ್ದವರಿಗೆ ಯಾವ ಭಯ ಇಲ್ಲ, ಯಾವ ಲಜ್ಜೆ ಇಲ್ಲ. ಲಜ್ಜೆಗೆಟ್ಟ ಜೀವನ ಅದು ಅಂತೇಳಿ. ಗಚ್ಚಂತ್ಯದ್ಯ ಮಮ ಪ್ರಾಣಂ ತದ್ವಿಯೋಗೇನ ಕೇವಲಂ ತಸ್ಮಾತ್ ಜೀವಯ ಭದ್ರೇ ತ್ವಂ ಮರಣಾಭಿಮುಖಂ ಚ ಮಾಂ. ಹೆಂಗೂ ಸಾಯೋನು ನಾನು, ನೀನು ಸಿಗಲಿಲ್ಲ ಅಂದ್ರೆ ನಾನು ಸಾಯ್ತೇನೆ, ಆದ್ದರಿಂದ ನೀನು ಸಿಕ್ಕುಬಿಡು, ಇಬ್ಬರು ಕೂಡ ಸಾಯೋಣ ಅಂತ. ಸಾಯೋದು ಅಂದ್ರೆ ಅಂತಹ ಪತಿತವಾದ ಜನ್ಮವನ್ನು ಮಾಡೋದು ಅಂತ. ನಿಜವಾದ ಅರ್ಥದಲ್ಲಿ ಸಾಯೋದು ಅಂದ್ರೆ ಏನು? ನಾವು ಬ್ರಾಹ್ಮಣ ಜನ್ಮದಲ್ಲಿ ಇದ್ದು ಬ್ರಾಹ್ಮವನ್ನ ಬಿಟ್ಟು ಮತ್ತೆ ದುಷ್ಟಚರ್ಯೆಯನ್ನ ಮಾಡಿಕೊಂಡಿದ್ದ ಸಾವೇ ಇದ್ದಲ್ಲಿ, ಇನ್ನೇನಲ್ಲಿ ಜೀವತ್ ಶವ ಅಂತ ಕರಿಬೇಕು. ಜೀವಂತವಾದ ಶವ, ಆ ಸ್ಥಿತಿ ಆಗ್ಬಿಡುತ್ತದೆ ಅಂತ. ಹೀಗಾಗಿ ಅವಳ ಹಿಂದೆ ಓಡಿ ಪ್ರಾರಂಭ ಮಾಡಿದ್ರು. ಅವಳು ಅಷ್ಟೊತ್ತಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು, ಓಡಿ ಹೋಗಿ ಅವಳನ್ನ ಹಿಡಿದುಕೊಂಡು ಅವಳನ್ನು ಮತ್ತೆ ಮದುವೆ ಮಾಡಿಕೊಂಡ್ಬಿಟ್ಟ. ಆವಾಗ ಕುಂತಲ ಹೇಳಿದ್ದು, ಎಂಥ ದರಿದ್ರ ಜನ್ಮ ನಿಂದು, ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ನಿನಗೆ ಅರ್ಥ ಆಗಿಲ್ಲ ಅಂತಂದ್ರೆ ನಿನ್ನ ಜನ್ಮಕ್ಕೆ ಧಿಕ್ಕಾರ ಅಂತಂದ್ಬಿಟ್ಟು. ಅಂತಹ ಧಿಕ್ಕಾರವನ್ನು ಹೇಳ್ತಾಳೆ. ಇಷ್ಟೆಲ್ಲ ಆದ್ಮೇಲೆ ನಾನು ಹೇಳಿದಾಗ ನೀನು ಕೇಳಬೇಕು. ಏನು? ಅದ್ಯ ಪ್ರಭೃತಿ ಭೋ ವಿಪ್ರ ಪತಿಸ್ತಂ ಮಮ ಭೂಸುರ. ನೀನು ನನ್ನ ಪತಿ ಇವತ್ತಿನಿಂದ. ಅದ್ಯ ಪ್ರವೃತ್ತಿ ತ್ಯಜ ಯಜ್ಞೋಪವೀತಂ. ಯಜ್ಞೋಪವೀತ ತೆಗೆದು ಊಟಕ್ಕೆ ಹಾಕು, ಮೊದಲನೇದು ಫಸ್ಟ್ ಕೆಲಸ. ಯಾಕಂದ್ರೆ ಯಜ್ಞೋಪವೀತ ಇದ್ದಾಗೆಲ್ಲ ಪಾಪ ಕುಂತಲೆಗಾದ್ರೂ ನೆನಪಾಗ್ತದೆ, ಎಂಥವು ನೀವು ಅಂತ ಹೇಳಿ. ಅದು ಬೇಡ, ಅವನಿಗಂತೂ ನೆನಪಾಗೋದೇ ಇಲ್ಲ, ಎಲ್ಲ ಹೊರಟೋಗಿದೆ. ಆದ್ದರಿಂದ ಯಜ್ಞೋಪವೀತ ಬೇಡ. ಮುಂಡಯಿತ್ವ ಶಿರಸ್ತಥ. ತಲೆ ಪೂರ್ಣಗೊಳಿಸ್ಬೇಕು. ತಲೆ ಪೂರ್ಣಗೊಳಿಸೋದಿಲ್ಲ, ಶಿಖಾ ಇಟ್ಕೊಂಡಿರ್ಬೇಕು. ಪೂರ್ಣಗೊಳಿಸೋದು ಯಾವಾಗ? ಇಂಥ ಪರಿಸ್ಥಿತಿ ಇದ್ದಾಗ. ಅದಕ್ಕಾಗಿ ಪೂರ್ತಿ ಮುಂಡನ ಮಾಡ್ಕೊಳ್ಬೇಕು. ಅಬ್ರಾಹ್ಮಣ್ಯ ಉಪಾಗಮ್ಯ ಭುಂಕ್ಷ್ವ ಗೋಮಾಂಸ ಉತ್ತಮಂ. ಉತ್ತಮಂ ಗೋಮಾಂಸಂ ಅಲ್ಲ, ಗೋವಿನ ಮಾಂಸ ಉತ್ತಮ ಅಂತ ಹಿಂಗರ್ಥ ಅಲ್ಲ. ಉತ್ತಮಂ ಅಂತಂದ್ರೆ ಚೆನ್ನಾಗಿ ತಿನ್ಬೇಕು ಗೋಮಾಂಸ. ನನ್ನ ಜೊತೆಗೆ ಏನೋ ಮತ್ತೆ ದಾಕ್ಷಿಣ್ಯಕ್ಕೆ ಸುಮ್ಮನೆ ಮತ್ತೆ ಇವಳ ಜೊತೆ ಇದ್ದೀನಲ್ಲ ಸುಮ್ಮನೆ ತಿನ್ನೋದಲ್ಲ, ನಮ್ಮಂಗೆ ಇರ್ಬೇಕು ಪೂರ್ತಿ.
ಅಷ್ಟೇ ಅಲ್ಲ, ಮದ್ಯವನ್ನು ಕುಡಿಬೇಕು, ಚಂಡಾಲತ್ವವನ್ನು ಪೂರ್ಣವಾಗಿ ಮೈ ಹಾಕೊಂಡು ಬಿಡಬೇಕು, ಚಂಡಾಲವಾಗಿ ಓಡಾಡಬೇಕು. ವಿಪ್ರಸ್ತಯ ಸಮೇತಸ್ತು ಕೃಷ್ಣವೇಣಿ ನದಿ ತಟಂ ದ್ವಾದಶಾಬ್ದಂ ವಸನ್ ವಿಪ್ರಹ ತತ್ಸಂಗ ಪರಿಮೋಹಿತ. ಸಮಯ ಹೋಗಿದ್ದೇ ಗೊತ್ತಾಗುವುದಿಲ್ಲ. ಇಷ್ಟು ಕೆಟ್ಟ ಅವಸ್ಥೆಯಲ್ಲಿ ಅವನು ಬದುಕಲಿಕ್ಕೆ ಪ್ರಾರಂಭ ಮಾಡಿದ. ಸಮಯ ಹೋಯ್ತು ಹೋಯ್ತು ಹೋಯ್ತು, 12 ವರ್ಷ ಆಯ್ತು. ಅವಳ ಜೊತೆಗೆ ಇದ್ದಾನೆ 12 ವರ್ಷ. 12 ವರ್ಷ ದಾರಿ ನೋಡಿ ಅವ್ರ ತಂದೆ ತಾಯಿ ಏನ್ ಮಾಡಿರ್ತಾರೆ. ಇವನು ಅದನ್ನೇ ಮಾಡಬೇಕು ಮುಂದೆ, ಯಾಕಂದ್ರೆ 12 ವರ್ಷ ಒಬ್ಬರನ್ನೊಬ್ಬರು ನೋಡಿಲ್ಲ, ಮುಂದೆಂದೂ ನೋಡೋದಿಲ್ಲ. ಅಂತಹ ಕೆಟ್ಟ ಸ್ಥಿತಿ ಯಾರಿಗೂ ಬರಬಾರ್ದು. ಅಂತಹ ಸ್ಥಿತಿ ಬಂತು. ಆವಾಗ ಸರಿಯಾಗಿ 12 ವರ್ಷಕ್ಕೆ ಅವಳಿಗೆ ಸಾವು ಬಂತು. ಮರಣಂ ರಾಜನ್ ಕುಂತಲ ನೀಳ ಕುಂತಲ ಸತ್ತೋದು. 12 ವರ್ಷ ಆಗಿತ್ತು. ಯಾವುದೋ ಒಂದು ಘಟನೆಯಿಂದ ಅವಳು ತನ್ನ ಜೀವನವನ್ನು ಕಳ್ಕೊಂಡು. ಭಾಗವತದ ಈ ಮಹಾತ್ಮ್ಯವನ್ನು ಹೇಳುವಾಗ ಗೋಕರ್ಣನ ಕಥೆ ಹೇಳಬೇಕಾದ್ರೆ ಕಥೆ ಇಂಥದ್ದೇ ಬರ್ತದೆ. ಅಲ್ಲಿ ದುಂದುಕಾರಿ ಅಂತ ಗೋಕರ್ಣನ ಅಣ್ಣ, ಅವನು ಇದೇ ಕೆಲಸ ಮಾಡಿರ್ತಾನೆ. ಎಲ್ಲಾ ಸರ್ವಸ್ವವನ್ನು ಪಣಕ್ಕಿಟ್ಟು ತಂದೆಯನ್ನು ಓಡಿಸಿ ತಾಯಿಯನ್ನು ಕೊಂದು ಕೊನೆಗೆ ಎಲ್ಲಾ ತಂದು ಆ ವೇಶ್ಯಾಸ್ತ್ರಿಗೆ ಸುರಿದಿರ್ತಾನೆ. ಅವಳು ಒಂದಿನ ಮತ್ತೆ ಅವನನ್ನ ಮತ್ತೆ ಹೂತ್ ಹಾಕಿ ಹೋಗಿಬಿಡ್ತಾಳೆ. ಅಲ್ಲಿ ಅವನಿಗೆ ಮರಣ, ಇಲ್ಲಿ ಇವಳಿಗೆ ಮರಣ, ಇಷ್ಟೇ ವ್ಯತ್ಯಾಸ ಆಗಿದ್ದು. ಎಲ್ಲ ಕಡೆ ಒಂದೇ. ಹೀಗಾಗಿ ತಯಾ ವಿರಹಿತ. ಈಗ ಆಯ್ತಲ್ಲ, ಎಚ್ಚರ ಆಯ್ತು. ಈಗ ಅವಳು ಸತ್ತ ಮೇಲೆ ನೆನಪಾಯ್ತು, ಓಹೋ ಇವಳು ಬಿಟ್ಟು ಜಗತ್ತು ಬಹಳ ದೊಡ್ಡದಿದೆ ಅಂತ ಆವಾಗ ನೆನಪಾಯ್ತು. ಇಷ್ಟೊತ್ತೇನು ಮಾಡಿದ? 12 ವರ್ಷ ಕ್ಷಣದ ಕಾಲದೊಳಗೆ ಹೊರಟೋಯ್ತು. ಯಾವ 12 ವರ್ಷದ ತಪಸ್ಸಿನಿಂದ ಅವನು ಹುಟ್ಟಿದ್ನೋ ಆ 12 ವರ್ಷಗಳು ಹಾಗೆ ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಹೊರಟೋಯ್ತು. ಆವಾಗ ಅಚರತ್ ಭುವನಂ ಸರ್ವ ಉನ್ಮಾದೇನೋದ್ಭ್ರಮನ್ನಿವ. ಬುದ್ಧಿಭ್ರಮಣೆ ಆದವರಂತೆ ಓಡಾಡಿ ಪ್ರಾರಂಭ ಮಾಡಿದ. ಏನ್ ಮಾಡಬೇಕು ಗೊತ್ತಿಲ್ಲ, ಎಷ್ಟೋ ವರ್ಷಗಳು ಕಳೆದು ಹೋಗ್ಯದ. ಆಚರಣೆ ಮಾಡಬೇಕಾದ ಯಾವ ಸಂಗತಿ ಗೊತ್ತಿಲ್ಲ. ಆವಾಗ 12 ವರ್ಷ ಆಯ್ತಲ್ಲ, ಇವನ ಕಾಲ ಕೂಡಿ ಬಂದಿತ್ತು. ಸಮಯ ಬಂತು ಅಂದ್ರೆ ದೇವರು ಉದ್ಧಾರ ಮಾಡಿಬಿಡ್ತಾರೆ. ಎಲ್ಲ ಕಡೆ ಆಗಿದ್ದು ಇಷ್ಟು. ಅಜಾಮಳ ಉಪಾಖ್ಯಾನದಲ್ಲಿ ಅದೇ ಹೇಳ್ತೀವಿ ನಾವು. ಇಷ್ಟೆಲ್ಲ ಮಾಡಿದ ಅಜಾಮಿಳನಿಗೆ ಕೊನೆ ಕಾಲಕ್ಕೆ ಮಾತ್ರ ನಾಮಸ್ಮರಣೆ ಬಂದು ಉದ್ಧಾರ ಆಯಿತು ಅಂತ ಕೇಳ್ತೀವಿ. ಹಾಗೆ ಸಮಯ ಬಂದಾಗ ದೇವರು ಅನುಗ್ರಹ ಮಾಡೇ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಭಗವಂತನ ಮತ್ತೆ ಕಾನೂನಿನಲ್ಲಿ ತಡ ಆಗ್ತದೆ ಹೊರತು ಮತ್ತೆ ಲಾಸ್ ಆಗುವುದಿಲ್ಲ, ನಿಶ್ಚಿತವಾಗಿ ಉದ್ಧಾರ ಆಗ್ತದೆ. ಹಾಗಾಗಿ ದೇರ ಹೇ ಅಂಧೇರ್ ನಹಿ ಅಂತ ಹಿಂದಿಯೊಳಗಂತ. ಹಂಗೆ ಯಾವತ್ತು ದೇವರ ಅನುಗ್ರಹ ಮಾಡ್ತಾರೆ. ಅಂತಹದ್ದೊಂದು ಯೋಗ ಬಂತು. ಅಕಸ್ಮಾತ್ ದೈವ ಯೋಗೇನ ರಾಜಾನಶ್ಚೌತ್ತರಾಸ್ತದ. ಉತ್ತರ ದೇಶದಿಂದ ಬಂದ ಕೆಲವು ರಾಜರುಗಳು ಕೆಳಗೆ ಯಾತ್ರೆಗೆ ಹೊರಟಿದ್ರು. ಎಲ್ಲಿಗೆ ಹೊರಟಿದ್ರು ಅಂದ್ರೆ ವರಾಹಸ್ಯಜ ಪರ್ವತಂ, ವರಾಹ ದೇವರ ಪರ್ವತ ಯಾವುದು ಆನಂದಗಿರಿ ಉಂಟೋ ಅಲ್ಲಿಗೆ ಹೊರಟಿದ್ರು. ಮಾರ್ಗ ಮಧ್ಯೆ ದದರ್ಶಾಸೌ ಮಾಧವಾನ್ ತಾನ್ಮಹೀಪತಿಂ ಗಚ್ಚನ್ನೇವ ಚ ತೈಸ್ಸಾರ್ಧಂ ತದುಚ್ಛಿಷ್ಟಾನ್ನ ಭೋಜನ. ಇಷ್ಟು ವರ್ಷ ಆಗಿತ್ತು, ಈ ತಿನ್ಬೇಕು, ಗಳಿಸ್ಬೇಕು, ಏನ್ ಮಾಡ್ಬೇಕು? ಚಂಡಾಲರಿಗೆ ಯಾರು ಏನ್ ಕೊಡ್ತಾರೆ ಕೆಲಸ? ಹೀಗಾಗಿ ಚಂಡಾಲತ್ವವನ್ನು ಪಡೆದ ಇವನು ಅವರು ಬಿಟ್ಟಿದ್ದನ್ನೆಲ್ಲ ಆ ಉಚ್ಚಿಷ್ಟವನ್ನೇ ಊಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ, ಅವ್ರ ಜೊತೆ ಇರೋದು, ಅವ್ರು ಉಂಡ ಎಲೆ ಮೇಲೆ ನಾಯಿಯಂತೆ ಹೋಗಿ ಎಂಜಲನ್ನು ತಿನ್ನೋದು, ಇಷ್ಟು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆದರೆ ಎಂಜಲನ್ನು ಉಂಡರೂ ಕೂಡ ಅದು ಯಾರ ಎಂಜಲು ಅಂತಂದ್ರೆ ಸತ್ಪಾತ್ರರ ಎಂಜಲು. ಅದು ಕೂಡ ಅವನ ಉದ್ಧಾರಕ್ಕೆ ಕಾರಣ ಆಗ್ತದೆ. ಸತ್ಪಾತ್ರರ ಸಜ್ಜನರ ಯೋಗ್ಯತೆ ಎಷ್ಟು ದೊಡ್ಡದಿರ್ತದೆ. ಅವರು ಮಾಡಿ ಬಿಟ್ಟ ಯಾವುದೇ ಕೆಲಸ ತಗೊಳ್ರಿ, ಅದನ್ನು ಹಿಂಬಾಲಿಸಿದರೆ ಸಾಕು ಉದ್ಧಾರ. ಅದನ್ನು ನೋಡಿದ್ರು. ಆವಾಗ ಕಪಿಲ ತೀರ್ಥಕ್ಕೆ ಅವರು ಬಂದರು. ಅವರು ಯಾತ್ರೆ ಮಾಡ್ತಾ ಮಾಡ್ತಾ ಕಪಿಲ ತೀರ್ಥಕ್ಕೆ ಬಂದಾಗ ಅವರು ಇವನು ಕೂಡ ಬಂದ. ನೋಡಿದ್ರು ಅವ್ರು ಏನ್ ಮಾಡ್ತಾರೆ. ಅವರೆಲ್ಲ ಭಕ್ತಿಯಿಂದ ಸ್ನಾನ ಮಾಡಿ ಕಪಿಲ ತೀರ್ಥದಲ್ಲಿ ಅಲ್ಲಿ ವಪನಂ ಚಕ್ರುರಾದ ತಲೆ ಬೋಳಿಸ್ಕೊಂಡ್ರು ಅಂತ. ಅವರೆಲ್ಲ ವಪನ ಮಾಡಿಸಿಕೊಂಡು ಅವನು ಕೂಡ ತಲೆ ಬೋಳಿಸ್ಕೊಂಡ. ಅವನಿಗಂತೂ ರೂಢಿ ಇತ್ತಲ್ಲ, 12 ವರ್ಷ ಅದೇ ಕೆಲಸ ಮಾಡಿದ್ದು. ಮತ್ತೆ ಅವನು ಕೂಡ ವಪನವನ್ನು ಮಾಡಿಸಿಕೊಂಡ. ಅವರು ಮಾಡುವ ಪಾರ್ವಣಾನಿ ಪ್ರಪುರ್ವಂತಹ ತತ್ರ ರಾಜನ್ ಕ್ಷತೀಶ್ವರಾಃ ಪಿಂಡಾನಿ ಚ ಸುಸಂಹೃಷ್ಟಾಃ ಶ್ರಾದ್ದೀಯಾನಿ ದದುಸ್ತದಾ. ಕಪಿಲ ತೀರ್ಥಕ್ಕೆ ಹೋದಾಗ ಮತ್ತೆ ಯಾರು ಅಧಿಕಾರಿಗಳಿದ್ದಾರೆ ನಿಶ್ಚಿತವಾಗಿ ಅಲ್ಲಿ ಮತ್ತೆ ಪಾರ್ವಣ ಶ್ರಾದ್ದವನ್ನೆಲ್ಲ ಮಾಡಬೇಕು, ತೀರ್ಥಶ್ರಾದ್ದವನ್ನು ಮಾಡಬೇಕು ಅಂತ ಶಾಸ್ತ್ರ ಇದೆ. ತೀರ್ಥಶ್ರಾದ್ದ ಮುಗಿಸಿ ಮತ್ತೆ ಬೆಟ್ಟಕ್ಕೆ ಹೋಗಬೇಕು ಅಂತ. ಹಾಗೆ ಅವರೆಲ್ಲ ಮಾಡಿದ್ರು. ಇವರ ಹತ್ರ ಏನು ಸಾಮಗ್ರಿ ಇಲ್ಲ, ಸಲಕರಣೆ ಇಲ್ಲ. ಅದಕ್ಕಾಗಿ ಅವನು ಸ್ನಾನ ಮಾಡಿದ, ವಪನ ಆಗಿತ್ತು. ಹೋಗಿ ಶ್ರದ್ಧೆಯಿಂದ
ಒಂದಿಷ್ಟು ಮಣ್ಣಿನ ಪಿಂಡವನ್ನು ಮಾಡಿ ಇಟ್ಟ. ಅವರ ಪಿತೃಗಳಿಗೆ ಉದ್ಧಾರ ಆಗಲಿ ಅಂತ ಮಣ್ಣಿನ ಪಿಂಡಗಳನ್ನು ಇಟ್ಟ. ಮೃದಾ ಕೃತ್ವ ಪಿತೃಭ್ಯ ಶ್ರದ್ಧೆಯಾದವು. ಶ್ರದ್ಧೆಯ ಅನ್ನೋ ಮಾತದಲ್ಲ, ಅದು ಬಹಳ ಮಹತ್ವದ ಮಾತು. ಶ್ರಾದ್ದ ಹೆಂಗಿರ್ಬೇಕು ಅಂದ್ರೆ ಶ್ರದ್ಧೆಯಿಂದ ಕೂಡಿತಿರ್ಬೇಕು. ಶ್ರದ್ಧೆಯ ದದಾತೀತಿ ಶ್ರಾದ್ದಂ. ಶ್ರಾದ್ದಕ್ಕೆ ನಾವು ಎಷ್ಟೋ ಬಾರಿ ಮಾಡುವಾಗ ಮನಸ್ಸಿಗೆ ಬಹಳ ಖೇದ ಆಗ್ತದೆ, ಸಿಟ್ಟು ಮತ್ತೆ ದುಃಖ, ಇವೆಲ್ಲ ಭಾವನೆಗಳು ಬಂದು ನಿಜವಾಗಿ ಅದೇ ಮೈಲಿಗೆ ಆಗ್ತದೆ. ಮೈಲಿಗೆ ಯಾವುದು? ಶ್ರದ್ಧಾ ಇದ್ರೆ ಮೈಲಿಗೆ ಇಲ್ಲ. ಇದು ಒಂದು ಭಗವಂತನ ಕರ್ತೃತ್ವದ ವಿಚಾರ ಇರಬೇಕು, ಭಗವತ್ ಕರ್ತೃತ್ವದ ಸ್ಮರಣೆ ಇರಬೇಕು, ಮತ್ತೆ ಶ್ರದ್ಧಾ ಇರಬೇಕು. ಶ್ರದ್ಧೆಯಿಂದ ಮಾಡುವುದಕ್ಕೆ ಶ್ರಾದ್ದ ಅಂತ ಕರೀತಾರೆ. ಹೀಗಾಗಿ ಅವನು ಮಣ್ಣಿನ ಪಿಂಡ ಇಟ್ಟನೋ ಅನ್ನದ ಪಿಂಡ ಇಟ್ಟನೋ ಯಾವುದೂ ಕೂಡ ಲೆಕ್ಕಕ್ಕೆ ಬರಲಿಲ್ಲ. ನೀವೆಲ್ಲ ಕೇಳಿದ್ರಿ ಶ್ರದ್ಧೆಯಿಂದ ಶ್ರಾದ್ದ ಹೆಂಗೆ ಮಾಡಬೇಕು? ಭೀಷ್ಮಾಚಾರ್ಯರ ಕಥೆ ನೀವೆಲ್ಲ ಕೇಳಿದ್ರಿ. ಶ್ರಾದ್ದಕ್ಕೆ ಭೀಷ್ಮಾಚಾರ್ಯರು ಒಂದು ಒಳ್ಳೆ ನಿದರ್ಶನವನ್ನು ತೋರಿಸಿದರು. ಒಂದು ಸಲ ಭೀಷ್ಮಾಚಾರ್ಯರು ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ತಂದೆ ಶಂತನು ಮಹಾರಾಜನ ಮತ್ತೆ ಮರಣದ ನಂತರ ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ಶಂತನುವಿನ ಕೈಗೆ ಮತ್ತೆ ಕವಚ ಇತ್ತಲ್ಲ, ಅದನ್ನು ನೋಡಿ, ಕುಂಡಲ ಎಲ್ಲ ಇದ್ದದ್ದನ್ನು ನೋಡಿ, ಅಲ್ಲಿ ಶ್ರಾದ್ದಕ್ಕೆ ಪಿಂಡವನ್ನು ಇಡೋ ಕಾಲಕ್ಕೆ ಕೈ ಹೊರಗೆ ಬಂತು. ಕೈ ಹೊರಗೆ ಬಂದು ಪಿಂಡವನ್ನು ಕೊಡು, ನಾನೇ ಬಂದಿದ್ದೀನಿ ಅಂತ. ಅವನಿಗೆ ಗೊತ್ತಾಯ್ತು ಅಪ್ಪಾಜಿನೇ ಇದು ಅಂತ. ಯಾಕೆ ಅಂತಂದ್ರೆ ಕೈ ನೋಡಿರ್ತಾನ, ಆದ್ರೆ ಅವನು ಹೇಳ್ತಾನೆ ನಾನು ಕೊಡೋದಿಲ್ಲ ಅಂತ. ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಯಾಕೆಂದ್ರೆ ಶ್ರಾದ್ದದ ನಿಯಮ ಏನು ಅಂದ್ರೆ ದರ್ಭೆಯ ಮೇಲೆ ಪಿಂಡ ಪ್ರದಾನವನ್ನು ಮಾಡಬೇಕು. ಏನಾದರೂ ಆಗಲಿ, ಯಾಕೆಂದ್ರೆ ಅನ್ನವನ್ನ ಅದೇ ರೂಪದಲ್ಲಿ ತಿನ್ನುವ ಮತ್ತೆ ವಿಚಾರ ಅಲ್ಲಿ ಇಲ್ಲೇ ಇಲ್ಲ. ಪಿಂಡವನ್ನು ನಾವು ಪ್ರದಾನ ಮಾಡಬೇಕು. ಪಿತೃದೇವತೆಗಳು ಅನುಗ್ರಹ ಮಾಡಿ ಅವರವರ ರೂಪಕ್ಕೆ ಅನುಗುಣವಾಗಿ ಅವರವರಿಗೆ ಅನ್ನವನ್ನು ಒದಗಿಸ್ತಾರೆ ಅಂತ ಅನ್ನೋದು ಶಾಸ್ತ್ರದ ಸಂಗತಿ. ಇದನ್ನು 500 ವರ್ಷ ಅಧ್ಯಯನ ಮಾಡಿದವರು ಭೀಷ್ಮಾಚಾರ್ಯ. 520 ವರ್ಷ ಅಭ್ಯಾಸ ಮಾಡಿದವರು. ಅಷ್ಟೆಲ್ಲ ಅಧ್ಯಯನ ಮಾಡಿದಂತಹ ಭೀಷ್ಮಾಚಾರ್ಯರು ಮತ್ತೆ ಸರಿಯಾಗಿ ಮಾಡ್ತಾರೆ ಇಲ್ಲೋ ಅಂತ ಅವರಪ್ಪ ಪರೀಕ್ಷೆ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾನ ಇಲ್ಲೋ ಅಂತ. ಅದಕ್ಕಾಗಿ ನನ್ನ ಕೈ ಕೊಡು ಅಂದ್ರೆ ಒಟ್ಟ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದನ್ನ ಮತ್ತೆ ಈ ದರ್ಭೆಗಳ ಮೇಲೆ ಆದ ದರ್ಭೆಗಳನ್ನು ಹಾಸಿ ಪರಿಸ್ತರಣ ಮಾಡಿ ಅಲ್ಲೇ ಮತ್ತೆ ಇಡುತ್ತಾರೆ ಅಂತೆಲ್ಲ ಬರುತ್ತೆ. ಆವಾಗ ಬಹಳ ಸಂತೋಷ ಆಗಿ ಶಂತನು ಮಹಾರಾಜ ನಿನಗೇನು ಬೇಕು ವರ ಕೇಳು ಅಂತಂದಾಗ ಅವರು ಇಚ್ಛಾಮರಣಿಗಳು ಆದರು. ಜೊತೆಗೆ ಶ್ರಾದ್ದದ ಇನ್ನೂ ವಿಶೇಷವಾದ ಪಿತೃದೇವತೆಗಳ ಮಹಿಮೆಯನ್ನು ಕೂಡ ಅವರು ತಿಳ್ಕೊಂಡ್ರು ಅಂತ ನೀವೆಲ್ಲ ಕೇಳ್ತೀರಿ. ಹರಿವಂಶದಲ್ಲಿ ವಿಶೇಷವಾಗಿ ಇದರ ಪಿತೃಗಣ ಪರಿಚಯನೇ ವಿಶೇಷವಾಗಿ ಮಾಡಿದ್ದಾರೆ. ಈ ಎಲ್ಲ ಜ್ಞಾನದ ಸೌಭಾಗ್ಯ, ಈ ಎಲ್ಲ ಮತ್ತೆ ಆಯುಷ್ಯದ ಮಹಾ ಅನುಕೂಲ ಭೀಷ್ಮಾಚಾರ್ಯರಿಗೆ ಬಂದದ್ದು ಶ್ರದ್ಧೆಯಿಂದ ಮಾಡಿದ ಶ್ರಾದ್ದಕ್ಕೆ. ಹೀಗಾಗಿ ನಾವು ಮನೆಯೊಳಗೆ ಶ್ರದ್ಧೆಯಿಂದ ಶ್ರಾದ್ದ ಮಾಡ್ತಾ ಇದ್ವಿ ಅಂತಂದ್ರೆ ನೆನಪು ಮಾಡ್ಕೊಳ್ಬೇಕು, ನಮ್ಮ ಶ್ರದ್ಧೆಗೆ ದೇವರು ಅನುಗ್ರಹ ಮಾಡೇ ಮಾಡ್ತಾನೆ. ಸಂಪತ್ತು, ಮಹಾ ಸಂಪತ್ತು ಬರಬೇಕು ಅಂದ್ರೆ ಪಿತೃಕಾರ್ಯ ಮಾಡಬೇಕು. ಪಿತೃಕಾರ್ಯವು ದೇವ ಕಾರ್ಯಕ್ಕಿಂತ ವಿಶಿಷ್ಯತೆ ಬಹಳ ಮಹತ್ವದ್ದು. ಹೀಗಾಗಿ ಯಾಕೆ ಹೇಳಿದೆ ಇಷ್ಟು ಅಂತಂದ್ರೆ ಅವನು ಇಟ್ಟ ಪಿಂಡಕ್ಕೆ ಅಷ್ಟು ಬೆಲೆ ಬಂತು ಅಂತ. ಅವನು ಶ್ರದ್ಧೆಯಿಂದ ಮಾಡಿದ್ದಕ್ಕೆ ಅಷ್ಟು ಬೆಲೆ ಬಂತು. ಬಂದ ಮೇಲೆ ಮಾಧವೋಪಿ ಆಯ್ತಲ್ಲ, ಅದಾದ್ಮೇಲೆ ಪಿತೃಶ್ರಾದ್ದಂ ಪಿಂಡದಾನಂ ಮುಕ್ತಿಸ್ತತ್ರ ನ ಸಂಶಯ. ಪಿತೃಶ್ರಾದ್ದ ಮತ್ತು ಪಿಂಡದಾನ ಯಾರು ಆ ಅದ್ಭುತವಾದಂತಹ ಈ ಕಪಿಲ ತೀರ್ಥದಲ್ಲಿ ಮಾಡ್ತಾರೋ ಅವರಿಗೆ ಮುಕ್ತಿಯು ಹಾಗೇ ಆಗ್ತದೆ ಅಂತ ಹೇಳ್ತಾರೆ. ಪಿತೃಗಳಿಗೂ ಮುಕ್ತಿ ಮಾಡಿದ ಮತ್ತೆ ಇವನಿಗೂ ಕೂಡ ಒಳ್ಳೆಯ ವಿಶೇಷವಾದ ಸೌಭಾಗ್ಯವನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಒಂದು ಸಣ್ಣ ಮತ್ತೆ ಕಾರ್ಯವು ಕೂಡ ದೊಡ್ಡದಾಗಿ ನಮಗೆ ಫಲವನ್ನು ಕೊಡ್ತದೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಹೀಗಾಗಿ ಎಲ್ಲೇ ಏನೇ ಪಾಪಗಳನ್ನು ಮಾಡಿದ್ರು ನಾವೆಲ್ಲ ಬೆಟ್ಟ ಹಾಕೊಂಡು ಹೋಗಿರ್ತೀವಿ, ಬೆನ್ನಿನ ಹಿಂದೆ ಪಾಪದ ಬೆಟ್ಟ. ನಾವು ಬೆಟ್ಟಕ್ಕೆ ಹೋದ್ರು ನಮ್ಮಿಂದ ಒಂದು ಬೆಟ್ಟ ಇರ್ತದೆ. ಆ ಬೆಟ್ಟವನ್ನು ಕಳ್ಕೊಳ್ಳಿಕ್ಕೆ ಅವಕಾಶ ಆಗುವುದು ಇಂತಹ ಮಹಾ ಮತ್ತೆ ಕಪಿಲ ತೀರ್ಥಾದಿಗಳಲ್ಲಿ. ಕಿಂವರ್ಣಯಾಮ ಪುರುಷೋತ್ತಮಸ್ಯ ಕ್ಷೇತ್ರಸ್ಯ ತೀರ್ಥಸ್ಯ ಚ ಪುಣ್ಯಶಕ್ತಿಂ ಮೃತ್ಪಿಂಡದಾನೇನ ಪಿತಾಮಹಾದ್ಯಾಹ ಮುಕ್ತಿಂ ಪ್ರಯಾತ ಮುರವೈರಿ ಶಾಸನಾತ್. ಇದು ಯಾಕೆ ಹೀಗಾಗ್ತದೆ ಅಂತಂದ್ರೆ ಮುರವೈರಿ ಶಾಸನ, ಇದನ್ನು ಮಾಡಿದಂತಹ ಶಾಸನ ಇದು ಹಿಂಗಾಗ್ಬೇಕು. ಯಾರು ಪಿಂಡ ಪ್ರದಾನವನ್ನು ಅಲ್ಲಿ ಮಾಡ್ತಾರೋ ಸ್ವಾಮಿ ವಿಷ್ಕರಣಿ ಕಪಿಲ ತೀರ್ಥಗಳಲ್ಲಿ ಅವರಿಗೆ ಮುಕ್ತಿ ಆಗಬೇಕು ಅಂತ ಸಾಕ್ಷಾತ್ ವೇದವ್ಯಾಸನೇ ಹೇಳಿದ್ದಾನೆ, ಸಾಕ್ಷಾತ್ ಪರಮಾತ್ಮನೇ ಹೇಳಿದ್ದಾನೆ. ಆದ್ದರಿಂದ ಇದಾಯಿತು ಅಂತ ಆಯ್ತು. ಮುಂದೆ ಏನಾಯ್ತು? ಅವತ್ತಿನ ದಿವಸ ಮುಗೀತು, ಅವರು ಉಚ್ಚಿಷ್ಟವನ್ನು ಊಟ ಮಾಡಿದ, ಪಿಂಡ ಪ್ರದಾನ ಆಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಅವರು ಮತ್ತೆ ಪರ್ವತವನ್ನು ಏರಬೇಕು ಅಂತ ಹೋಗ್ತಾ ಇದ್ದಾರೆ. ಆವಾಗ ಇವನು ಕೂಡ ಹೋಗಿ
ಆ ಪರ್ವತದ ಬೆಟ್ಟದ ಮೆಟ್ಟಿನ ಮೇಲೆ ಕಾಲಿಟ್ಟ ತಕ್ಷಣ ವಾಂತಿ ಆಗ್ತದೆ, ಭಯಾನಕ ವಾಂತಿ. ಹೇಳ್ತಾರೆ, ಭೂಧರ ಸ್ಪರ್ಶ ಮಾತ್ರೇಣ ತದಗಂ ಪರ್ಯಕಂಪತ. ಅಗ ಪಾಪದ ಏನು ಒಂದು ಮಡು ಗಟ್ಟಿತ್ತಲ್ಲ, ಅದೆಲ್ಲ ಒಂದು ಕ್ಷಣ ಕಂಪನ ಆಗ್ಬಿಡ್ತದೆ, ಪಾಪ ಎಲ್ಲ ಹೊರಗೆ ಬಿತ್ತು ಅಂತ. ಹೇಗೆ? ವಮಂತಮೇನಂ ಸ್ವಂ ಪಾಪಂ ಸಮಾವೃಣ್ವನ್ ಸಮಂತತಃ. ತನ್ನ ಪಾಪವನ್ನೇ ವಾಂತಿ ಮಾಡಿದಾನೆ. ಎಷ್ಟು ಅದ್ಭುತ! ವಾಂತಿ ಮಾಡಿಕೊಂಡಿದ್ದು ಏನೋ ತಿಂದಿದ್ದು ಉಂಡಿದ್ದು ಅಲ್ಲ, ತನ್ನ ಪಾಪವನ್ನೇ ಹೊರಗೆ ಹಾಕಿದ್ದಾರೆ. ಅದಾದ ಮೇಲೆ ಅದರಿಂದ ಎಲ್ಲಾ ಕಡೆ ಕೆಟ್ಟ ದುರ್ವಾಸನೆ ಬಂತು, ಎಲ್ಲಾ ಕಡೆ ಝಳ ಅದರದಷ್ಟು ತಾಕಿತು ಅಂತ ಹೇಳ್ತಾರೆ. ಆ ದುರ್ಗಂಧ ಧೂಮದಿಂದ ದೇವತೆಗಳಿಗೆ ದುಃಖ ಆಯಿತು. ಏನಪ್ಪಾ ಇದು, ಎಂಥದ್ದು! ಈ ಮಾಧವ ಬ್ರಾಹ್ಮಣನ ಪಾಪ ಎಷ್ಟು ದೊಡ್ಡದು ಅಂತ. ತಂದೆ ತಾಯಿಗಳಿಗೆ ಮಾಡಿದ ಅನ್ಯಾಯ, ಸ್ವಸ್ತ್ರೀ ಮಹಾಪತಿವ್ರತೆಯಾದ ಆ ಚಂದ್ರಲೇಖೆಗೆ ಮಾಡಿದ ಅನ್ಯಾಯ, ಈ ಎಲ್ಲವೂ ಕೂಡಿ ಇಷ್ಟೆಲ್ಲ ಬಿಟ್ಬಿಡ್ರಿ. ಶಾಸ್ತ್ರವನ್ನು ಓದಿದ್ದನ್ನು ಮರೆತರೆ ಅದಕ್ಕೊಂದು ಶಿಕ್ಷೆ ಹೇಳಿದ್ದಾರೆ. ಶಿಕ್ಷಾಕ್ಷಯಂ ಗಚ್ಚತಿ ಕಾಲ ಪರ್ಯಯಾತ್. ಯಾವುದೇ ಒಂದು ಅಧ್ಯಯನ ಮಾಡಿದ್ರೆ ಅದು ಕೆಲವು ಕಾಲ ಬಿಟ್ಟರೆ ಅದು ಮರೆತು ಹೋಗ್ತದೆ. ನಿಶ್ಚಿತವಾಗಿ ನೋಡಬೇಕಾಗ ನಾವು ಇನ್ನೊಂದು 10 ವರ್ಷ ಇದನ್ನು ಕೇಳಿಲ್ಲ ಅಂತಂದ್ರೆ ಹೇಳೋರಿಗೂ ಬರೋದಿಲ್ಲ, ಕೇಳೋರಿಗೂ ಬರೋದಿಲ್ಲ. ಯಾಕೆ ಅಂದ್ರೆ ಕಾಲ ಹೋದಂತೆ ಶಿಕ್ಷಾ ಜ್ಞಾನ ಹೊರಟೋಗ್ತದೆ. ಹೀಗಾಗಿ ಓದಿದ್ದನ್ನು ಮರೆಯುವುದು ಒಂದು ಮಹಾಪಾತಕ ಅಂತ. ಅದು ಮಾಡಿದ್ದ ಅವನು. ಯಾವ ಪಾತಕ ಮಾಡಿಲ್ಲ ನೀವು ಲಿಸ್ಟ್ ಮಾಡ್ಬೋದು, ಎಲ್ಲ ಮಾಡಿ, ಎಲ್ಲ ಚೆಕ್ ಲಿಸ್ಟ್ ಟಿಕ್ ಆಗಿದೆ. ಇಂತಹ ಅಪರಾಧವನ್ನು ಮಾಡಿದ ಅವನಿಗೆ ಎಷ್ಟು ದೊಡ್ಡದಾದ ಪಾಪ ಇರಬೇಕು. ಅದಕ್ಕಾಗಿ ಆ ದುರ್ಗಂಧ ಧೂಮ ದೇವತೆಗಳವರೆಗೂ ಕೂಡ ಹೊರಟೋಯ್ತು. ಹೀಗಾಗಿ ಅದೆಲ್ಲ ಆಯಿತು. ಇಷ್ಟೆಲ್ಲ ಆದ್ಮೇಲೆ ಅವನಿಗೆ ಏನಾಯ್ತು ಕೇಳಿ. ವವರ್ಷು ಪುಷ್ಪ ವರ್ಷಾಣಿ ಮಾಧವ ಸ್ವತ್ತಮಂಗಕೆ ದೃಷ್ಟ್ವಾ ಪಿತಾಮಹ ಶ್ರೀಮಾನ್ ವಿಮಾನಾದವರುಹ್ಯ ಸಹ. ಅವನ ಮೇಲೆ ಪುಷ್ಪವೃಷ್ಟಿ ಆಯಿತು. ಯಾಕಂದ್ರೆ ಪಾಪವನ್ನು ಕಳೆದುಕೊಂಡ ಅಂತ, ಇನ್ನೇನೂ ಇಲ್ಲ. ಯಾವ ಹೆಸರಿಲ್ಲ, ಮತ್ತೆ ಯಾವ ರೆಕಮೆಂಡೇಶನ್ ಇಲ್ಲ, ಏನೂ ಇಲ್ಲ. ಪುಷ್ಪವೃಷ್ಟಿ ಆಗ್ಲಿಕ್ಕೆ ಒಂದೇ ಒಂದು ಏನಂದ್ರೆ ನಿನ್ನೊಳ ಪಾಪ ಅದನೋ ಇಲ್ಲೋ ಅದಷ್ಟೇ ಕಾರಣ. ಯಾಕೆ ವಾಯುದೇವರಿಗೆ ಎಲ್ಲಕ್ಕಿಂತ ದೊಡ್ಡ ಮಹತ್ವ ಹೇಳ್ತಾರೆ ನೋಡ್ರಿ. ಅದೊಂದು ಶ್ಲೋಕ ಅದ ನೋಡ್ರಿ, ಹೇಳಕ್ಕೆ ಹೇಳ್ತೀವಿ. ಪುಣ್ಯೋ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ. ಎಲ್ಲರೂ ಸ್ಮರಣೆ, ಪಾಂಡವರ ಸ್ಮರಣೆ ಮಾಡೋದ್ರಿಂದ ಏನೇನಾಗ್ತದೆ ಅಂತ ಹೇಳ್ತಾರೆ. ಧರ್ಮೋ ವಿವರ್ಧತೆ ದೃಷ್ಟಿಯ ಕೀರ್ತನೇನ ಅಂತೆಲ್ಲ. ಅದರೊಳಗಿರುವ ಅಸಾಮಾನ್ಯವಾದ ಒಂದು ಗುಣ ಯಾವುದು ಅಂದ್ರೆ ಪಾಪ ಹೋಗ್ತದೆ. ಯಾವುದರಿಂದ? ಭೀಮಸೇನ ದೇವರನ್ನ ಸ್ಮರಣೆ ಮಾಡೋದ್ರಿಂದ. ಎಲ್ಲಕ್ಕಿಂತ ದೊಡ್ಡದೇ ಅದು. ಎಲ್ಲದಕ್ಕೂ ಪ್ರತಿಬಂಧಕವಾಗಿ ನಿಲ್ಲೋದು, ಒಳ್ಳೆಯ ಕೆಲಸಕ್ಕೆ ಅಡ್ಡ ನಿಲ್ಲೋದು ಪಾಪ. ನಾವು ಮಾಡಿಕೊಂಡಿದ್ದು ಆಗದೇ ಇರುವಂತೆ, ಸತ್ಯ ಸಂಕಲ್ಪ ಆಗದೇ ಇರುವಂತೆ ಮಾಡೋದು ಪಾಪನೇ. ಹೀಗಾಗಿ ಪಾಪಗಳನ್ನು ಕಳೆದುಕೊಂಡವನಿಗೆ ಎಲ್ಲಾ ಕಡೆ ಶುದ್ಧಿ. ಇವನು ಪಾಪನೇ ಕಳ್ಕೊಂಡಲ್ಲ, ಅದಕ್ಕಾಗಿ ಇವನ ಮೇಲೆ ಪುಷ್ಪವೃಷ್ಟಿಯಾಗಿದೆ. ಇದು ಇಷ್ಟ ಅದರ ಹಿಂದಿನ ಅಭಿಪ್ರಾಯ. ಆದ ಮೇಲೆ ಸಾಕ್ಷಾತ್ ಪಿತಾಮಹ ಬ್ರಹ್ಮದೇವರು ಬಂದು ಹೇಳ್ತಾರೆ, ಜಿಗ್ರಂಶ್ಚ ತತ್ ಶಿರಶ್ರೀಮಾನ್ ಬ್ರಹ್ಮಾವಾಣಿ ಮಥಾಬ್ರವೀತ್. ಏನ್ ಬ್ರಹ್ಮದೇವರ ಅನುಗ್ರಹ ಇರಬೇಕು, ಎಷ್ಟು ಪ್ರೀತಿ ಮಕ್ಕಳ ಮೇಲೆ. ನಾವು ನಮ್ಮ ಮಕ್ಕಳ ಮೇಲೆ ಹೆಂಗ್ ಪ್ರೀತಿ ಮಾಡ್ತೀವಿ ಹೇಳ್ರಿ. ಅದು ಹತ್ತಿರ ಬಂತು ಮಗು ಅಂದಾಗ ಅದರ ತಲೆಯನ್ನು ಮೂಸಿ ನೋಡ್ತೀವಿ, ಅದು ಪ್ರೀತಿ. ಹಾಗೆ ಬ್ರಹ್ಮದೇವರು ಇಂಥ ದೊಡ್ಡ ಮತ್ತೆ ಪಾಪಿ ಅನ್ಬಾರ್ದು, ಈ ಪುಣ್ಯವಂತ, ಆ ಪುಣ್ಯವಂತನಾದ ಮಾಧವನ ತಲೆಯನ್ನು ಮೂಸಿ ನೋಡಿದರು ಬ್ರಹ್ಮದೇವರು. ಆಗ್ರಾಣನ ಮಾಡಿ ವಾಣಿ ಅಥ ಬ್ರಹ್ಮ ವಾಣಿ ಮಥಾಬ್ರವಿ ಭೋ ಭೋ ಮಾಧವ ವಿಪ್ರೇಂದ್ರ ಗತ ಪಾಪೋಸಿ ಕೇವಲ. ಯಾರು ಅನೌನ್ಸ್ ಮಾಡಬೇಕು? ಸಾಕ್ಷಾತ್ ಬ್ರಹ್ಮದೇವರೇ ಅನೌನ್ಸ್ ಮಾಡಬೇಕು. ಗತ ಪಾಪೋಸಿ. ಯಾರೋ ನಮ್ಮ ಸಾಮಾನ್ಯರು ಹೇಳಿದ್ರೆ ಡೌಟ್ ಬರ್ತದೆ, ಹೌದೋ ಇಲ್ಲೋ ಅಂತ ಒಂದು ಸ್ವಲ್ಪ ಸಂದೇಹ ಬಂದಿತ್ತು. ಯಾರು ನಮ್ಮನ್ನು ಹುಟ್ಟಿಸಿದ್ದಾರೋ, ಯಾರು ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರೋ ಅವರೇ ಹೇಳಿದರು. ಗತ ಪಾಪೋಸಿ ಕೇವಲಂ ಸ್ವಾಮಿ ತೀರ್ಥಸ್ಯ ನಿಕಟಂ ಗತ್ವಾ ಸ್ನಾತ್ವಾಥ ತಜ್ಜಲೆ ವರಾಹ ವದನಂ ನತ್ವಾ ತ್ಯಜ ದೇಹಂ ಮಹೀಸುರ. ಇನ್ ಮುಂದಿರೋದು ಒಂದೇ ಇನ್ಸ್ಟ್ರಕ್ಷನ್. ಏನ್ ಮಾಡ್ಬೇಕು? ಈಗ ನೇರವಾಗಿ ಗುಡ್ಡ ಹತ್ತಿ ಮೇಲೆ ಹೋಗಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಪಕ್ಕದಲ್ಲಿ ವರಾಹ ದೇವರಿಗೆ ನಮಸ್ಕಾರವನ್ನು ಮಾಡಿ ನಿನ್ನ ದೇಹವನ್ನು ಬಿಟ್ಬಿಡು. ಆಯ್ತಲ್ಲ, ದೇಹವನ್ನು ಬಿಟ್ಟರು. ಈ ಪಾಪಿಯಾದ ದೇಹವನ್ನು ಬಿಟ್ಟ ಮೇಲೆ ಮುಂದೆ ಏನು ಅಂತಂದ್ರೆ ಹೇಳ್ತಾರೆ, ಮಹೀಪಾಲೋಚ ಭೂತ್ವಾತ್ರ ಕುರು ರಾಜ್ಯಂ ಕಂಟಕಂ ಪಾಂಡವಾನಾಂ ಚ ದೌಹಿತ್ರ ಕುಲೇ ಜಾತೋತಿ ಕೀರ್ತಿಮಾನಂ ಸುಧರ್ಮಸ್ಯ ಸುತೋ ಭೂತ್ವ ಆಕಾಶ ನಾಮಾತ ದಕ್ಷಿಣೆ. ಪಾಂಡವರ ಮಗಳ ಸಂತಾನ, ಹೆಣ್ಣು ಮಕ್ಕಳ ಸಂತಾನ ದೌಹಿತ್ರ ಕುಲದಲ್ಲಿ ನೀನು ಮುಂದೆ ಸುಧರ್ಮ ಅನ್ನುವಂತಹ ರಾಜನ ಮಗನಾಗಿ ಅತಿ ಕೀರ್ತಿವಂತನಾಗಿ ಆಕಾಶ ರಾಜ ಅಂತ ಹುಟ್ಟಿ ಅಂತ ಹೇಳಿ. ಎಲ್ಲಿಯ ಮಾಧವ ಬ್ರಾಹ್ಮಣ, ಎಲ್ಲಿಯ ಕುಂತಲ, ಎಲ್ಲಿಯ ಆಕಾಶ ರಾಜ, ಒಂದಕ್ಕೊಂದು
ಅಜಗಜಾಂತರ ಅಂದ್ರೆ ಬಹಳ ಸಣ್ಣದಾಯ್ತು. ಇದು ಒಂದು ಕಾಲು ತ್ರಿವಿಕ್ರಮ ಒಂದು ಕೆಳಗಿನದು, ಇನ್ನೊಂದು ಕಾಲು ಮತ್ತೆ ಬ್ರಹ್ಮಾಂಡ ಕರ್ಪೂರಕ್ಕೆ ಬಳೆದ ಕಾಲು, ಅಷ್ಟು ವಿಚಿತ್ರವಾದಂತಹ ವ್ಯತ್ಯಾಸ ಇರುವ ಸ್ಥಿತಿ ಅದು ಅವನಿಗೆ ಬಂದಿತು. ಇದಕ್ಕೆ ಕಾರಣ ಅತಿಕೀರ್ತಿಯನ್ನ ಪಡೆಯುವುದಕ್ಕೆ ಕಾರಣ ಹೇಳ್ತಾರೆ, ನಾರಾಯಣಪುರೇ ವೀರ ಸ್ತೋಂಡ ದೇಶಾಧಿಕೋಭವ. ಮೊದಲಿಗೆ ರಾಜ ಆಗ್ತಾನೆ, ರಾಜನಿಗೆ ಮಗಳು ಹುಡ್ತಾಳೆ. ಯಾರು? ಜಾಮ ತವ ಪುತ್ರಿ ಜಗನ್ಮಾತ ಜಾಮಾತಾ ಚ ಜಗತ್ಪತಿ. ನಿನ್ನ ಮಗಳು ಸಾಕ್ಷಾತ್ ರಮಾದೇವಿ ಬಂದು ಮಗಳಾಗಿ ಹುಟ್ಟುತ್ತಾಳೆ. ನಿನ್ನ ರಮಾದೇವಿಯನ್ನು, ರಮಾ ಹುಟ್ಟಿದ ಮೇಲೆ ನಿನ್ನ ಅಳಿಯ ಯಾರಾಗಬೇಕು? ಸಾಕ್ಷಾತ್ ಪರಮಾತ್ಮನೇ ಆಗಬೇಕು. ಭೂ ವೈಕುಂಠಕ್ಕೆ ಬಂದ ಆ ಶ್ರೀನಿವಾಸನೇ ನಿನ್ನ ಅಳಿಯನಾಗ್ತಾನೆ ಭವಿಷ್ಯತಿ ಅಂತ ಹೇಳ್ತಾರೆ. ಪಶ್ಚಾತ್ ವೈಕುಂಠ ಆತ್ಮವಿ. ಇದೆಲ್ಲ ಆದ್ಮೇಲೆ ನೀವು ವೈಕುಂಠಕ್ಕೆ ಬರಬೇಕು. ಅಂದ್ರೆ ನೀನು ಇನ್ನೂ ಕೆಲಸ ಉಂಟು. ಏನೋ ಬ್ರಹ್ಮದೇವರು ಬಂದ್ರು, ಉದ್ಧಾರ ಆಯಿತು, ನೇರವಾಗಿ ಮತ್ತೆ ಇದಕ್ಕೆ ವಿರಜಾ ನದಿಗೆ ಹೋಗ್ಬಿಡೋದ ಅಂತಂದ್ರೆ ಇಲ್ಲ. ಇಷ್ಟೆಲ್ಲ ಆಗಬೇಕಿಲ್ಲ. ಈ ದೇಹವನ್ನು ಬಿಟ್ಟು ಮತ್ತೆ ತೋಂಡ ದೇಶಕ್ಕೆ ಅಧಿಪತಿಯಾಗಿ ಬಂದು ನಾರಾಯಣಪುರವನ್ನು ಆಳಿ ಮಗಳನ್ನ ಸಾಕ್ಷಾತ್ ವೆಂಕಟೇಶನಿಗೆ ಮದುವೆ ಮಾಡಿಕೊಟ್ಟು ಆಮೇಲೆ ನೀನು ವೈಕುಂಠವನ್ನ ಪಡೀತಿ ಅಂತ ಹೇಳಿ ಆ ಚತುರಾನನ ಬ್ರಹ್ಮದೇವರು ಆಶೀರ್ವಾದವನ್ನು ಮಾಡಿದ್ದಾರೆ. ಆ ಆಶೀರ್ವಾದದ ಫಲವಾಗಿ ಈ ಪರ್ವತಕ್ಕೆ ವೆಂಕಟಾಚಲ ಅಂತ ಅವತ್ತಿನಿಂದ ಕರೆದರು ಅಂತ ಹೇಳ್ತಾರೆ. ಯಾಕೆ? ಸರ್ವ ಪಾಪಾನಿ ವೇಂ ಪ್ರಾಹು ಘಟಸ್ತದ್ದಾಹ ಉಚ್ಯತೆ. ಎಲ್ಲ ಪಾಪಗಳು ಕೂಡ ಅವುಗಳಿಗೆ ವೇಮ್ ಅಂತ ಕರೀತಾರೆ. ವೇಮ್ ಅಂದ್ರೆ ಪಾಪಗಳು ಅಂತ. ಆ ಶಬ್ದಕ್ಕೆ ಅಷ್ಟರ್ಥ, ಸಣ್ಣ ಪದ ನೋಡ್ರಿ, ಅದಕ್ಕಷ್ಟ ಅರ್ಥ. ಅದನ್ನ ದಾಹ, ದಾಹ ಅಂದ್ರೆ ಸುಡೋದು. ಪಾಪ ದಾಹನ ಶಕ್ತಿತಃ, ಪಾಪವನ್ನ ಸುಡುತ್ತದೆ. ಆದ್ದರಿಂದ ಅದಕ್ಕೆ ವೆಂಕಟ ವೆಂಕಟ ಅಂತ ಕರೀತಾರೆ. ಹೀಗಾಗಿ ವೆಂಕಟ ಮತ್ತು ಪರ್ವತ ಸೇರಿ ವೆಂಕಟಾಚಲ ಅಂತ. ತಸ್ಮಾತ್ ವೆಂಕಟ ಶೈಲೋಯಂ ಲೋಕೆ ವಿಖ್ಯಾತ ಕೀರ್ತಿಮಾನ್ ಅಂತ ಹೇಳಿದ್ರು. ಹೀಗಾಗಿ ತಸ್ಯ ಪುಣ್ಯ ಫಲಂ ವಕ್ಷೆ ಶೃಣು ರಾಜನ್ ಯಥಾಸ್ಥಿತಂ. ಈ ವೆಂಕಟೇಶ ಮಹಾತ್ಮೆ ಇಷ್ಟೊತ್ತು ನಾವು ಕೇಳಿದ್ರೆ ಇಷ್ಟಕ್ಕೆ ಇದು ಒಂಥರ ಇದು ಈ ಮನಿ ಬ್ಯಾಕ್ ಪಾಲಿಸಿ ಇದ್ದಲ್ಲಿ ಮುಂದೇನೋ ಸಿಗ್ತದೆ, ಮಧ್ಯದೊಳಗೆ ಒಂದಿಷ್ಟು ದುಡ್ಡು ಬರ್ತದೆ ನೋಡಿ. ಹಾಗೆ ನಿಮ್ಗೊಂದಿಷ್ಟು ಫಲ ಬಂತು. ಯಾರಿಗೆ? ಹೇಳಿದವರಿಗೆ, ಕೇಳಿದವರಿಗೆ ಒಂದು ಫಲ. ಏನು ಹೇಳ್ತಾರೆ ನೋಡಿ, ಫಲಂ ಭವೇ ಧ್ರುವಂ ಗಂಗಾ ಸೇತು ಯಾತ್ರಾ ಸಹಸ್ರಜಂ. ಯಾರಾದ್ರೂ ಮತ್ತೆ ನಮ್ದು ಇನ್ನೂ ಯಾತ್ರಾ ಆಗಿಲ್ಲ, ನಾವು ಇನ್ನೂ ಸೇತು ಯಾತ್ರಾ ಮಾಡ್ಬೇಕು, ಆ ಕಡೆ ಗಂಗಾ ಯಾತ್ರಾ ಮಾಡ್ಬೇಕು, ಮತ್ತೆ ಸೇತು ಯಾತ್ರಾ ಮಾಡ್ಬೇಕು, ಇಷ್ಟೆಲ್ಲ ಇನ್ನೂ ಪೆಂಡಿಂಗ್ ಅದ ಅಂತ ಅನ್ಕೊಂಡ್ರೆ ಈಗಾಗಲೇ ನೀವು 1000 ಸಲ ಮಾಡಿಬಿಟ್ರಿ ಅಂತ. 1000 ಸಲ ಗಂಗಾ ಸೇತು ಯಾತ್ರೆಯನ್ನು ಮಾಡಿದ ಪುಣ್ಯ ಕೇವಲ ಈ ವೆಂಕಟೇಶ ದೇವರ ಈ 4 ನಾಮಗಳನ್ನು ಕೇಳಿದರೆ, ಆ ಪರ್ವತದ 4 ನಾಮಗಳ ಚಿಂತನೆಯನ್ನು ಮಾಡಿದರೆ ಬರ್ತದೆ. ಇತಿಹಾಸಮಿದಂ ಪ್ರೋಕ್ತಂ ಗೌತಮೇನ ಮಮೋದಿತಂ ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ. ಇದನ್ನು ನನಗೆ ಯಾರು ಹೇಳ್ಕೊಟ್ರು? ನೆನಪು ಮಾಡ್ಕೊಂಡು ನಾವು ಕ್ರೆಡಿಟ್ ನಾವೇ ಇಟ್ಕೊಳ್ಬಾರ್ದು. ನಮ್ಮ ಆಚಾರ ಮಾಡಿದ್ದು ಅಂತ ನಾವು ಹೇಳಬೇಕು. ಹಾಗೆ ಅವರು ಹೇಳಿದ್ರು, ನಮ್ಮ ಆಚಾರ ನಮ್ಗೆ ಇದನ್ನು ಹೇಳ್ಕೊಟ್ಟಿದ್ರಪ್ಪ, ನಿನಗೆ ನಾವು ಹೇಳಿದ್ದೀನಿ ನೋಡು. ಯಾರು? ಗೌತಮರು. ಶತಾನಂದರಿಗೆ ಗೌತಮರು ಉಪದೇಶ ಮಾಡಿದ್ರು. ಅದನ್ನು ನಾನು ನಿನ್ನ ಮುಂದೆ ಹೇಳಿದ್ದೀನಿ. ಇದು ಪರಮ ಕಲ್ಯಾಣವಾದದ್ದು, ಕಲ್ಯಾಣಕ್ಕೆ ಮುಂದೆ ಕರ್ಕೊಂಡು ಹೋಗುವಂತಹದ್ದು. ಶ್ರವಣಾತ್ ಭದ್ರದಾಯಕಂ. ಭದ್ರ ಅಂದ್ರೆ ಗಟ್ಟಿತನ, ಭದ್ರ ಅಂದ್ರೆ ಮಂಗಲ ಅಂತ. ಯಾವ ದುಃಖವೂ ಇಲ್ಲದಂತೆ ನಮ್ಮನ್ನ ಮಾಂಗಲಿಕವಾದಂತಹ ಒಂದು ಪರಮ ಸಂಯೋಗವನ್ನು ದೇವರು ಮಾಡಿಸ್ತಾನೆ. ಅದಕ್ಕೆ ಕಾರಣ ಈ ವೆಂಕಟೇಶ ದೇವರ ಭವಿಷ್ಯೋತ್ತರ ಪುರಾಣ ಅಂತರ್ಗತವಾದ 4 ಯುಗ ಮಹಿಮಾನುವರ್ಣ, ಚತುರ್ಯುಗ ಮಹಿಮಾನುವರ್ಣನ ಅನ್ನುವಂತಹ ಪ್ರಥಮ ಅಧ್ಯಾಯ ಅಂತ ಹೇಳ್ತಾರೆ. ಅಲ್ಲಿಗೆ ಆ ಪ್ರಥಮ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ಮುಂದೆ ದ್ವಿತೀಯಾಧ್ಯಾಯದಲ್ಲಿ ಇನ್ನೊಂದು ಪ್ರಧಾನ ಘಟ್ಟ ಬರ್ತದೆ. ಪ್ರಥಮಾಧ್ಯಾಯದ ಪ್ರಧಾನ ಘಟ್ಟ ವಾಯು ಜೀವೋತ್ತಮ ತತ್ವ. ದ್ವಿತೀಯಾಧ್ಯಾಯದ ಪ್ರಧಾನ ಘಟ್ಟ ಹರಿ ಸರ್ವೋತ್ತಮ ತತ್ವ. ಅದನ್ನು ಹೇಳಿ ಪ್ರಾರಂಭ ಮಾಡ್ತಾರೆ. ಜನಕ ಉವಾಚ ಮರು ಕಥಂ ನಾರಾಯಣ ಪ್ರಾಪ್ತಃ ಕಸ್ಮಾದ್ವಾ ಕಾರಣಾನ್ ಮುನೆ ತತ್ರಾಗತ್ಯ ಕೃತಂ ಕರ್ಮ ತನ್ಮಮ ಚಕ್ಷುಭೂಸುರ. ನಾರಾಯಣ ಮತ್ತೆ ಭೂಮಿಗೆ ಬಂದ ಅಂತ ಹೇಳ್ತಾರೆ. ಯಾವ ಕಾರಣಕ್ಕಾಗಿ ಅವರು ಬಂದ? ದೇವರು ಭೂಮಿಗೆ ಬಂದು ಅವತಾರ ಮಾಡಿ ಇಲ್ಲಿ ನಿಂತಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಮತ್ತೆ ಹೇಳ್ತಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ವರಾಹದೇವರ ಆ ಮಹಾತ್ಮ್ಯವನ್ನು ಹೇಳ್ರಿ. ಈಗ ತಾನೇ ಮಾಧವನ ಕಥೆಯೊಳಗೆ ವರಾಹದೇವರ ದರ್ಶನ ತಗೊಂಡು ನೀನು ದೇಹವನ್ನು ಬಿಡು ಅಂತ ಹೇಳ್ತಾರಲ್ಲ, ಅಂತ ವರಾಹದೇವರ ಚರಿತ್ರೆಯನ್ನು ಕೂಡ ತಿಳಿಸಬೇಕು ಅಂತ ಹೇಳಿದಾಗ ಹೇಳ್ತಾರೆ. ದೇವಾನಾಂಚ ಋಷೀಣಾಂಚ ದೇವಸ್ತ್ರೀಣಾಂ ಸಮಾಗಮಂ. ಮತ್ತಿಷ್ಟೇ ಅಲ್ಲ, ಈ ಪರ್ವತಕ್ಕೆ ಬಂದವರು ದೇವರು ಮತ್ತೆ ಆಕಾಶರಾಜ, ರಮಾದೇವಿ ಇವರಷ್ಟೇ ಅಲ್ಲ, ಈ ಕೆಳಗಿಳಿದು ಬಂದವರು ದೇವತೆಗಳೆಲ್ಲ ಬಂದಿದ್ದಾರೆ ಅಂತ ಹೇಳ್ತಾರೆ.
ಹಾಗಾಗಿ ಅವರೆಲ್ಲ ಬರುವಂತಹ ಏನು ಕಾರಣ ಆಯಿತು ಅಂತ ಕೇಳಿದಾಗ ಆ ಹಿಂದಿನ ವೃತ್ತಾಂತವನ್ನ ನಿಮಗೆಲ್ಲ ಗೊತ್ತಿರೋ ಕಥೆ ವಿಶೇಷವಾಗಿ ಅದು ಹೇಳ್ತಾರೆ. ಕಶ್ಯಪಾದಿ ಋಷಿಗಳೆಲ್ಲ ಕೂಡ ಸನ್ಮುಖಂ ಜಾಹ್ನವಿ ತೀರೆ ಸಂತೋಷ ಚಕ್ರೇ ದ್ವಿಜಾಹ. ಕಶ್ಯಪಾದಿ ಋಷಿಗಳು ಜಾಹ್ನವಿ ತೀರದಲ್ಲಿ ಗಂಗಾ ದಂಡೆಯ ಮೇಲೆ ಒಂದು ಅದ್ಭುತವಾದ ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ. ನಾರದರಿಗೆ ಒಂದು ಸೇವಾವಕಾಶ. ಏನ್ ಕೇಳ್ತಾರೆ ಅಂದ್ರೆ, ಕೋಭುಂಕ್ತೆ ಯಜ್ಞ ಸುಫಲಂ. ಯಜ್ಞ ಮಾಡಿದ್ದು ಹೌದು, ಯಜ್ಞದ ಒಂದು ಫಲ ಅಂತ ಇರ್ತದೆ, ಯಜ್ಞ ಶೇಷ. ಯಜ್ಞದ ಫಲ ಯಾರು ಅದನ್ನ ಸ್ವೀಕಾರ ಮಾಡ್ತಾರೆ? ಯಾರು ಮಾಡ್ತಾರೆ? ನಾರದರಿಗೆ ಗೊತ್ತಿಲ್ಲ. ಯಜ್ಞೋ ಯಜ್ಞ ಪತಿರ್ಯಜ್ವ ಯಜ್ಞಾಂಗೋ ಯಜ್ಞ ವಾಹನ. ಇದು ಗೊತ್ತೇ ಇದೆ ಎಲ್ಲರಿಗೂ, ನಮಗೆ ಗೊತ್ತು, ಕೇಳಿದ್ರೆ ನಾವೇ ಹೇಳ್ತಾ ಇದ್ದೀವಿ. ಆದರೆ ಭಗವತ್ ಕಾರ್ಯ ಸಾಧಕ ಅಂತ ಕರೀತಾರೆ. ಭಗವತ್ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ಈ ಪ್ರಶ್ನೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಎಲ್ಲ ಋಷಿಗಳಿಗೆ, ಮುನಿಪುಂಗವರಿಗೆ ಕೇಳ್ತಾ ಇದ್ದಾರೆ. ಕೃತಯಜ್ಞ ಫಲಂ ಕಸ್ಯ ಚಾರ್ಪ್ಯತೆ ಮುನಿಪುಂಗವಾಹ. ಯಾರಿಗೆ ನೀವು ಯಜ್ಞದ ಫಲವನ್ನು ಅರ್ಪಣೆ ಮಾಡ್ತೀರಿ? ಕೊನೆಗೆ ಏನು? ಅದೇನು ಕೃಷ್ಣಾರ್ಪಣನೋ ಮತ್ತೆ ರುದ್ರಾರ್ಪಣನೋ ಬ್ರಹ್ಮಾರ್ಪಣನೋ ಏನು? ಈ ಮೂರನ್ನು ಮಾಡೋದು ನಾವೆಲ್ಲ ನೋಡಿರ್ತೀವಿ. ಬ್ರಹ್ಮಾರ್ಪಣ ವಸ್ತು ಅಂತಾನು ಹೇಳ್ತಾರೆ ಜನ. ಹಾಗಾಗಿ ನೀವು ಯಾವ ಪಾರ್ಟಿಯವರು ಅಂತ ಕೇಳಿದ್ರು. ಅದಕ್ಕೆ ಅವರೆಲ್ಲ ವಿಚಾರ ಮಾಡಿದ್ರು. ಸಂಶಯಾರ್ಥಂ ಸಮಾಪನ್ನಾಹ ಕಥಮತ್ರ ವಿಚಾರ್ಯತಾಂ ಸಂಮಿಲಿತ್ವಾ ತದಾ ಸರ್ವೇ ಭೃಗುಂ ಬ್ರಹ್ಮವಿದಾಂಬರಂ. ಅಲ್ಲಿರೋ ಸೀನಿಯರ್ ಮೋಸ್ಟ್ ಯಾರು? ಋಷಿಗಳಲ್ಲಿ ಭೃಗು ಋಷಿಗಳು. ಅವರಿಗೆ ನೀವು ಪ್ರಾರ್ಥನೆ ಮಾಡಿದ್ವಿ ಅವರೆಲ್ಲ ಸೇರಿ, ಕಶ್ಯಪಾದಿ ಋಷಿಗಳು. ನೀವು ವಿಚಾರ ಮಾಡಿಕೊಂಡು ಬರ್ರಿ, ಯಾರಿಗೆ ಈ ಯಜ್ಞ ಭಾಗವನ್ನು ಅರ್ಪಣೆ ಮಾಡಬೇಕು, ಯಾರು ಇದನ್ನು ಸ್ವೀಕಾರ ಮಾಡುವರು ಅಂತ. ಆವಾಗ ಅವರು ಗಚ್ಚ ಶೀಘ್ರ ಮಹಾಬುದ್ಧೆ ಪರಂ ವೇತ್ತುಂ ಸುರೋತ್ತಮಂ ಇತಿ ಶ್ರುತ್ವ ಯಯೌ ಕಂಜಜ ಮಂದಿರ. ಮೊದಲಿಗೆ ಬ್ರಹ್ಮದೇವರ ಹತ್ರ ಬಂದು ಅಲ್ಲಿ ನೋಡ್ತಾರೆ ಅಷ್ಟಬಾಹುಗಳಿಂದ ಕೂಡಿದ ಬ್ರಹ್ಮದೇವರು ಹೆಚ್ಚಾಗಿ ಪಾಪ ಬಹಳ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಅಂತಹ ಬ್ರಹ್ಮದೇವರು ಅವತ್ತು ಮಾತ್ರ ಸರಸ್ವತಿ ಜೊತೆಗೆ ಏಕಾಂತದಲ್ಲಿ ಇದ್ದಾರೆ. ಅವಳು ವೀಣಾ ನುಡಿಸ್ತಾಳೆ, ಇವರು ಕೇಳ್ಕೊಂಡು ಕೂತಿದ್ದಾರೆ. ಅದು ಏನು ಅಷ್ಟಬಾಹುಂ ಅಂತಂದ್ರು. 8 ಕೈಗಳಿಂದ 4 ಮುಖಗಳಿಂದ ಶೋಭಿಸುವ ಒಳ್ಳೆ ಕಿರೀಟ ಕುಂಡಲಗಳನ್ನೆಲ್ಲ ಧಾರಣ ಮಾಡಿಕೊಂಡು ಸುಂದರಾಂಗರಾಗಿ ಸರಸ್ವತಿಯನ್ನ ಅನುಸೇವಿತಂ, ಸರಸ್ವತಿಯ ಜೊತೆಗೆ ಮಾತಾಡ್ತಾ ಕೂತಿದ್ದಾರೆ, ಏಕಾಂತದಲ್ಲಿದ್ದಾರೆ. ಆವಾಗ ಸ್ತುವಂತಂ ಜಗದೀಶಾನಂ ನಾರಾಯಣ ಮನಾಮಯಂ ತಂ ನತ್ವಾ ಭಕ್ತಿಭಾವೇನ ಮಹಾದೀತ್ಯ ವಿರಾಜಿತಂ ಪಾತಯಾಮಾಸ ಕಾಯಂ ಸ್ವಂ ಪುರತಃ ಕಂಜ ಜನ್ಮನಃ. ಇವ್ರು ಬಂದರು. ಬ್ರಹ್ಮದೇವರ ಸಮಯೊಳಗೆ ಇವತ್ತು ಯಾರೂ ಇಲ್ಲ, ಬಹಳ ಫ್ರೀ ಅದ. ಇಷ್ಟು ಸಿಗೋದೇ ಕಷ್ಟ. ಇಲ್ಲ ಪಾಳಿ ಹಚ್ಚಿ ನಾವು ಮತ್ತೆ ಟಿಕೆಟ್ ತಗೋಬೇಕು. ಇವತ್ತೇನು ನೇರವಾಗಿ ದರ್ಶನ ಕೊಡ್ತಾರೆ. ನಾನು ಖುಷಿಯಿಂದ ಬಂದ್ರೆ ನೋಡ್ತಾರೆ, ಬ್ರಹ್ಮದೇವರು ಆ ಕಡೆ ನೋಡ್ತಾನೆ ಇಲ್ಲ. ಹೋಗಿ ನಮಸ್ಕಾರ ಮಾಡಿದ ಮೇಲೆ ಒಂಚೂರು ನೋಡ್ತಾರೆ. ಕೆಲವರು ಹಂಗೆ ಇರ್ತಾರೆ, ಕಾಲಿಗೆ ಬಿದ್ದ ಮೇಲೆ ನೋಡ್ತಾರೆ, ಅಲ್ಲಿ ತನಕ ನೋಡೋದಿಲ್ಲ. ಅಂತದ್ದೇನಾದ್ರು ಮಾಡಬಹುದಾ, ನೋಡೋಣ ಅಂತೇಳಿ ನಮಸ್ಕಾರ ಮಾಡಿದ್ರು ಕೂಡ ಹೇಳ್ತಾರೆ, ಪತಿತಂ ಸ ಭೃಗುಂ ದೃಷ್ಟ ನೋವಾಚ ವಚನಂ ಲಿಖಿ. ನೋಡಿದ್ರಂತೆ, ಆದ್ರೆ ಮಾತಾಡಿಸ್ಲಿಲ್ಲ. ನಮ್ ಸಿಟ್ಟು ಬಂದ್ರೆ ಹಂಗೆ ಮಾಡ್ತಿರ್ತಾರೆ. ಇಲ್ಲಿ ಸಿಟ್ಟು ಬಂದಿಲ್ಲ, ಭಗವತ್ ಕಾರ್ಯ ಮುಗಿಬೇಕಾಗಿದೆ, ಅದಕ್ಕಾಗಿ ಮಾಡಿದ್ರು. ಪ್ರೋವಾಚ ವಚನಂ ನೋವಾಚ ವಚನಂ ಲಿಖಿ, ಒಂದೂ ಮಾತನ್ನು ಆಡಲಿಲ್ಲ. ಆವಾಗ ಭೃಗು ಮಹರ್ಷಿಗಳಿಗೆ ಅನಿಸ್ತು, ಏನಪ್ಪ ಸಣ್ಣವರು ಬೇಕಾದಷ್ಟು ತಿಳುವಳಿಕೆ ಇದ್ದವರು ಮತ್ತೆ ಯಾರಾದ್ರೂ ಬಂದ್ರೆ ಸತ್ಕಾರ ಮಾಡಿ ಅವ್ರಿಗೆ ಮಾತಾಡಿಸಿ ಕಳಿಸ್ತಾರೆ. ಈ ಸಾಕ್ಷಾತ್ ಬ್ರಹ್ಮದೇವರು ನಮ್ಮನ್ನು ಯಾರು ಮಾತಾಡಿಸ್ತಾ ಇಲ್ಲ. ಏನಾದ್ರು ಒಂಚೂರು ಅಜ್ಞಾನ ಬಂತೇನೋ ಅಂತ ಅನ್ಕೊಂಡ್ರು. ಯದ್ಯಪಿ ಅವರಿಗೆ ಅನಿಸೋದಿಲ್ಲ, ಆದರೆ ಇಲ್ಲಿಯ ಪ್ರಸಂಗಕ್ಕೆ ಕಾಣಿಸ್ತು ಅಂತ. ಅಲಬ್ಧ್ವಾ ಸ್ವಾತ್ಮನ ಕಾರ್ಯಂ. ಯಾರಿಗೆ ಇಂತಹ ಒಂದು ಚ್ಯುತಿ ಆಗ್ತದೋ, ನಡ್ಕೊಳ್ಳಬೇಕಾದ ರೀತಿಯಲ್ಲಿ ನಡ್ಕೊಂಡಿಲ್ಲ ಅನ್ನುವ ಚ್ಯುತಿ, ಹಾಗಾಗಿ ಅವರು ಸರ್ವೋತ್ತಮ ಆಗಕ್ಕೆ ಸಾಧ್ಯ ಇಲ್ಲ ನಿಶ್ಚಯ ಮಾಡಿದ್ರು. ಸರಿ ಅಂತ ಹೇಳಿ ಕೈಲಾಸಕ್ಕೆ ಬಂದರು. ಕಾಮುಕಂ ಪಾರ್ವತೀ ದೇವ್ಯ ಕ್ರೀಡಂತಂ ನಿಜ ಮಂದಿರೇ ತಸ್ಮಿನ್ ಕಾಲೇ ಸಮಾಯಾಂತಂ ನಾಜಾನಾತ್ ಕಾಮಕೋಹರಃ. ರುದ್ರದೇವರಿಗೆ ಕಾಮ ಮತ್ತೆ ವೈರಿ, ಕಾಮನನ್ನ ಗೆದ್ದವರು, ಕಾಮನನ್ನ ಕೊಂದವರು. ಆದರೂ ಕೂಡ ಅವತ್ತು ಮಾತ್ರ ಕಾಮುಕರಾಗಿ ಅವರು ಕೂತಿದ್ರು ಅಂತ ಹೇಳ್ತಾರೆ. ಅದು ಅವರಿಗೆ ಗೊತ್ತಿರೋ ಸಂಗತಿ. ಹೀಗಾಗಿ ಒಟ್ಟ ಅವ್ರ ಕಡೆ ನೋಡ್ಲಿಲ್ಲ. ಪಾರ್ವತಿ ನೋಡಿ ಸ್ವಲ್ಪ ದೂರ ಸರಿದ್ರು. ಏನ್ ತೊಡೆ ಮೇಲೆ ಕುರ್ಸ್ಕೊಂಡು ಕೂತಾರೆ ಹೇಳ್ತೀನಿ ಅಂತ ಅನ್ಕೋಬಾರದು ಅಂತ ಹೇಳಿ ಪಾರ್ವತಿ ದೂರ ಸರಿದ್ಲು. ಆದ್ರೆ ಲಜ್ಜೆಯಿಂದ ದೂರ ಸರಿದ್ಲು. ಆವಾಗ ನೋಡಿದ್ರು ಯಾರು ಬಂದಿದ್ದಾರೆ, ನಮ್ಮ ಏಕಾಂತ ಭಂಗ ಮಾಡಿದ್ರಲ್ಲ ಅಂತ ಹೇಳಿ ರುದ್ರದೇವರು ಮಹಾಕೋಪವನ್ನು ತೋರಿಸ್ಬಿಟ್ರು. ಮಹಾಕೋಪವನ್ನು ತೋರಿಸಿದಾಗ ಶಾಪ ಕೊಟ್ಟರು ಋಷಿಗಳು. ಏನಂದ್ರೆ, ನಿಮಗೆ ಪೂಜೆನೇ ಆಗಬಾರ್ದು ಇನ್ನೇನಿಂದ ಅಂತ ಹೇಳಿ. ತ್ವಂ ಲೋಕೆ ತ್ವಂ ನೈವ ಪೂಜಸೆ.
ನಿಮಗೆ ಯಾರು ಪೂಜೆ ಮಾಡೋದಿಲ್ಲ ಅಂತ. ಹಂಗೆ ನಡೀತದೆ. ರುದ್ರದೇವರನ್ನು ಪೂಜೆ ಮಾಡದೇ ಇದ್ರೆ ಉಮಾ ವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾರತಃ, ನಮ್ಮ ಮನಸ್ಸು ಕೆಲಸ ಮಾಡೋದೇ ರುದ್ರದೇವರಿಂದ, ಇಲ್ಲಾಂದ್ರೆ ಯಾರು ಅದನ್ನು ನಡೆಸೋರು? ಸಾಕ್ಷಾತ್ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದ ರುದ್ರದೇವರು ವಿಷ್ಣು ಭಕ್ತಿಗೆ ಮತ್ತೆ ಪರಮ ಸಾಧಕರು. ಆದ್ದರಿಂದ ನಮ್ಮೊಳಗೆ ವಿಷ್ಣು ಭಕ್ತಿ ಬಂದಿಲ್ಲ, ಮನಸ್ಸು ಮಾಗಿಲ್ಲ, ಈ ಎಲ್ಲ ಆಗಿಬಿಟ್ರೆ ಸಾಧನೆ ಆಗುವುದಂಗೆ? ರುದ್ರದೇವೇ ಪೂಜೆ ಮಾಡದೇ ಇರ್ಲಿಕ್ಕಾಗ್ತದೇನು? ಅದಕ್ಕೆ ಹೇಳಿದ್ರು ಸ್ವಲ್ಪ ಅದರಾಗೆ ಮತ್ತೆ ರಿಯಾಯಿತಿ ಕೊಟ್ಟರು. ಪೂಜೆ ಮಾಡಬಾರ್ದು ಅಂತಲ್ಲ, ತ್ವಚ್ಛಿಷ್ಣ ಪೂಜನೆ ನೈವ ಲಿಂಗವಿಷ್ಯಸಿ, ನೀನು ಲಿಂಗ ಪೂಜೆಯನ್ನು ಮಾತ್ರ ಮಾಡಲಿ, ನಿನ್ನನ್ನು ಮೂರ್ತಿ ರೂಪದಲ್ಲಿ ಇಟ್ಟುಕೊಂಡು ಪಂಚಾನನ ಅಂತ ಉಪಾಸನ ಮಾಡೋದಿಲ್ಲ. ಯಾರು ಹೀಗೆ ಮಾಡಿದ್ರು ಅಂತೂ ಆಯ್ತಲ್ಲ, ಇಷ್ಟು ಶಾಪ ವರ ಎಲ್ಲ ಮುಗಿದ ಮೇಲೆ ಅವರಂತೂ ಸರ್ವೋತ್ತಮ ಆಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿಂದ ಇನ್ನು ಉಳಿದಿದ್ದು ಒಂದೇ ಒಂದು ದಾರಿ, ಸಾಕ್ಷಾತ್ ವೈಕುಂಠಕ್ಕೆ ಬಂದರು ಅಂತ ಹೇಳಿ. ವೈಕುಂಠಕ್ಕೆ ಬರ್ತಾರೆ, ಅಲ್ಲಿಯೂ ಕೂಡ ಸೇಮ್ ಸೀನ್, ಏನೂ ವ್ಯತ್ಯಾಸ ಇಲ್ಲ. ಅವತ್ತೇನಾಗಿತ್ತೋ ಗೊತ್ತಿಲ್ಲ, ಎಲ್ಲರೂ ಅವ್ರ ಹೆಂಡತಿ ಜೊತೆಗೆ ಲಕ್ಷ್ಮ್ಯಾ ಸಮೇತಂ ದೇವೇಶಂ ದದರ್ಶ ಸ ಭೃಗುಸ್ತದ. ಒಂದೊಂದ್ಸಲ ಮತ್ತೆ ವೀಕೆಂಡ್ ಬಂತು ಅಂದ್ರೆ ಒಂಚೂರು ಹೆಂಡತಿ ಕಡೆ ನೋಡ್ಬೇಕಾಗ್ತದೆ. ಇಡೀ ವಾರ ಪಾಪ ಒಂದ್ ಸ್ವಲ್ಪ ಸಮಯ ಕೊಟ್ಟಿರುವುದಿಲ್ಲ, ಯಾವುದೋ ವರ್ಷಕ್ಕೊಮ್ಮೆ 2 ಸಲ ಕೊಡಬೇಕಲ್ಲ. ಅದಕ್ಕಾಗಿ ಅವರು ಕೂಡ ಲಕ್ಷ್ಮೀ ಸಮೇತನಾಗಿ ಇದ್ದ. ನೋಡಿದ ಭೃಗು ಋಷಿಗಳು ಕೂಡ ಅವನನ್ನು ನೋಡಿದ್ರೆ ಅವನು ಎದ್ದು ಬರಲಿಲ್ಲ. ಸೇಮ್ ಅದೇ ರೀತಿ ಆಯ್ತಲ್ಲ. ಹಾಗಾಗಿ ಸಿಟ್ಟು ಅಷ್ಟೊತ್ತಿಗಾಗಲೇ ಅವರಿಗೆ ಬಂದು ಬಿಟ್ಟಿತ್ತು. ಬೆಳಗ್ಗೆಯಿಂದ ಯತ್ನೆ ಮಾಡಿದ್ದಾರೆ ಪಾಪ, ಹಸಿದ ಬ್ರಾಹ್ಮಣನಿಗೆ ಮತ್ತೆ ಯಾರು ತಡವಬಾರದು ಅಂತ ಹೇಳ್ತಾರೆ. ಇವರು ಪಾಪ ಪ್ರಯಾಣ ಮಾಡೋದು ಎಲ್ಲಿ? ಮತ್ತೆ ಒಂದು ಊರಿನಿಂದ ಒಂದು ಊರಿಗಲ್ಲ, ಭೂಲೋಕದಿಂದ ವೈಕುಂಠಕ್ಕೆ ಪ್ರಯಾಣ ಮಾಡ್ಯಾರ. ಇಷ್ಟು ದೀರ್ಘ ಪ್ರಯಾಣವನ್ನ ಮಾಡಿದ ಹಸಿದ ಬ್ರಾಹ್ಮಣ, ಅದಕ್ಕೆ ಅವನನ್ನು ತಡವಬಾರದು. ಸಿಟ್ಟು ಬಂದ್ಬಿಡು. ತತಾಡವರಸಿ ಗೋವಿಂದಂ ಭೃಗು ಪಾದ ತಲೇಲತಂ, ಜೋರಾಗಿ ಪಾದದ ತಲದಿಂದ ಪರಮಾತ್ಮನ ಎದೆಗೆ ಒದ್ದು ಬಿಟ್ಟರು. ತಾಡ್ಯಮಾನು ಹರಿಸಾಕ್ಷಾತ್ ಉತ್ಥಾಯ ವಿನಯಾನ್ವಿತ, ಒಂದ್ಸಲ ಒದಿಸ್ಕೊಂಡ ಮೇಲೆ ಎದ್ದು ಬಿಟ್ಟಂತೆ ಕೃಷ್ಣ. ಪರಮಾತ್ಮ ಎದ್ದು ಬಂದು ವಿನಯ ತೋರಿಸಿದ. ಅಲ್ಲಿ ರುದ್ರದೇವರು ಬ್ರಹ್ಮದೇವರು ಮಾತಾಡಿಸ್ಲಿಲ್ಲ, ರುದ್ರದೇವರು ಕಣ್ಣು ತೆಗೆದ್ರು. ಇಲ್ಲಿ ಇವರು ವಿನಯದಿಂದ ನಮಸ್ಕಾರ ಮಾಡಿ ಆ ಪಾದವನ್ನು ಹಂಗೆ ಕೈಯೊಳಗೆ ಹಿಡ್ಕೊಂಡ. ಅಯ್ಯೋ ಬರ್ರಿ ಬಂದ್ರಿ, ಯಾವಾಗ ಬಂದ್ರಿ? ನಿಮ್ಮ ಪಾದ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ ಮೊದಲಿಗೆ ಪಾದ ಪೂಜೆಯನ್ನು ಮಾಡಿ ಅವರನ್ನ ಆಲಿಂಗನ ಮಾಡಿಕೊಂಡ. ಅಷ್ಟೇ ಅಲ್ಲ, ಆ ಪಾದದ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ತನ್ನ ಹೆಂಡತಿಗೂ ಪ್ರೋಕ್ಷಣೆ ಮಾಡಿದ. ವಿಪ್ರಶ್ರೀ ಪಾದ ಪಂಕಜಂ ಅಂತ ಅದಕ್ಕೆ ಹೇಳ್ತಾರೆ, ಪೂರ್ತಿ ಹೇಳಲಿಲ್ಲ ಅಷ್ಟೇ. ಅಂತೂ ಯಾಕೆ ಇದು ಇಷ್ಟು ಮಹತ್ವದ್ದು ಅಂತಂದ್ರೆ, ಭಗವಂತ ಪೂಜಾ ಮಾಡುವ ವಸ್ತು ಯಾವುದು ಅಂದ್ರೆ ಅದು ಬ್ರಾಹ್ಮಣರ ಪಾದ ಪಾಂಸವಾಹ ಅಂತ ಹೇಳಿ ಇಷ್ಟು ಮಹತ್ವ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಆಚಾರ ನಮ್ಮ ಮನೆಯೊಳಗೆ ಕಾಲ ಹಾಕಿ ಹೋಗ್ರಿ ಅಂತ. ಕಾಲ ಹಾಕೋದು ಅಂದ್ರೆ ಏನದು? ಅದಕ್ಕೇನಾಗ್ತದೆ? ನಿಜವಾಗಿ ಬರ್ತದೆ. ಅದು ಕಾಲ ಹಾಕಿದ್ರೆ ಏನಾಗ್ತದೆ? ಆಚಾರ ಕಾಲಿನ ಧೂಳು ಒಂದಿಷ್ಟು ಬೀಳ್ತದೆ. ಆ ಧೂಳಿನೊಳಗೆ ಅಷ್ಟು ಪಾವಿತ್ರ್ಯ ಅದ ಅಂತ ಈ ಅಭಿಪ್ರಾಯ. ಹಾಗೆ ಸಾಕ್ಷಾತ್ ಬ್ರಾಹ್ಮಣರೇ ವೈಕುಂಠಕ್ಕೆ ಬಂದು ಪ್ರಸ್ಥಾನ ಮಾಡಿದಾಗ ಅವರನ್ನ ಕರ್ಕೊಂಡು ಬಂದು ವಿಶೇಷವಾಗಿ ಅವ್ರನ್ನ ಮತ್ತೆ ಪಾದ ಪೂಜೆಯನ್ನೆಲ್ಲ ಮಾಡಿ ಒಂದು ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಪೂರ್ತಿ ಕರೆಗೆ ಹೋಗ್ಬಿಟ್ರು ಭೃಗು ಋಷಿಗಳು. ಕೇಳಿದ್ರು, ಎಲ್ಲ ನಿಮ್ಮ ಕೋಮಲವಾದ ಪಾದಗಳಿಂದ ಇಂಥ ಕಠೋರವಾದ ಹೃದಯಕ್ಕೆ ಯಾಕೆ ಒದ್ರಿ ಅಂತ ಹೇಳಿ. ನೀವು ಒದಿತೀರಿ, ಒಂದ್ ಸ್ವಲ್ಪ ಸುಮ್ಮನೆ ಅಲ್ಲಿ ಇಲ್ಲಿ ಸ್ಪರ್ಶ ಮಾಡಿದ್ರೆ ಗೊತ್ತಾಗ್ತದೆ ನನಗೆ, ಎಚ್ಚರ ಮಾಡ್ಕೊಳ್ಳಿಕ್ಕೆ ಏನು ಮಾಡೋದು ಬೇಕಾಗಿಲ್ಲ. ನೀವು ನನ್ನ ಕಠೋರವಾದ ಹೃದಯಕ್ಕೆ ವಜ್ರ ದೃಢತರಂ ವಿದ್ಧಿ ಮಚ್ಚರೀರಂ ದ್ವಿಜೋತ್ತಮ, ವಜ್ರಕ್ಕಿಂತ ದೃಢವಾದದ್ದು. ಅದಕ್ಕೆ ಹೇಳ್ತಾರೆ ದೇವರು, ವಜ್ರಾದಪಿ ಕಠೋರಾಣಿ ಮೃದುವನಿ ಕುಸುಮಾದಪಿ. ನೋಡಿದರೆ ಕುಸುಮಕ್ಕಿಂತ ಮೃದು, ವಜ್ರಕ್ಕಿಂತ ಕಠೋರ. ಅಣೋರಣೀಯ ಮಹತ್ವ ಮಹೀಯ. ಎಲ್ಲ ವಿರುದ್ಧ ಧರ್ಮಗಳು ಪರಮಾತ್ಮನಲ್ಲಿ ಸಮನ್ವಯ ಆಗ್ತದೆ ಅಂತ ನಮಗೆ ಶಾಸ್ತ್ರ ಹೇಳ್ತದೆ. ಹೀಗಾಗಿ ಅಂತ ವಜ್ರದ ಶರೀರಕ್ಕೆ ನೀನು ಯಾಕೆ ಒದ್ದೆ ಅಂತ ಕೇಳಿದಾಗ ಎಷ್ಟು ದುಃಖ ಆಯಿತೋ ಏನೋ ನಿಮಗೆ. ಆದ್ದರಿಂದ ಉಷ್ಣೋದಕವನ್ನು ತಂದು ಬಿಸಿನೀರು ತಂದಂತ ಒಳಗಿದ್ದು. ಬಿಸಿನೀರು ಯಾರು ಕಾಯಿಸಿದ್ರು ಅಂತ ಕೇಳಬೇಕು, ಬಿಸಿನೀರು ತಂದ ಅಷ್ಟೇ. ಭಗವಂತನ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಇಚ್ಛಾ ಮಾಡಿದ ಬಂದುಬಿಡ್ತು. ಬಿಸಿನೀರು ತಂದ, ಅದನ್ನ ತೊಳೆದು ಅದನ್ನು ದಧಾರ ಶಿರಸ, ತಲೆ ಮೇಲೆ ಶಿರಸ್ಸಿಗೆ ವಿಪ್ರ ಪಾದೋದಕವನ್ನ ಧರಣೆ ಮಾಡಿದ್ದಾನೆ. ತನ್ನ ಕುಟುಂಬಕ್ಕೆ ಮಹಾಲಕ್ಷ್ಮಿಗೂ ಕೂಡ ಅದನ್ನ ಪ್ರೋಕ್ಷಣೆ ಮಾಡಿದ್ದಾನೆ. ಅಷ್ಟಾಗಿ ಹೇಳ್ತಾರಂತ ಬಾಯಿಯೊಳಗೆ, ವಿಪುದ ದರ್ಶನೇನೈವ ಪುನಂತಿ ಚ ಜಗತ್ರಯಂ. ಬ್ರಾಹ್ಮಣರು ನಮ್ಮ ಮುಖ ತೋರಿಸಿದ್ರೆ ಸಾಕು, ಅವರ ಮುಖ ನಾವು ನೋಡಿದ್ರೆ ಸಾಕು, ನಾವು ಪಾವರ ಆಗಿಬಿಡ್ತೀವಿ. ನೋಡು ಲಕ್ಷ್ಮಿ ಗೊತ್ತದ ಇಲ್ಲ ನಿನಗೆ ಅಂತ. ಹೌದು. ಇತ್ಯುಕ್ತೋ ದೇವದೇವೇನ ರುಚಿಶ್ಚ ಆಗಾಧರಾತರಂ. ಒಂದು ಮಾತಾಡಲಿಲ್ಲ ಭೃಗು ಋಷಿಗಳು, ಏನೂ ಮಾತಿಲ್ಲ, ನೋ ಕಾಮೆಂಟ್ಸ್.
ಅವರಿಗೆ ಉತ್ತರ ಸಿಕ್ಕಿಬಿಡುತ್ತೆ. ಅದಕ್ಕೆ ಬಂದು ನೇರವಾಗಿ ಆ ಜಾಹ್ನವಿ ತೀರ, ಗಂಗಾ ತೀರಕ್ಕೆ ಬಂದು ಹೇಳ್ತಾರೆ, ಬೋಧಯಾವಾಸತಾನ್ ಸರ್ವಾನ್ ಹರಿಸ್ ಸರ್ವೋತ್ತಮ ಸ್ವಯಂ. ನೋಡ್ರಿ, ನಾನು ಏನೂ ಹೇಳೋದಿಲ್ಲ, ಎಲ್ಲಿ ಏನ್ ನಡೀತು ಅದೆಲ್ಲ ಬೇಡ, ಒಂದೇ ಮಾತು, ಹರಿಸ್ ಸಾಕ್ಷಾತ್ ಸ್ವಯಂ ಸರ್ವೋತ್ತಮ ಅಂತ ಹೇಳಿ. ಹರಿಯು ಸರ್ವೋತ್ತಮನಾಗಿದ್ದಾನೆ, ಇನ್ನು ಯಾರಿಗೂ ಕೂಡ ಇದನ್ನು ಅರ್ಪಣೆ ಮಾಡೋದಲ್ಲ, ಸಾಕ್ಷಾತ್ ಹರಿಗೆ, ಯಜ್ಞನಾಮಕನಾಗಿ ಇರುವ ಹರಿಗೇನೆ ಇದನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿ ಮತ್ತೆ ಅದನ್ನು ವಿಸ್ತಾರ ಮಾಡ್ತಾರೆ. ಹರಿಸ್ ಸರ್ವೋತ್ತಮ ಸಾಕ್ಷಾತ್ ರಮಾದೇವಿ ತತಃ ಪರಂ ವಿಧಿವಾಯು ತದಂತೆ ಚ ತದಂತೆ ಶರ್ವಪೂರ್ವಕಾಃ. ಮತ್ತು ಉಳಿದವರೇನು ಸಾಮಾನ್ಯ ಅಲ್ಲ, ಹೇಳ್ತಾರೆ ಹರಿವು ಸರ್ವೋತ್ತಮ, ಮಹಾಲಕ್ಷ್ಮಿ ಅವನ ನಂತರದವಳು, ನಂತರ ವಿಧಿವಾಯು ಬ್ರಹ್ಮದೇವರು, ವಾಯುದೇವರು, ಆಮೇಲೆ ರುದ್ರದೇವರು, ಹೀಗೆ ಎಲ್ಲ ಬರುತ್ತದೆ. ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಥಾ ಏತದ್ ವಿನಾ ನಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ ಅಂತ ಶ್ರೀಮದಾಚಾರ್ಯರು ನಮಗೆ ಆಜ್ಞೆ ಮಾಡಿದ್ದಾರೆ. ಹರಿಯ ಸರ್ವೋತ್ತಮತ್ವವನ್ನ, ವಾಯುದೇವರ ಜೀವೋತ್ತಮತ್ವವನ್ನ ತಿಳಿದು ತಾರತಮ್ಯವನ್ನ ತಿಳಿಯದೆ ಹೋದರೆ ಮತ್ತೆ ಮುಕ್ತಿ ಅಂತ ಅನ್ನೋದು ಆಗೋದಿಲ್ಲ. ಇದನ್ನು ಅವಶ್ಯವಾಗಿ ತಿಳಿಬೇಕು ಅಂತ ಹೇಳಿ ನಿಶ್ಚಯ ಮಾಡ್ಕೊಂಡ್ರಂತೆ. ಇದಕ್ಕೆ ರೀಇನ್ಫೋರ್ಸ್ಮೆಂಟ್ ಅಂತ ಕರೀತಾರೆ ಇಂಗ್ಲಿಷ್ನವರು. ಗೊತ್ತಿರೋದನ್ನು ಗಟ್ಟಿ ಮಾಡ್ಕೊಳ್ಳೋದು, ಅದನ್ನು ಮಾಡಿಕೊಂಡು ಇತಿ ನಿಶ್ಚಿತ್ಯ ಚಕ್ರುಹು ತಸ್ಮೈ ಮಖಾರ್ಪಣಂ. ಆ ಯಜ್ಞದ ಭಾಗ, ಯಜ್ಞದ ಏನು ಫಲ ಇದೆ ಅದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿದರು ಅಂತ ಹೇಳ್ತಾರೆ. ಇದು ಇಲ್ಲಿಗೆ ಆ ಕಥೆಯನ್ನು ಮುಗಿಸ್ತಾರೆ. ಆ ಕಡೆ ಏನಾಯ್ತು, ಮಹಾಲಕ್ಷ್ಮಿ ಅಂದು ಇಷ್ಟೆಲ್ಲ ನಾಟಕ ಮಾಡಿದಿ, ನನ್ನ ಯಾರು ಕೇಳೋರಿಲ್ಲ ಅಂತ ಕೇಳಿದ್ವಿ. ಅದು ಹಂಗಾಗ್ತದೆ ಪಾಪ. ಹೊರಗಿನಿಂದ ಯಾರೋ ಬಂದಿರ್ತಾರೆ ಮನೆಯೊಳಗೆ, ಪಾಪ ಯಜಮಾನು ಜೋರಾಗಿ ಮಾತಾಡಿ ಎಲ್ಲ ಮಾಡಿ ಎಲ್ಲ ಮುಗಿಸಿರ್ತಾರೆ. ಅವ್ರು ಆ ಕಡೆ ಗೇಟ್ ದಾಟಿದ ತಕ್ಷಣ ಇಲ್ಲಿ ಮನೆಯೊಳಗೆ ಅವರಿಗೆ ಒಂದು ಕ್ಲಾಸ್ ಶುರು ಆಗ್ತದೆ. ಎಲ್ಲ ಚಲೋ ಮಾತಾಡಿದ್ರಿ, ಈಗ ನನ್ನ ಮಾತು ಕೇಳಿದ್ರಿ ನೀವು ಅಂತ. ಯಾಕೆಂದ್ರೆ ಎಷ್ಟೇ ಮಾಡಿದ್ರು ಕೂಡ ಪಾಪ ಹೆಂಡತಿ ಮಾತು ಕೇಳಲೇಬೇಕು. ಅದಕ್ಕಾಗಿ ರಮಾದೇವಿ ಒಂದು ಜಗಳ ಶುರು ಮಾಡಿದಳು, ಕಲಹ, ಪ್ರಣಯ ಕಲಹವನ್ನು ಮಾಡತಕ್ಕೆ ಶುರು ಮಾಡಿದ್ದು. ಗಚ್ಚಾಮಿ ದೇವದೇವೇಶ ತ್ಯಕ್ತ್ವಾ ತ್ವಂ ಜಗದೀಶ್ವರ್. ನಾನು ಇಲ್ಲಿ ಇರುವುದಿಲ್ಲ ಅಂತ ಮೊದಲನೇ ಸ್ಟೇಟ್ಮೆಂಟ್. ನಾ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂದ್ರೆ, ಒದ್ರು ನಿನ್ನ ಕಾಲಿಗೋ ತೊಡೆಗೋ ಇನ್ನೊಂದು ಕಡೆ ಒದ್ದಿದ್ರೆ ನಡೀತಾ ಇತ್ತು. ನನ್ನ ಜಾಗ ವಕ್ಷಸ್ಥಳ, ನಾನು ಹೃದಯದಲ್ಲಿ ವಾಸ ಮಾಡುವುದು ಅಂದ ಮೇಲೆ ನನ್ನ ಕಾಲಿಗೆ ಒದ್ದಾಗ ಆಯ್ತು, ಅವರೇನೋ ಒದ್ರು, ಅವ್ರು ಹೇಳೋದಲ್ಲ ನೀನು. ಅದರ ಬದಲು ಅವರ ಪಾದವನ್ನೇ ಹಿಡಿದುಕೊಂಡು ಪಾದ ಪೂಜೆ ಮಾಡಿದ ನೀನು, ಮತ್ತೆ ನನಗೆ ಬಹಳ ಅವಮಾನ ಆಯಿತು ಇದರಿಂದ ಅಂತ ಹೇಳಿ ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡಧ್ವಜ. ಹೋಗ್ತಾರೆ, ನಾನು ಹೋಗ್ಬಿಡ್ತೀನಿ ಅಲ್ಲಿಲ್ಲ, ಇಂಥಲ್ಲಿ ಹೋಗ್ತೀನಿ ಮತ್ತೆ ಬರೆದಿಟ್ಟು ಮುಂದೆ ಕರೆಸಿಕೋ ಅಂತ ಅರ್ಥ. ಇಷ್ಟೇ ಅಭಿಪ್ರಾಯ. ಹೆಣ್ಮಕ್ಳು ಹೇಳ್ತಿರ್ತಾರೆ ನೋಡ್ರಿ, ಸಿಟ್ಟು ಮಾಡ್ಕೊಂಡು ಹೋಗುವಾಗ ಒಂದಿಷ್ಟು ವ್ಯವಸ್ಥೆ ಮಾಡ್ತಾರೆ ನೋಡ್ರಿ, ಅಲ್ಲಿ ಆ ಡಬ್ಬಿಯೊಳಗೆ ಉಂಡಿಗೆ ಇಟ್ಟೀನಿ, ಇದ್ರೊಳಗೆ ಇದಿಟ್ಟೀನಿ, ಅದು ಮಾಡೀನಿ, ಮತ್ತೆ ನಾನು ಹೋಗುವಾಗ ಅಲ್ಲಿ ಹೋಗ್ತೀನಿ ಅಂತ. ಅಂದ್ರೆ ಸಾಧ್ಯ ಆದ್ರೆ ಮಧ್ಯದೊಳಗೆ ನನ್ನ ಕರೆಸ್ಕೊಳ್ರಿ ಅಂತ ಅಭಿಪ್ರಾಯ. ಇಷ್ಟು ಇಲ್ಲ ಅಂದ್ರೆ ಅಹಂ ಗಚ್ಚಾಮಿ ಅಂತ ಇಷ್ಟೇ ಹೇಳ್ಬೋದಾಗಿತ್ತು. ಅದಿಲ್ಲ, ಕರವೀರಪುರಂ ಗಚ್ಚಾಮಿ ಅಂತ ಹೇಳಿ. ಹೀಗಾಗಿ ಕರವೀರಪುರಕ್ಕೆ ಪ್ರೇಮ್ಣಾಚ ಕಲಹಂ ಕೃತ್ವ ಹರಿಣಾ ಸಹ ರಮಾ ಜಗಾಮತ ಕ್ಷೇತ್ರಂ ಕರವೀರ ಪರಂಪತಿ. ಶೃಗಾಲ ವಾಸುದೇವ ಅಂತ ಕರವೀರಪುರದಲ್ಲಿದ್ದವನು, ಅವನ ಕ್ಷೇತ್ರ ಅಂತ ಕರೀತಾರೆ. ಕೃಷ್ಣನಿಗೆ ಒಂದು ಪತ್ರ ಬರೆದಿದ್ದ ಅವನೇ. ವಾಸುದೇವ ಅಂತ ನೀವು ಒಬ್ಬನೇ ಕರೆಸ್ಕೋಬೇಡ, ವಾಸುದೇವ ಅಂದ್ರೆ ಕಾಮನ್ ನೇಮ್. ಅದು ಕುಲಕರ್ಣಿ ಅಂತ ಇರ್ತಾರಪ್ಪ ಎಲ್ಲ, ನಾನೇ ಕುಲಕರ್ಣಿ ಅಂದ್ರೆ ಜಗತ್ತೊಳಗೆ 100 ಜನ ಅಲ್ಲ, 1000 ಜನ, 1,00,000 ಜನ ಇದ್ದಾರೆ. ಹಾಗೆ ವಸುದೇವಸ್ಯ ಅಪತ್ಯಂ ಪುಮಾನ್, ವಸುದೇವನ ಮಗನಾದವನು ವಾಸುದೇವ. ವಸುದೇವನಿಗೇನು ದೇವಕ್ಕೆ ಒಬ್ಬಕ್ಕೇನೆ ಹೆಂಡತಿನ ಇಲ್ಲ, 13 ಜನ ಹೆಂಡತಿಯರಿದ್ದಾರೆ. ಅವನು ಬೇರೆ ಬೇರೆ ಹೆಂಡತಿಯರಲ್ಲಿ ಬೇರೆ ಬೇರೆ ಮಕ್ಕಳು ಹುಟ್ಟಿದ್ದಾರೆ. ಅವರೆಲ್ಲರೂ ವಾಸುದೇವರೇ ನಿಜವಾಗಿ ನೋಡಿದ್ರು. ಹೀಗಾಗಿ ನೀನು ಒಬ್ಬನೇ ವಾಸುದೇವ ಅಂತ ಹೇಳಬೇಡ ಅಂತ ಪತ್ರ ಬರೆದಿದ್ದಂತೆ. ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ. ಅದಕ್ಕೆ ನಾನು ಒಬ್ಬನೇ ವಾಸುದೇವ ಅಂತ ಹೇಳಿ ಅವ್ರ ತಲೆ ಕತ್ತರಿಸಿದ ಪರಮಾತ್ಮ. ಈ ಕಥೆ ಬಂತು. ಕರವೀರಪುರ ಅಂದಾಗ ನೆನಪಾಯ್ತು. ಅಂತಹ ಕರವೀರಪುರಕ್ಕೆ ಅವಳು ಹೋಗಿ ಅಲ್ಲಿ ವಾಸ ಮಾಡಿದಳು ಅಂತ ಹೇಳ್ತಾಳೆ. ಇತಿ ಯದಾ ಗತ ಮಹಾಲಕ್ಷ್ಮಿ. ಯಾವಾಗ ಮಹಾಲಕ್ಷ್ಮಿ ಹೊರಟೋದು, ಗಂಡಂದ್ರಿಗೆ ತಲೆ ಓಡೋದಿಲ್ಲ. ಹೆಂಡತಿ ಮನೆ ಬಿಟ್ಟು ಹೋದರೆ ಒಂದು ಕ್ಷಣಕ್ಕೆ 10 ಫೋನ್ ಮಾಡ್ತಾರೆ. ಅವಾಗ ಫೋನ್ ಇರಲಿಲ್ಲ, ಅವರು ಇದ್ರೆ ಅದನ್ನು ವೇದವ್ಯಾಸದೇವರು ದಾಖಲೆ ಮಾಡ್ತಿದ್ರು ನಿಜವಾಗಿ. ಹೀಗಾಗಿ ಅವಾಗ 28 ಪ್ರಾಪ್ತೆ ದ್ವಾಪರಾಂತೆ ಕಲವು ಯುಗೆ ಯಸ್ಮಿನ್ ದೇಶೆ ಯದಾ ಪ್ರೇಮ ಕಲಹೋಸ್ಯಾಹ ಪ್ರಶಮ್ಯತಿ. ವಿಚಾರ ಮಾಡಿದ, ನಾನು ಯಾವಾಗ ಭೂಮಿಗೆ ಹೋಗ್ಬೇಕು ಅಂದ್ರೆ, ಯಾವಾಗ ಹೋದ್ರೆ ಒಂದು 2-3 ಕೆಲಸ ಆಗ್ತಾವೋ ಅವಾಗ ಹೋಗ್ತೇನೆ. ಸುಮ್ಮನೆ ಹೋಗಿ ಅವಳ ಜೊತೆ ಜಗಳ ಮತ್ತೆ ಸಮಾಧಾನ ಮಾಡಿ ಕರ್ಕೊಂಡ್ ಬರೋಕ್ಕಿಂತ ಇನ್ನೊಂದು 2 ಕೆಲಸ ಪೆಂಡಿಂಗ್ ಅವ ನೋಡಿ. ರಾಮಾವತಾರದಲ್ಲಿ ಮಾಡಿದ ಒಂದು ಕೆಲಸ ಈಗ ಪೆಂಡಿಂಗ್ ಬಂದು ಅದನ್ನು ಮುಗಿಸ್ಕೊಂಡು ಹೋದಾಗ ಒಂದು 2 ಕೆಲಸ ಕೈ ಚೀಲದಾಗ ಒಂದು 2 ಕೆಲಸ ಇಟ್ಕೊಂಡು ಹೋಗಿರ್ತಾರೆ. ಹಾಗೆ
ನಾವು ಹೋದಾಗ ಹೇಗೆ ಮಾಡಿದ್ರೆ ಇದನ್ನು ಬರೀತಾರೆ, ಯದಾ ಪ್ರೇಮ ಕಲಹೋ ಅಸ್ಯಾಹ ಪ್ರಶಾಮ್ಯತಿ ಆವಾಗ ತಥಾ ಕರೋಮಿ ತದ್ ಇತಿ ಸಂಕಲ್ಪ್ಯ ಗೋವಿಂದ ಲೀಲಾಮಾನುಷ ವಿಗ್ರಹ. ಈ ರೀತಿಯಾಗಿ ಸಂಕಲ್ಪ ಮಾಡಿದ ಗೋವಿಂದನು ಲೀಲಾಮಾನುಷ ವಿಗ್ರಹನು ಅಂತ. ಲೀಲಾಮಾನುಷ ವಿಗ್ರಹ ಅಂದ್ರೆ ಮಾನುಷರಂತೆ ಕಾಣುವ ಲೀಲಾ ಮಾತ್ರ, ಪರಮಾತ್ಮ ಮನುಷ್ಯ ಅಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣಂ ರಕ್ಷೋ ವಧಾಯೈವ ನ ಕೇವಲಂ ವಿಭೋ. ರಾಕ್ಷಸ ಸಂಹಾರ ಮಾಡ್ಲಿಕ್ಕೆ ಬಂದ, ಮರ್ತ್ಯರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಬಂದ, ಆದ್ರೆ ಅವನು ಮರ್ತ್ಯನಲ್ಲ. ಆದ್ದರಿಂದ ಅವನು ಲೀಲಾಮಾನುಷ ವಿಗ್ರಹ ಅಂತ ಕರೀತಾರೆ. ಅವನು ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಪಾವನಂ ಪರಮಂ ದಿವ್ಯಂ ವೆಂಕಟಾದ್ರಿಂ ಸಮಾಗತಃ. ವೆಂಕಟಾದ್ರಿಗೆ ಬಂದ. ಅದು ಎಲ್ಲಿದೆ ವೆಂಕಟಾದ್ರಿ, ಎಲ್ಲಿಗೆ ಬಂದ ಪರಮಾತ್ಮ ಅಂತಂದ್ರೆ ಹೇಳ್ತಾರೆ, ಗಂಗಾಯ ದಕ್ಷಿಣೇ ದೇಶೆ ಯೋಜನಾನಾಂ ಶತತ್ರಯೇ ಸುವರ್ಣ ಮುಖರಿ ನಾಮ ನದೀನಾಂ ಪ್ರವರಾ ನದಿ. ಗಂಗೆಯ ದಕ್ಷಿಣ ದೇಶದಲ್ಲಿರುವ ಅರ್ಥಾತ್ ಗಂಗಾ ನದಿ ಅಲ್ಲಿಂದ ಯೋಜನಾನಾಂ ಶತಂ 300 ಯೋಜನ. 300 ಯೋಜನ ಅಂತಂದ್ರೆ ಒಂದು ಯೋಜನ ಅಂದ್ರೆ 8 ಮೈಲಿ ಅಂತ ಒಂದು ಲೆಕ್ಕ. 8 3 24 2,500 ಕಿಲೋಮೀಟರ್ ಅಂದ್ರೆ 2,500 ಮೈಲಿ ಅಂತ. ಅವಾಗ ಇನ್ನೂ ದೂರ ಇದ್ದಿದ್ದಿರಬೇಕು. ಅಂತೂ ಒಂದು ಅಷ್ಟು ದೂರದ ದೂರದಿಂದ ಹೇಳ್ತಾರೆ ಗಂಗಾ ನದಿಯನ್ನ ಮುಖ್ಯವಾಗಿ ಇಟ್ಕೊಂಡು ಹೇಳ್ತಾರೆ. ಅಲ್ಲಿ ಇನ್ನೊಂದು ನದಿ ಇದೆ, ಸುವರ್ಣಮುಖರಿ ನದಿ. ಆ ಸುವರ್ಣಮುಖರಿ ಎನ್ನುವಂತಹ ನದಿಯ ಮತ್ತೆ ಅದು ಎಂತಹ ನದಿ ಅಂತ ಹೇಳ್ತಾರೆ, ಶುಕಸ್ಯ ವರದ ಪುಣ್ಯ ಅಗಸ್ತ್ಯ ಮುನಿ ಪೂಜಿತ. ಶುಕಾಚಾರ್ಯರಿಗೆ ವರದವಾದ ಅರ್ಥಾತ್ ವರವನ್ನು ಕೊಟ್ಟಂತಹ ನದಿ, ಅಗಸ್ತ್ಯರಿಂದ ಪೂಜಿತಳಾದ ನದಿ. ಅಂತಹ ನದಿಯ ಉತ್ತರ ಭಾಗದಲ್ಲಿ ವೆಂಕಟಗಿರಿ ಅನ್ನೋದು ಇದೆ. ಸುವರ್ಣಗಿರಿ ಪುತ್ರಸ್ತು ಸರ್ವತೀರ್ಥ ಸಮನ್ವಿತ. ಈ ವೆಂಕಟಗಿರಿ ಯಾವುದು? ನಿನ್ನೆ ದಿವಸ ನಾನು ಹೇಳಿದ್ದೆ, ನೆನಪು ಮಾಡ್ಕೋಬೇಕು. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕು. ಯಾವುದು? ಸುವರ್ಣ ಪುತ್ರ ಅಂತ. ಯಾಕೆ ಹೇಳ್ರಿ? ಮೇರು ಪರ್ವತದ ಮಗ ನಿನ್ನೆ ಬಂದಿತ್ತಲ್ಲ ದ್ವಾಪರ ಯುಗದಲ್ಲಿ. ಇದು ದ್ವಾಪರ ಹಂತದಲ್ಲೇ ಕಥೆ ನಡೆದರು. ಆದ್ದರಿಂದ ದ್ವಾಪರ ಯುಗದಲ್ಲಿ ಮೇರು ಪರ್ವತದ ಮಗ ಆನಂದ ಶಿಖರ, ಆನಂದಗಿರಿ ಅಂತ ಯಾವುದಿತ್ತು ಅದನ್ನ ಶೇಷದೇವರು ಸುತ್ತಕೊಂಡು ಇಲ್ಲಿ ಬಂದಿದ್ರು. ಈ ಕಥೆ ನಿಮ್ಗೆ ಗೊತ್ತಿದೆ. ಆ ಆನಂದಗಿರಿಗೆ ಅದು ಏನು ಸರ್ವತೀರ್ಥ ಸಂಬಂಧಿತ ಎಲ್ಲ ತೀರ್ಥಗಳು ಕೂಡ ಅಲ್ಲಿ ಇರುವಂತಹ ಕೋಟಿ ಕೋಟಿ ತೀರ್ಥಗಳಿರುವಂತಹ ಕ್ಷೇತ್ರ. ಅದು ಸಾಕ್ಷಾತ್ ಶೇಷಾವತಾರವಾದ ಆ ಒಂದು ಪರ್ವತ. ಶತಯೋಜನ ವಿಸ್ತೀರ್ಣ 30 ಯೋಜನ ಆಯತ. ಅದರ 100/30 ಅಂತ ಹೇಳ್ತಾರೆ, 30/100 ಅಷ್ಟು ದೊಡ್ಡದು. ಅದರ ಫೀಟ್ ಅಲ್ಲ, ಅದು ಯೋಜನ ಅಂತ, ಅಷ್ಟು ದೊಡ್ಡದಾದಂತಹ ಪರ್ವತ. ಅದಕ್ಕೆ ಹೇಳ್ತಾರೆ ವದನಂ ವೆಂಕಟಗಿರಿ. ಅದರ ಮುಖ ವೆಂಕಟ ಪರ್ವತ. ನಾವೆಲ್ಲ ಹೋಗಿ ದರ್ಶನ ಮಾಡ್ತೀವಲ್ಲ, ಅದು ವದನ. ಆಮೇಲೆ ಮಧ್ಯಭಾಗ ಸಿಂಹಾದ್ರಿ, ಅಹೋಬಲ ಕ್ಷೇತ್ರ. ಇದೆಲ್ಲ ಸೇರಿ ಸಪ್ತಗಿರೀಶ ಅಂತ ಅವನು ಕರೀತಾರೆ. ಅಹೋಬಲ ಕ್ಷೇತ್ರ ಮಧ್ಯಭಾಗ ಅಂತ ಕರೀತಾರೆ. ಪುಚ್ಛಭಾಗಸ್ತು ಶ್ರೀಶೈಲ. ಶ್ರೀಶೈಲ ಅನ್ನೋದು ಅದರ ಪುಚ್ಛಭಾಗ. ಇದು ಯಾಕೆ ಇಲ್ಲಿ ಹೇಳ್ಬೇಕಾಗುತ್ತೆ, ನಾಳೆ ಅಡುಗೆ ಮಾಡಿಬಿಟ್ಟಕ್ಕೆ ಹಾಕ್ತಾರೆ ಅವರಿಗೆ, ಮದುವೆ ನಡೆಯುವ ಪ್ರಸಂಗದೊಳಗೆ. ಆವಾಗ ಅಲ್ಲಿಂದ ಅಲ್ಲಿವರೆಗೂ ಕೂತಿರ್ತಾರೆ ಜನ ಊಟಕ್ಕೆ. ನಾವು ಈ ದೊಡ್ಡ ಜಾಗ ಅಂತ ಹೇಳಿ ಊಟ ಹಾಕಿರ್ತಾರೆ. ಏನೋ 1,000 ಜನ ಹೆಚ್ಚಾದ್ರೆ ನಮಗೆ ಮತ್ತೆ ಅದು ಉತ್ತರಾಷಾಢ ಪೂರ್ವಾಷಾಢ ಅಂತ ಕರೀತಾರೆ, ಅದಾಗಿ. ಆದರೆ ಅಲ್ಲಿ ಕೂತಿದ್ದು ಎಲ್ಲಿಂದ ಅಂದ್ರೆ ವದನದಿಂದ ಆರಂಭ ಮಾಡಿಕೊಂಡು ಪುಚ್ಛವಾದ ಶ್ರೀಶೈಲ ಪರ್ವತದವರೆಗೆ ಅಲ್ಲಿ ಭೋಜನಕ್ಕೆ ಕೂತಿದ್ರು ಅಂತ ಒಂದು ಮುಂದೆ ಪ್ರಸಂಗ ಬರ್ತದೆ. ಇದೆಲ್ಲ ಹೇಳಿದ್ರು. ಅಂತಹ ಕ್ಷೇತ್ರಮಯವಾದಂತಹ ಗಿರಿ ಪರ್ವತಕ್ಕೆ ಅವನು ಬಂದು ಅಲ್ಲಿ ಇಳಿದಿದ್ದಾನೆ. ಆ ಗಿರಿಯ ಇನ್ನೊಂದು ಮಹತ್ವವನ್ನು ಹೇಳ್ತಾರೆ. ಇದನ್ನು ನಾವು ಮುಂದಿನ ಸಲ ಮತ್ತೆ ತಿರುಪತಿ ಹೋದಾಗ ನೆನಪು ಮಾಡ್ಕೋಬೇಕು. ತರವೋ ದೈವತಗಣಾಹ ಮೃಗಾಶ್ಚ ಮುನಿಪುಂಗವಾಹ ಪಿತರ ಪಕ್ಷಿಣ ಸರ್ವೇ ಪಾಷಾಣ ಯಕ್ಷ ಕಿನ್ನರಾಹ. ಬೆಟ್ಟ ಹತ್ತುವಾಗ ನಿಮ್ಗೆ ಗಿಡ ಕಾಣಿಸ್ತವೆ. ಅವು ಗಿಡ ಅಲ್ಲ, ಅವು ದೇವತೆಗಳು. ಒಂದೊಂದು ಗಿಡವು ಒಂದೊಂದು ಲತೆ ವೃಕ್ಷಗಳು ಕೂಡ ದೇವತಾ ಸ್ವರೂಪವೇ. ಮತ್ತೆ ಮೃಗಗಳು ಕಾಣಿಸ್ತಾವೆ ಮಧ್ಯದೊಳಗೆ. ಅವೆಲ್ಲವೂ ಮೃಗಗಳು ಯಾವುದು? ಮುನಿಪುಂಗವರು, ಶ್ರೇಷ್ಠರಾದ ಋಷಿಗಳು ಬಂದಿದ್ದಾರೆ. ಕೈ ಮುಗಿಬೇಕು, ಫೋಟೋ ತೆಗೆಸ್ಕೋಬಾರ್ದು. ಪಕ್ಷಿಣ ಪಿತರ ಸರ್ವೇ. ಪಕ್ಷಿಗಳೆಲ್ಲ ಕಾಣಿಸ್ತಾವಲ್ಲ, ಅವೆಲ್ಲವೂ ಪಿತೃದೇವತೆಗಳು. ಆಮೇಲೆ ಕಲ್ಲು, ನಾವ್ಯಾವ ಕಲ್ಲಿನ ಮೇಲೆ ಕಲ್ಲಿಟ್ಟು ಮನೆ ಕಟ್ಟು ಬಂದಿರ್ತೀವಲ್ಲ, ಆ ಕಲ್ಲುಗಳು ಯಕ್ಷ ಕಿನ್ನರರು. ಅವರೆಲ್ಲರೂ ಅದರಲ್ಲಿ ವಾಸ ಮಾಡ್ತಾರೆ. ಈ ರೀತಿಯಾದಂತಹ ಅದ್ಭುತವಾದಂತಹ ಈ ಮಹಾತ್ಮ್ಯ. ಜಾನಂತಿತೆ ಬ್ರಹ್ಮ ಶಿವೇಂದ್ರ ಪೂರ್ವಕ ಅತ್ಯಲ್ಪ ವೀರ್ಯ ಮನುಜಾಸ್ತು ಕಿಂ ಪುನಃ ಹೇಳ್ತಾ ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ
ಭಗವತಃ ವೈಕುಂಠಾತ್ ವೆಂಕಟಾಚಲ ಆಗಮನ ವರ್ಣನಂ ನಾಮ ದ್ವಿತೀಯೋಧ್ಯಾಯ ಅಂತ 2ನೇ ಅಧ್ಯಾಯವನ್ನ ಇಲ್ಲಿಗೆ ಸಮಾಪನೆ ಮಾಡ್ತಾ ಇದ್ದಾರೆ. 3ನೇ ಅಧ್ಯಾಯದಲ್ಲಿ ಈಗ ಪರಮಾತ್ಮ ಏನೋ ಬಂದಿದ್ದಾನೆ, ಅವನಿಗೊಂದು ವಾಸಕ್ಕೆ ವ್ಯವಸ್ಥೆ ಆಗಬೇಕು. ಅವನು ನೋಡಿಕೊಂಡ ಎಲ್ಲಿರಬೇಕು, ಇನ್ನೂ ಸಮಯ ಬಹಳ, ಎಷ್ಟು ಸಮಯ ಅದ, 15 ನಿಮಿಷ ಅದ, ಇನ್ನು ಅಷ್ಟು ಸಮಯ ಉಂಟು. ಅಲ್ಲಿ ವಾಸ ಮಾಡಬೇಕಾದದ್ದು ಎಲ್ಲಿ ಅಂತ ವಿಚಾರ ಮಾಡಿ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿ ತೀರದ ಹತ್ರ ಬರ್ತಾರೆ. ಅದು ಎಂತಹದ್ದು? ತಸ್ಯೋಪರಿ ವರಾ ದಿವ್ಯ ಸ್ವಾಮಿ ಪುಷ್ಕರಣಿ ಶುಭ ಮತ್ಸ್ಯ ಕಚ್ಚಪ ಸಂವಾದ ಜಲ ಕುಕ್ಕುಟ ಭೂಷಿತ. ಇವತ್ತು ಯಾವ ಸಿಗುವುದಿಲ್ಲ ಅಲ್ಲಿ ಹೋದರೆ, ನಿಮಗೆ ಕ್ಲೋರಿನ್ ವಾಟರ್ ಸಿಗ್ತದೆ, ಅಷ್ಟು ಈ ಸ್ವಾಮಿ ಪುಷ್ಕರಣಿ ವ್ಯವಸ್ಥೆ. ಮತ್ತೆ ಜನ ಹೆಚ್ಚಾದಂಗೆ ಎಲ್ಲ ವ್ಯವಸ್ಥೆಗಳು ಬದಲಾವಣೆ ಆಗ್ತವೆ. ಆದ್ರೆ ಮೊದಲಿದ್ದದ್ದು ಹೆಂಗೆ ಅಂದ್ರೆ ಅಲ್ಲಿ ಹೋದರೆ ಮತ್ಸ್ಯ ಕೂರ್ಮ ಮೀನ ಎಲ್ಲ ಕಾಣಿಸ್ತಾ ಇತ್ತು. ಮತ್ತೆ ಜಲ ಕುಕ್ಕುಟ ಭೂಷಿತ, ಒಳ್ಳೊಳ್ಳೆ ನೀರಿನಲ್ಲಿ ಇರುವಂತಹ ವಿಶೇಷ ಜಲಚರಗಳು, ನೀರ್ನಾಯಿ, ಕೋಳಿ, ಬಾತುಕೋಳಿ ಎಲ್ಲ ಸಿಗ್ತಾ ಇತ್ತು ಅಲ್ಲಿ. ಮತ್ತೆ ಗಂಗಾದಿ ಸರ್ವತೀರ್ಥಗಳ ಮತ್ತೆ ಯಾವ ಜನ್ಮಭೂಮಿ ವಿರಾಜತೆ. ಈ ಯಾವ ಪುಷ್ಕರಣಿ ಉಂಟು, ಇದು ಗಂಗಾದಿ ಸರ್ವತೀರ್ಥಗಳಿಗೆ ಜನ್ಮಭೂಮಿ ಅಂತ ಹೇಳಿ ನಾವು ಅಂತೀವಲ್ಲ. ಎಲ್ಲಾ ನದಿಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ಗಂಗಾ ನದಿ. ಸರಸ್ವತಿ ನದಿ ಯೋಗ್ಯತೆಯಲ್ಲೇ ಸರಸ್ವತಿ ದೊಡ್ಡವಳಾದರೂ ಕೂಡ ಗಂಗಾ ನದಿಯೇ ಸರ್ವಶ್ರೇಷ್ಠವಾದದ್ದು ಅಂತ ಕಥೆ ನಿಮಗೆಲ್ಲ ಗೊತ್ತು. ಆ ಗಂಗಾ ನದಿಗೂ ಕೂಡ ಉಗಮ ಸ್ಥಾನ ಅಂತಂದ್ರೆ ಸ್ವಾಮಿ ಪುಷ್ಕರಣಿ ತೀರ್ಥ ಅಂತ ಹೇಳ್ತಾರೆ ನೋಡಿ. ಗಂಗಾದಿ ಸರ್ವತೀರ್ಥಾನಾಂ ಜನ್ಮಭೂಮಿರ್ ವಿರಾಜತೆ. ಅಂತಹ ಅದ್ಭುತವಾದದ್ದು. ತೇ ತಸ್ಯಾಂ ಯೇ ಸ್ನಾಂತಿ ಮನುಜಾಹ ತೇ ಧನ್ಯ ಪುಣ್ಯವರ್ಧನ. ಅಲ್ಲಿ ಹೋಗಿ ಯಾರು ಸ್ನಾನ ಮಾಡ್ತಾರೋ ಅವರೇ ಪುಣ್ಯವಂತರು. ಹೀಗಾಗಿ ಇಲ್ಲೇ ಕೂತು ನಾವು ಸ್ಮರಣೆ ಮಾಡಿದ್ರು ಕೂಡ ದೇವರ ಅನುಗ್ರಹ ಮಾಡ್ತಾರೆ. ನಿನ್ನೆ ಕೇಳಿದ್ರೆ ನೀವು ಅದಕ್ಕೆ ಹೋಗ್ಬೇಕು ಅಂತಿಲ್ಲ, ಇಲ್ಲೇ ಕೂತು ಸ್ಮರಣೆ ಮಾಡಿದ್ರು ಆ ಪುಣ್ಯ ಬರ್ತದೆ. ಮತ್ತೆ ಇನ್ನೊಂದು ವಿಶೇಷ ಹೇಳ್ತಾರೆ, ಧನುರ್ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಲ್ಲಿ ದೇವತೆಗಳು ಬಂದು ಅಲ್ಲಿ ಸ್ನಾನ ಮಾಡ್ತಾರೆ. ಅದನ್ನು ಹುಡುಕೊಂಡು ಅದೇ ಸಮಯಕ್ಕೆ ಹೋದರೆ ದೇವತೆಗಳ ಜೊತೆಗೆ ಸ್ನಾನ ಮಾಡಿದ್ರೆ ಮಹಾಪುಣ್ಯ ಬರ್ತದೆ. ಧನುರ್ಮಾಸದ ವಿಶೇಷ ಯಾಕೆ ಹೇಳಿದ್ದಾರೆ ಅಂದ್ರೆ ಬಹಳ ಥಂಡಿ ಇರ್ತದೆ ನೋಡ್ರಿ, ಅದಕ್ಕೆ ಹೇಳಿದ್ದಾರೆ. ಅದಕ್ಕೆ ಸರಳೆಲ್ಲ ಹೋಗೋದು. ಹಾಗಾಗಿ ಏತ್ರ ಶ್ರಾದ್ದಾದಿ ಕರ್ಮಾಣಿ ಪಿತೃಣಾಂ ಕುರ್ವತೆ ದ್ವಿಜಾಹ. ಹಿಂದೆ ಕಪಿಲ ತೀರ್ಥದ ವಿಷಯ ಹೇಳಿದ್ರು. ಈಗ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿಯೂ ಕೂಡ ಸ್ನಾನ ಮಾಡಿ ಆ ನೀರಿನಿಂದ ಮತ್ತೆ ಶ್ರಾದ್ದಾದಿ ಕರ್ಮಗಳನ್ನ ಯಾರು ಮಾಡ್ತಾರೋ ಅವರ ಪಿತೃಗಳು ಹರಿಮಂದಿರದಲ್ಲಿ ನೃತ್ಯ ಮಾಡ್ತಾರೆ. ಅಷ್ಟು ಸಂತೋಷ ಪಡ್ತಾರೆ. ನಮ್ಮ ಪಿತೃಗಳು ಉದ್ಧಾರ ಆಗಿ ಹೋಗ್ತಾರೆ ಯಾರು ಸ್ವಾಮಿ ಪುಷ್ಕರಣಿಯಲ್ಲಿ ಶ್ರಾದ್ದಾದಿಗಳನ್ನು ಮಾಡ್ತಾರೆ. ಹೀಗಾಗಿ ಅದು ಮತ್ತೆಲ್ಲ ಉದಾಹರಣೆ ಕೊಡ್ತಾರೆ. ಶಂಖ ಅನ್ನುವ ರಾಜ ಸ್ನಾನ ಮಾತ್ರದಿಂದ ತಾನು ರಾಜ್ಯವನ್ನ ಪಡೆದ. ಬಹಳ ಮಹತ್ವದ್ದು. ಸೀತಾದೇವಿಯನ್ನು ಹುಡುಕೊಂಡು ಬಂದಿದ್ದಲ್ಲ ರಾಮಚಂದ್ರ, ಆ ಸೀತಾದೇವಿ ದೊರಕಿದ್ದ ಕಾರಣ ಸ್ವಾಮಿ ಪುಷ್ಕರಣಿ ತೀರ್ಥದ ಸ್ನಾನ. ಇದಕ್ಕಿಂತ ಏನ್ ಹೇಳಬೇಕು? ಇದು 2 ರೀತಿಯಿಂದ ಸತ್ಯ. ಐತಿಹಾಸಿಕ ಸತ್ಯನೂ ಹೌದು, ಇದಕ್ಕೆ ಮತ್ತೆ ಅರ್ಥವಾದ ಅಂತಲೂ ಕರೀತಾರೆ. ಅರ್ಥವಾದ ಅಂತಂದ್ರೆ ದೊಡ್ಡವರು ಮಾಡಿದ್ದನ್ನ ನಮ್ಗೆ ಹೇಳಿಬಿಟ್ರೆ ನಾವು ಯಾವ ಗಿಡ ತಪ್ಪು ಅಂತ ಅನಿಸ್ತದೆ, ನಾವು ಮಾಡಲೇಬೇಕು ಅಂತ ಸಿದ್ಧ ಆಗ್ತದೆ. ಅದಕ್ಕಾಗಿ ದೊಡ್ಡವರ ಹೆಸರು ಹೇಳ್ತಾರೆ ನೋಡಿ. ಎಲ್ಲ ಕಡೆ ಯಾವುದನ್ನೋ ನಿಮಗೆ ಸಾಮಾನು ಖರೀದಿ ಮಾಡಿಸ್ಬೇಕು ಅಂದಾಗ ಇದನ್ನ ಅವರು ತಗೊಂಡಾರ ಇವರು ತಗೊಂಡಾರ ಅಂತೆಲ್ಲ ಹೇಳ್ತಿರ್ತಾರೆ. ಯಾಕೆ ಅಂದ್ರೆ ನೀವು ತಗೊಳ್ಳೋದು ಅತಿ ಸಾಮಾನ್ಯ, ನೀವು ತಗೊಳ್ಳೇಬೇಕಾದದ್ದು ಅಂತ ಹೇಳ್ತಾರೆ. ಹಾಗೆ ಸಾಕ್ಷಾತ್ ರಾಮದೇವರೇ ಬಂದು ಇಲ್ಲಿ ಮತ್ತೆ ಸ್ನಾನ ಮಾಡಿ ಸೀತಾದೇವಿಯನ್ನು ಪಡೆದಿದ್ದಾರೆ ಅಂದ ಮೇಲೆ ನೀವಂತೂ ಮಾಡಲೇಬೇಕಾದದ್ದು ಅಂತ ಹೇಳ್ತಾರೆ. ಏವಂ ತೀರ್ಥವರ ತತ್ರ ಸ್ವಾಮಿ ಪುಷ್ಕರಣಿ ಶುಭ. ಅದರ ಪಶ್ಚಿಮ ಭಾಗದಲ್ಲಿ, ಸ್ವಾಮಿ ಪುಷ್ಕರಣಿಯ ಪಶ್ಚಿಮದಲ್ಲಿ ಸಾಕ್ಷಾತ್ ವರಾಹ ಬದಲೋ ಹರಿಹಿ, ವರಾಹ ದೇವರಿದ್ದಾರೆ. ಅವರು ಧರಾಮಾಲಿಂಗ್ಯ, ನೀವು ಮೂರ್ತಿಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಧರಾದೇವಿಯನ್ನು ಆಲಿಂಗನ ಮಾಡಿಕೊಂಡು ಆ ವರಾಹ ದೇವರು ಅಲ್ಲಿ ವಿರಾಜಮಾನರಾಗಿದ್ದಾರೆ. ಮುಂದೆ ಆ ಕಥೆ ಇನ್ನೂ ವಿಶೇಷವಾಗಿ ಬರುತ್ತದೆ. ಅದರ ಹತ್ತಿರ ಒಂದು ಹುತ್ತ ಇತ್ತು. ಆ ಹುತ್ತ ಎಲ್ಲಿತ್ತು ಅಂತಂದ್ರೆ ಅಲ್ಲಿರುವ ಒಂದು ದೊಡ್ಡ ಅಶ್ವತ್ಥ ವೃಕ್ಷದ ಕೆಳಗೆ ಹುತ್ತ ಇತ್ತು. ಆಗಿನ ಕಾಲಕ್ಕೆ ಎಲ್ಲಿ ಜಾಗ ಇರಬೇಕು? ಎಲ್ಲಾ ಕಡೆ ಬಯಲು ಅಂದ್ರೆ ಕಾಡಿನೊಳಗೆ ಮತ್ತೆ ಒಂದು ಒಳ್ಳೆಯ ಜಾಗ ಎಲ್ಲಿ ಸಿಗಬೇಕು? ಅದಕ್ಕೆ ಮತ್ತೆ ಒಂದು ಹುತ್ತವನ್ನು ಹುಡುಕಿಕೊಂಡ. ಆವಾಗ ವಿಚಾರ ಮಾಡಿದ, ಇದು ನಾನು ಇರ್ಲಿಕ್ಕೆ ಒಂದು ಒಳ್ಳೆಯ ಜಾಗ ಅಂತ ವಿಚಾರ ಮಾಡಿದ. ದಕ್ಷಿಣೇ ವಿಮಲಂ ದಿವ್ಯಂ ವಲ್ಮೀಕಂ ದೃಷ್ಟವಾನ್. ಆ ಒಳ್ಳೆಯ ವಲ್ಮೀಕವನ್ನು ನೋಡಿದ. ತಿಂತ್ರಿಣಿ ವೃಕ್ಷ ಮೂಲಸ್ಥಂ ಭಗವಾನ್ ಜಗದೀಶ್ವರ. ಯಾವ ಹುಣಸೆ ಮರದ ಕೆಳಗೆ ಇರತಕ್ಕಂತಹ ಇದನ್ನ ನೋಡ್ತಾನೋ ಅಲ್ಲಿ ಹೋಗಿ ಮತ್ವಾ ಇದಂ ಪರಮಂ ಸ್ಥಾನಂ ತತ್ರ ಲೀನೋ ಭವದ್ಧರಿ. ಅಲ್ಲಿ ಒಳಗೆ ಕೂತ್ಕೊಂಡು ಬಿಟ್ಟ. ಎಷ್ಟು ದಿವಸ ಅಂತಂದ್ರೆ ವತ್ಸರಾಯುತ ಮಾರುತಂ, 10,000 ವರ್ಷ ಅಲ್ಲಿ ಇರ್ಲಿಕ್ಕೆ ಅಷ್ಟು ದಿನ ಇದ್ದ ಅಂತ ಹೇಳಿ. 10,000 ವರ್ಷ
ಯಾಕೆಂದ್ರೆ ಕಳಿಬೇಕು, ಅಷ್ಟು ಕಾಲ ಕಳೆದು ಕಲಿಯುಗ ಹತ್ತಿರ ಬರಬೇಕು. ಹೀಗಾಗಿ ಅತೀತೆ ದ್ವಾಪರೇ ಚೈವ ತ್ವಷ್ಟಾವಿಂಶತಿತಮೇ ಕಲವು. 28ನೇ ಕಲಿಯುಗ. 28ನೇ ಕಲಿಯುಗ ಅಂದ್ರೆ ನಿಮಗೆಲ್ಲ ಗೊತ್ತಿದೆ. 28 ಈ ಸಂಖ್ಯೆ ಏನಿದು ಅಂದ್ರೆ ಅಷ್ಟನೇ ಮಹಾಯುಗದ ಕಲಿಯುಗ ಅಂತ. ನಿಮಗೆಲ್ಲ ಗೊತ್ತು. ವೈವಸ್ವತ ಮನು ಈಗ ನಮ್ಮ ಅಧಿಪತಿ. ಆ ವೈವಸ್ವತ ಮನುವಿನ ಇದರಲ್ಲಿ 71 ಮಹಾಯುಗಗಳು ಬರ್ತಾವೆ. 71 ಮಹಾಯುಗ ಅಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 4 ಸೇರಿ ಒಂದು ಮಹಾಯುಗ. ಅಂತಹದ್ದು 28ನೇ ಬಾರಿ ನಡೀತಾ ಇದೆ. ಆ 28ನೇ ಬಾರಿಯ ಕಲಿಯುಗದಲ್ಲಿ ನಾವೆಲ್ಲ ಇದ್ದೀವಿ. ಆ ಕಲಿಯುಗ ಬಂದಾಗ ಅತೀತೆ ವತ್ಸರೇ ಕಶ್ಚಿತ್ ಚೋಳರಾಜ ನೃಪೋತ್ತಮ. ಆವಾಗ ಚೋಳರಾಜನ ರಾಜ್ಯಭಾರ ನಡೀತಾ ಇದೆ. 10,000 ವರ್ಷ ಮಧ್ಯದೊಳಗೆ ಗ್ಯಾಪ್, ನೋ ಸ್ಟೋರಿ, ಯಾವ ಕಥೆ ಇಲ್ಲ. ಆಮೇಲೆ ಚೋಳರಾಜ ಬಂದ. ಅವತಾರಂ ಸಮಾಪನ್ನೋ ನಾಗಕನ್ಯೋದರೇ ತಥಾ ಬಹುಕ್ಷೀರ. ಆವಾಗ ಬಹುಕ್ಷೀರ ಪ್ರದಾಗಾವಹ ಪುತ್ರ ವೈ ಪಿತೃವತ್ಸಲಾಹ ಕಾಲೇ ವರ್ಷತಿ ಪರ್ಜನ್ಯ ಸಸ್ಯಾ ವೈ ಬಹುಧಾನ್ಯದಾಹ. ಒಬ್ಬ ರಾಜ ಒಳ್ಳೆಯ ರಾಜ ಅಂತ ಹೆಂಗೆ ಗೊತ್ತಾಗೋದು ಅಂದ್ರೆ ಒಳ್ಳೆಯ ಹಾಲು, ಒಳ್ಳೆಯ ಗೋರಕ್ಷ ವಾಣಿಜ್ಯ ಎಲ್ಲ ಆಗ್ಬೇಕು. ಆವಾಗ ಒಬ್ಬ ರಾಜ ಒಳ್ಳೆಯ ರಾಜ ಅಂತಿದ್ದಾರೆ. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಮಕ್ಕಳು ತಂದೆ ತಾಯಿ ಮಾತು ಕೇಳಬೇಕು. ಆವಾಗ ರಾಜ ಒಳ್ಳೆಯವನಿದ್ದಾನೆ ಅಂತಿದ್ದಾರೆ. ಎಷ್ಟು ಅದ್ಭುತ! ರಾಜ ಯೋಗ್ಯ ರಾಜ ಇರ್ಬೇಕು. ಯಾಕಂದ್ರೆ ಎಲ್ಲ ಕಾರಣಕ್ಕೆ ಇರಬೇಕು. ಮತ್ತೆ ಒಳ್ಳೆ ಕಾಲಕ್ಕೆ ಮಳೆ ಆಗ್ಬೇಕು. ಮಳೆ ಯಾವುದೋ ಬೇರೆ, ಮತ್ತೆ ಶರತ್ ಗರಂ ನಾರ್ತತಿ ಚಾತಕೋಪಿ ಅಂತದ. ಶರತ್ ಕಾಲದಲ್ಲೂ ಅದು ದಾಟಿ ಇನ್ನೊಂದು ಕಾಲದಲ್ಲೂ ಸಿಕ್ಕಾಪಟ್ಟೆ ಮಳೆ ಆಗೋದು ಪ್ರಯೋಜನಕ್ಕೆ ಬಾರದ ಮತ್ತೆ ಮಳೆಯಿಂದ ಏನಾಗ್ತದೆ. ಆದ್ದರಿಂದ ಅಂತಹದ್ದು ಆಗದೆ ಕಾಲದಲ್ಲಿ ಸಕಾಲಕ್ಕೆ ಮಳೆ ಆಗುವಂತಹದ್ದು ಕೂಡ ರಾಜನ ಯೋಗ್ಯತೆ ಮೇಲೆ ಅಂತ ಹೇಳ್ತಾರೆ. ನಾರಿಯರೆಲ್ಲರೂ ಪತಿವ್ರತೆಯರು ಮತ್ತೆ ಪತಿಗಳೆಲ್ಲರೂ ಸತಿವ್ರತೆಯರು ಆಗಿ ಇದ್ರು ಅಂತ ಅದನ್ನು ಹೇಳ್ತಾರೆ. ಈ ರೀತಿಯಾಗಿ ಒಳ್ಳೆಯ ಕಾಲ ಅದು. ಆ ಕಾಲಕ್ಕೆ ಸರಿಯಾಗಿ ವಿಧಿ ಸಾಕ್ಷಾತ್ ಧೇನು ರೂಪಿ ಸಮಾಗತಃ ಬ್ರಹ್ಮಧೇನು ಪಾಲಿಕಾ ಭೂತ್ ಗೋಪಾಲಿ ಕಮಲಾಲಯ. ಕಮಲಾಲಯ ಅಂದ್ರೆ ಮಹಾಲಕ್ಷ್ಮಿ. ಅವಳು ತರವೇಪುರದಲ್ಲಿ ಒಂದು ರೂಪದಲ್ಲಿ ಇದ್ದಾಳೆ, ಮತ್ತೆ ಇನ್ನೊಂದು ರೂಪದಲ್ಲಿ ಈ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇದ್ದಾಳೆ. ಏನಂದ್ರೆ ಅವಳು ಒಂದೇ ಒಂದು ಕೆಲಸ ಇದೆ. ಚೋಳರಾಜನ ಹತ್ರ ಬಂದು ಒಬ್ಬ ಗೋಪಾಲಿಕೆಯಂತೆ ಬಂದು ಬ್ರಹ್ಮದೇವರು ಸಾಕ್ಷಾತ್ ದೇವ ರೂಪದಿಂದ ಅವತಾರ ಮಾಡಿರ್ತಾರೆ. ಒಂದು ಆಕಳ ಆಗಿ ಬಂದಿರ್ತಾರೆ. ಬ್ರಹ್ಮದೇವರು ಅಂದ್ರೆ ಆಕಳಿನ ಕರು ಆಗಿ ರುದ್ರದೇವರು ಬಂದಿರ್ತಾರೆ. ಆ ಕರು ಆಕಳನ್ನು ತಂದು ಚೋಳರಾಜನಿಗೆ ಮಾರಬೇಕು. ಇಷ್ಟು ಕೆಲಸ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಅದನ್ನ ಮಾಡಿ ವಿಕ್ರಿಯವನ್ನು ಮಾಡಿದ್ದು ಹೇಳಿದಂತೆ ಇದು ಯಾರೂ ಕೊಡದೇ ಇರುವಷ್ಟು ಹಾಲು ಕೊಡ್ತದೆ. ಅಂತ ಅದ್ಭುತವಾದ ಆಕಳು ಮತ್ತು ವಿಶೇಷವಾದ ಅಮೃತೋಪಮವಾದ ಆಕಳು ಹಾಲನ್ನು ಕೊಡ್ತದೆ ಅಂತ. ಆವಾಗ ವಿಚಾರ ಮಾಡಿದ್ರೆ ಅವನು ಏನು ಎಷ್ಟು ಆಕಳಿದ್ರೇನು ಇಂಥ ಒಂದು ಆಕಳು ಇರಬೇಕು, ಇದನ್ನು ನನ್ನ ಮಗನಿಗೆ ಗೊತ್ತು ಮಾಡೋಣ ಅಂತ ಅನ್ಕೊಂಡ ಚೋಳರಾಜ. ನನ್ನ ಮಗ ಹಾಲು ಕುಡಿತಾನಲ್ಲ ದಿನ, ಅವನಿಗೆ ಇದೇ ಆಕಳಿನ ಹಾಲು ಕುಡಿಸ್ಬೇಕು ಅಂತ ಹೇಳಿ ಹೆಚ್ಚಿನ ಮೊತ್ತವನ್ನು ಕೊಟ್ಟು ಅದನ್ನು ತೆಗೆದುಕೊಂಡ. ಬಹು ಕ್ಷೀರ ಪ್ರದಾಂ ಸಾಧ್ವೀಂ ಪುತ್ರಾರ್ಥಂ ಮಕರೋತ್ತರ ಧೇನುದ್ವಯ ಸಹಸ್ರೇಣ ಸಾಕಂ ಶ್ರೀ ವೆಂಕಟಾಚಲಂ. ಅದು 2,000 ಆಕಳಿದ್ದು. ಇದು ಬಿಟ್ಟು 2,000 ಆಕಳ ಜೊತೆಗೆ ದಿನ ಹೋಗೋದು, ದಿನ ಹೋಗಿ ಹಾಲು ಕರೆಯುವುದು, ಇದು ಮೇವು ತಿನ್ನೋದು, ಆಮೇಲೆ ಬರಬೇಕು. ಹೀಗೆ ಆಕಳಿನ ಜೊತೆಗೆ ಓಡಾಡ್ಕೊಂಡಿತ್ತು. ತತ್ರ ತಂತ್ರ ಸಿಮಾಜಿಗ್ರನ್ ಭೂಧರೇಂದ್ರೇ ಶಾಕಪಿಂ. ಈ ಆಕಳು ಮಾತ್ರ ಬೇರೆ ಕೆಲಸಕ್ಕೆ ಬಂದಿತ್ತ. ಹೀಗಾಗಿ ಇದು ಮೇವು ತಿಂತಾ ಇರಲಿಲ್ಲ, ಹುಡುಕ್ತಾ ಇತ್ತಂತೆ. ಮೂಸಿ ನೋಡೋ ಪ್ರಾಣಿಗಳಿಗೆ ಮೂಸಿ ನೋಡೋ ಪದ್ಧತಿ. ಮೂಸಿ ನೋಡ್ತಾ ಎಲ್ಲಿದ್ದಾನೆ ಪರಮಾತ್ಮ ವೃಷಾಕಪಿ, ಎಲ್ಲಿದ್ದಾನೆ ಅಂತ ಬಿಚಿನೋತಿ ಹುಡುಕ್ತಾ ಇತ್ತು. ಧೇನುರೂಪಿ ವಿಧಿಸ್ತದ, ಧೇನುರೂಪಿಯಾದ ವಿಧಿ. ತತಃ ಮಹತಾ ಕಾಲೇನ, ಪಟ್ನೆ ಸಿಗಲಿಲ್ಲ, ಎಷ್ಟೋ ದಿವಸ ಕಳೆದಂತ. ಮತ್ತೆ ಎಷ್ಟೋ ದಿನಗಳು ಕಳೆದ ಮೇಲೆ ಸ್ವಾಮಿ ಪುಷ್ಕರಣಿ ತೀರದ ದಂಡೆಯಲ್ಲಿ ಮೂಸು ನೋಡಿದಾಗ ಗೊತ್ತಾಯ್ತು, ಓಹೋ ಇಲ್ಲಿ ಕೂತಾನ ವೆಂಕಟೇಶ. ಆವಾಗ ಸಮಸಿಂಚಚ್ಚ ವಲ್ಮೀಕಂ ಸಮಂತಾ ಕ್ಷೀರಧಾರಯ ತದಾ ಪ್ರಭತಿ ನಿತ್ಯಂ ತು ರಾಜಧೇನುಗಣೈಃ ಸಹ. ಆವಾಗ ಆ ತನ್ನ ಕೆಚ್ಚಲಿನಿಂದ ಹಾಲನ್ನ ಆ ವಲ್ಮೀಕದಲ್ಲಿ ಕರೀತಾ ಇದೆ. ಎಷ್ಟು ಕ್ಷೀರಧಾರೆಯನ್ನೇ ಕರೆದಿದೆ. ಹೇಳಿದ್ರಲ್ಲ ಸಿಕ್ಕಾಪಟ್ಟೆ ಹಾಲು ಕೊಡ್ತದಂತೆ. ಆ ಎಲ್ಲ ಹಾಲು ಕೂಡ ವಲ್ಮೀಕದ ಜಗನ್ನಾಥನಾದ ಪರಮಾತ್ಮನಿಗೆ ಅದು ಅಭಿಷೇಕವಾಗಿ ಹೋಯಿತು ಅಂತ ಹೇಳಿದ್ರು. ಹೀಗಾಗಿ ದಿನ ನಡೀತಾ ಇತ್ತು. ನೋಡಿದ ನನ್ನ ಮಗ ಏನಾದ್ರು ಸ್ವಲ್ಪ ಗುಂಡುಗುಂಡಾಗ್ಯಾನ ಹೇಗೆ ಅಂತ ವಿಚಾರ ಮಾಡಿದ್ರು ಚೋಳರಾಜ. ಯಾರೋ ಒಂದು ಹೊಸದೇನೋ ಮಾಡ್ಕೊಂಡಾಗ ವಿಚಾರ ಮಾಡ್ತಾರೆ, ಸ್ವಲ್ಪ ದಿವಸ ಬಿಟ್ಟು ನೋಡೋಣ ಹೆಂಗಿದೆ ಎಫೆಕ್ಟ್ ಅಂತ. ನೋಡಿದ್ರೆ ನನ್ನ ಮಗ ಅಷ್ಟೇ ಇದ್ದ, ಏನೋ ವ್ಯತ್ಯಾಸ, ಇದೊಂದು ಯಾವತ್ತು ಕಮ್ಮಿನೇ ಆಗ್ಯಾನ.
ಹೀಗಾಗಿ ಏನಾಯ್ತು ಆಕಳಿನ ಗತಿ ಅಂತ ಕೇಳಿದ. ಹೆಂಡತಿಗೂ ಗೊತ್ತಾಗಿಲ್ಲ. ಕೇಳಿದ್ದು ಏನು ಪಾಲ ಹೇಳ್ದ, ಏನೋ ಗೊತ್ತಿಲ್ಲ ನೋಡ್ರಿ, ಹೊಸ ಆಕಳೇನು ಬಂದದಲ್ಲ, ಹೆಚ್ಚಿನ ದುಡ್ಡು ಕೊಟ್ಟು ತಗೊಂಡ್ರಿ, ಆದ್ರೆ ಒಂದು ಹನಿ ಒಂದು ಹಾಲು ಬರ್ತಾ ಇಲ್ಲ, ಅದರಿಂದ ಯಾವ ಪ್ರಯೋಜನ ಇಲ್ಲ, ಹಾಲೇ ಕೊಡ್ತಾ ಇಲ್ಲ ಅದು ಅಂತಂದ. ತ್ವಂ ಭೋಕ್ಷಸೇ ತವಾ ವತ್ಸೋ ಭುಂಕ್ತೇವಾ ವದಬೋಧುತಂ ಇತಿ ರಾಜ್ಞಿ ವಚಶ್ಚುತ್ವ ಗೋಪಾಲೋ ಭಯವಿಹ್ವರಃ. ಹಿಂಗಂದಾಗ ಮತ್ತೆ ಡೈರೆಕ್ಟ್ ಆಗಿ ಬಂದು ಹೇಳಿದ್ರೆ ಖರೆ ಅಂತ ತಿಳ್ಕೋಬಹುದು, ಸುಳ್ಳು ಹೇಳಿದ್ದಾನೆ ಅಂತ ಯಾರು, ಗೋಪಾಲ. ಹೀಗಾಗಿ ಸಿಟ್ಟಿಗೆ ಎದ್ದು ರಾಜನ ಪತ್ನಿ ಹೇಳ್ತಾ ಇದ್ದಾಳೆ, ನೀನೇನಾದ್ರೂ ಕುಡ್ದೇನು ಅಥವಾ ಕೊಡುವಾಗ ಒಂದಿಷ್ಟು ನೀನು ಹೊರಗೆ ಮಾರ್ಕೊಂಡೇನು ಅಂತ ಕೇಳಿದ್ರು. ಹಂಗೇನು ಆಗಿರ್ಬೋದಾ ಅಂತ ಕೇಳಿದರೆ ಅವನಂದ ಏನೂ ಆಗಿಲ್ಲ ಅಂತದ್ದು. ನಜಾನೇಹಂ, ಏನ್ ಮಾಡ್ತದೋ ಗೊತ್ತಿಲ್ಲ, ಎಲ್ಲಾದ್ರ ಜೊತೆ ಹೋಗ್ತದೆ, ಬೇಕಾದಷ್ಟು ಮೇವು ತಿಂತದೆ, ಆ ಹಾಲು ಮಾತ್ರ ಝೀರೋ, ಏನ್ ಮಾಡಬೇಕು ಅಂತಂದಾಗ ಅದನ್ನ ಹುಡುಕೊಂಡು ಸರಿಯಾಗಿ ತಿಳ್ಕೊಂಡು ಬರದೇ ಇದ್ರೆ ನಿನ್ನನ್ನ ಶಾಸನ ಮಾಡ್ತೀನಿ ಅಂತಂದು ರಾಣಿ. ಆಗಲಿ ಅಂತ ಮಾರನೇ ದಿವಸ ಅದಕ್ಕೊಂದಕ್ಕೆ ಹಗ್ಗ ಕಟ್ಟಿದ. ಹಗ್ಗ ಕಟ್ಟಿ ಅದರ ಹಿಂದೆ ಹೋದ. ನೋಡಿದ್ರೆ ಇದೆಲ್ಲ ನಡೀತು. ಮತ್ತ ದಿನದ ಗಟ್ಟಲೆ ಅಭಿಷೇಕ ಮೊದಲಾದೆಲ್ಲ, ದಿನಾ ಪಂಚಾಮೃತ ಅಭಿಷೇಕ ನೋಡಿ, ನಮ್ಗೆ ಒಂದ್ ದಿವಸ ಮಾಡ್ಲಿಕ್ಕೆ ಮತ್ತೆ ಬೇಕಾದಷ್ಟು ಶ್ರಮ ಆಗಿರ್ತದೆ. ಅಂತ ಅಭಿಷೇಕವನ್ನ ಕ್ಷೀರಧಾರೆಯಿಂದ ಮಾಡಿದ್ದನ್ನು ನೋಡಿ ವಲ್ಮೀಕದ ಹತ್ತಿರ ಹೋದ ಆಕಳ ಮೇಲೆ ಭಾರಿ ಸಿಟ್ಟು ಬಂದು ಅದನ್ನ ಕೊಲ್ಲಬೇಕು ಅಂತ ತನ್ನ ಕೈಯಲ್ಲಿರುವ ಕೊಡಲಿಯನ್ನು ಎತ್ತಿದಾಗ ಒಳಗಿದ್ದ ಶ್ರೀನಿವಾಸ ಚಿಂತನೆ ಮಾಡಿದ, ನಾನು ವೈಕುಂಠಂವಾ ಪರಿತ್ಯಕ್ಷೆ ನಭಕ್ತಾಂ ತ್ಯಕ್ತು ಉತ್ಸಾಹೆ ಅಂತ ಹೇಳಿದ್ದೇನೆ. ವೈಕುಂಠವನ್ನೇ ಬಿಟ್ಟು ಭಕ್ತರಿಗಾಗಿ ಬಂದವನು, ಮತ್ತೆ ಇಲ್ಲಿ ಬಂದು ಭಕ್ತರಿಗೆ ಏಟು ಬಿದ್ರೆ ಏನು ಉಪಯೋಗ? ಆದ್ದರಿಂದ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರದರ್ಶತಿ ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ. ಇಷ್ಟೆಲ್ಲ ಸಂಕಲ್ಪ ಮಾಡಿ ಗ್ರಂಥದೊಳಗೆ ಬರೆದಿಟ್ಟು ನಾನು ಅದನ್ನು ಪಾಲಿಸಬೇಕಲ್ಲ ಅಂತ ವಿಚಾರ ಮಾಡಿ ಅವನು ಏನ್ ಮಾಡಿದ ಅಂದ್ರೆ ಆ ಶಿರಸ್ಸಿನ ಮೇಲೆ, ತನ್ನ ಶಿರಸ್ಸಿನ ಮೇಲೆ ಆ ಏಟನ್ನ ತೆಗೆದುಕೊಂಡ. ಆವಾಗ ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮ ಪೂಜೆಯೇ ಭಕ್ತಿ ಭಾವೇನ ತಮ್ಮ ರಕ್ಷಾಮೀತಿ ಮತ್ಪಣ. ಇದು ವಿಚಾರ ಮಾಡುವಾಗ ಈ ರೀತಿ ವಿಚಾರ ಮಾಡಿದ್ರು. ಒಂದು ತುಳಸಿ ದಳ ಏರಿಸಿದ್ದಕ್ಕೆ ಅವನನ್ನ ರಕ್ಷಣೆ ಮಾಡ್ತೀನಿ ಜೀವನ ಪರ್ಯಂತ ಅಂತ ನನ್ನ ಪಣ ಇದೆ. ಹಾಗಿದ್ದ ಮೇಲೆ ಇವನಂತೂ ದಿನ, ಈ ಆಕಳಂತೂ ದಿನ ಕ್ಷೀರಧಾರೆಯನ್ನೇ ನನ್ನ ಮೇಲೆ ಮತ್ತೆ ಮಾಡಿದೆ, ಆದ್ದರಿಂದ ಇದನ್ನ ಉಳಿಸ್ಲಿಕ್ಕೆ ಬೇಕು ಅಂತ ವಿಚಾರ ಮಾಡಿದ. ಅದಕ್ಕೆ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ, ಯಾವುದನ್ನು ಕೊಟ್ಟರು ಕೂಡ ತದಹಂ ಭಕ್ತ್ಯುಪಗೃತಂ ಅಶ್ನಾಮಿ ಪ್ರಯತಾತ್ಮನಃ. ಕೊಡೋದು ಕೊಡ್ತೀವಿ, ಭಕ್ತಿಯಿಂದ ಅರ್ಪಣೆ ಮಾಡಬೇಕು. ಹೀಗಾಗಿ ಭಕ್ತಿಯಿಂದ ಬ್ರಹ್ಮದೇವರು ಕೊಡುವಷ್ಟು ಯಾರು ಕೊಡ್ಲಿಕ್ಕೆ ಸಾಧ್ಯ? ನಾವು ಮಾಡುವ ಪ್ರತಿಯೊಂದು ನೈವೇದ್ಯವು ಈಗಾಗಲೇ ನೈವೇದ್ಯ ಆಗಿದೆ, ನಿಮ್ಗೆ ಗೊತ್ತಾ? ಮನೆಯೊಳಗೆ ನಾವು ನೈವೇದ್ಯ ಮಾಡ್ತೀವಿ, ಎಷ್ಟು ಒಳ್ಳೆ, ಮತ್ತೆ ಇವತ್ತು ಬದಾಮ್ ಪುರಿನೋ ಇನ್ನೊಂದು ಮಾಡಿ ದೇವರ ಮುಂದೆ ಇಟ್ಟು ನೈವೇದ್ಯಕ್ಕೆ ಇನ್ನೇನು ಮಾಡಬೇಕು ಅಷ್ಟೊಂದು ನೈವೇದ್ಯ ಆಗೋಗಿತ್ತು. ಯಾಕೆ ಅಂದ್ರೆ ನಾವು ಬಳಸಿದ ಎಲ್ಲಾ ಪದಾರ್ಥವನ್ನು ಈಗಾಗಲೇ ನೈವೇದ್ಯ ಮಾಡಿದವರು ಬ್ರಹ್ಮದೇವರು. ಒಂದು ಪದಾರ್ಥ ಹುಟ್ಟಿದ ತಕ್ಷಣ ನೈವೇದ್ಯ ಮಾಡಿಬಿಡ್ತಾರೆ. ಯಾವುದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ? ಯಾವ ಭಕ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯ? ಹೀಗಾಗಿ ಗುರುಭಕ್ತಿ ಭರಾನತಾಕೃತಿ ಇರುವಂತಹ ಯಾವ ಆ ಬ್ರಹ್ಮದೇವರಿದ್ದಾರೆ, ಅವರು ಎಲ್ಲವನ್ನೂ ಮಾಡಿದ್ದಾರೆ. ಸಾಮಾನ್ಯ ವ್ಯಕ್ತಿಯನ್ನ ರಕ್ಷಣೆ ಮಾಡ್ತೀನಿ ಆದ್ಮೇಲೆ ಇದಂತೂ ಬ್ರಹ್ಮದೇವರೇ ಬಂದಿದ್ದಾರೆ ಅಂತ ಹೇಳಿ ತನ್ನ ತಲೆಯ ಮೇಲೆ ಅದನ್ನ ತೆಗೆದುಕೊಂಡ. ಕುಠಾರೇಣಾತಿ ತೀಕ್ಷ್ಣೇನ ತಾಡಿತೋ ವೆಂಕಟೇಶ್ವರ. ಆ ಜೋರಾಗಿ ಏಟು ಬಿದ್ದ ತಲೆಯ ಮಧ್ಯದೊಳಗೆ ಎರಡು ಭಾಗ ಆಯಿತು, ತಲೆ ಹೊಡಿತು. ಹೇಳ್ತಾರೆ ಸ್ಫೋಟನ ಮಾಪನ್ನ, ಶಿರಸ್ಫೋಟನ ಆಯಿತು. ಅದರಿಂದ ಸಪ್ತತಾಲ ಪ್ರಮಾಣೇನ ರಕ್ತಪು ಸ್ಫೂರ್ತಿ ಸ್ರಭುತ್ತದ. 7 ತಾಲ ವೃಕ್ಷ ಅಥವಾ 7 ತೆಂಗಿನ ವೃಕ್ಷಗಳು ಒಂದರ ಮೇಲೆ ಒಂದಿಟ್ಟು ಎಷ್ಟು ಎತ್ತರ ಆಗ್ತದೆ ನೋಡಿ, ಅಷ್ಟು ಎತ್ತರಕ್ಕೆ ಚಿಮ್ಮಲಿಕ್ಕೆ ಶುರು ಆಯ್ತು ರಕ್ತ ಸ್ಫೂರ್ತಿ ಅಂತ ಕರೀತಾರೆ. ಜ್ಞಾನ ಸ್ಫೂರ್ತಿ ಬರಲಿ ನಾವು ಕೇಳ್ತೇವೆ, ರಕ್ತ ಸ್ಫೂರ್ತಿ ಅದು ಅಷ್ಟು ಬರ್ಲಿಕ್ಕೆ ಶುರು ಆಯ್ತು. ನೋಡಿದ ತಕ್ಷಣ ಗಾಬರಿ ಆಗ್ಬಿಟ್ಟ. ಅವನನ್ನ ಈಗ ಏನು ಒಲಿಮೆಕ್ಕದ ಮೇಲೆ ಒಂದು ಏಟ್ ಹಾಕಿದ್ದು, ಎಲ್ಲೋ ಬಡಿತು, ಅಲ್ಲಿಂದ ರಕ್ತ ಚಿಮ್ತಾ ಇದೆ. ಅದನ್ನು ನೋಡಿದವನೇ ಗಾಬರಿಗೆ ಅವನ ಎದೆ ನಿಂತು ಬಿಟ್ಟು. ಅದಕ್ಕೆ ಹೇಳ್ತಾರೆ, ಏವಂ ಕೋಲಾಹಲಂ ದೃಷ್ಟ ಗೋಪಾಲೋ ಮರಣಂ ಯಯೋ. ಈ ಕೋಲಾಹಲವನ್ನು ನಾನು ನೋಡಿದ ಮೇಲೆ ಆ ಗೋಪಾಲ ಸತ್ತು ಹೋಗಿಬಿಟ್ಟ. ಆಮೇಲೆ ಇದೇನು ಆ ಕಡೆ ಆಕಳೂ ಇಲ್ಲ, ಈ ಕಡೆ ಗೋಪಾಲನೂ ಇಲ್ಲ, ಮತ್ತೆ ಪೂರಾ ಬಂಡವಾಳನೂ ಹೋಯ್ತಾ ಅಂತ ವಿಚಾರ ಮಾಡಿರ್ತಾರೆ ರಾಣಿ. ಹೀಗಾಗಿ ತನ್ನ ಪರಿವಾರವನ್ನು ಕರೆಸಿಕೊಟ್ಟು ನೋಡ್ತಾರೆ. ಅವರು ಇಲ್ಲಿ ನಡೆದಂತ ಎಲ್ಲಾ ಸಂಗತಿಯನ್ನು, ಗೋಪಾಲ ಸತ್ತು ಬಿದ್ದಿದ್ದಾನೆ, ಅಲ್ಲಿ ರಕ್ತ ಚಿಮ್ತಾ ಇದೆ, ಇಲ್ಲಿ ಆಕಳು ಮಾತ್ರ ನಿಂತಿದೆ, ಈ ಎಲ್ಲಾ ಸೀನ್ ಹೋಗಿ ಮತ್ತೆ ಹೇಳಿದ. ಅಷ್ಟೇ ಅಲ್ಲ, ಇದು ಆಗಲಿಕ್ಕೆ ಕಾರಣ ಏನಾಯ್ತು ಅಂತಂದ್ರೆ ಆ ಆಕಳು ಬಂದು ರಾಜನ ಮನೆಯ ಮುಂದೆ ಹೊರಲಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವಾಗ ರಾಜನಿಗೆ ಗೊತ್ತಾಯ್ತು ಏನೋ ಒಂದು ಮಹಾಪಾತಕ ನಡೆದಿದೆ ಅಂತ.
ಹೀಗಾಗಿ ಆ ರಾಜ ಅಲ್ಲಿಗೆ ಬರ್ತಾ ಇದ್ದಾನೆ, ಬಂದು ನೋಡ್ತಾನೆ, ರಕ್ತವೃಷ್ಟಿ ನಡೀತಾ ಇದೆ. ನೋಡಿ ಎಂಥ ವಿಚಿತ್ರ ನಡೀತಾ ಇದೆ ಅಂತ, ಕಿಮಿದಂಭೋ ಮಹತ್ಕೃಷ್ಟಂ ಕೇನ ಪಾಪೇನ ವೈಕೃತಂ ಅಂತೆಲ್ಲ ಹೇಳಿ, ಧೇನುಪಾಲಸ್ಯ ಮರಣಂ ವಲ್ಮೀಕಂ ರಕ್ತಪೂರಿತಂ ಅಂತೆಲ್ಲ ನೋಡಿದಾಗ ಅವನು ಭಗವಂತ ಹೇಳ್ತಾನೆ, ಪಾಪಿಷ್ಠೋಸಿ ಅಂತ. ನೀ ಪಾಪಿಷ್ಠಿದ್ದೆ ಅಂತ ಹೇಳಿ, ಪಾಪಿಷ್ಠೋಸಿ ದುರಾಚಾರ ರಾಜ್ಯೈಶ್ವರ್ಯ ಮದೋದ್ದತ. ರಾಜ್ಯದ ಐಶ್ವರ್ಯ ನಿನ್ನ ತಲೆಗೆ ಏರ್ಬಿಟ್ಟದ್ದು, ಅದರಿಂದಾಗಿ ನಿನಗೆ ಯಾವ ಗಮನವೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಾರೆ, ಯಾರಿಗೆ ಐಶ್ವರ್ಯ ಅದನು ಅದೇ ಹೇಳ್ತಾರೆ, ಕಿಮುಯತ್ರ ಚತುಷ್ಟಯಂ. ನೀವೆಲ್ಲ ಆ ಶ್ಲೋಕ ಪ್ರಸಿದ್ಧವಾದ ಕೇಳಿರ್ತೀರಿ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕಮಪಿ ಅನರ್ಥಾಯ ಕಿಮುಯತ್ರ ಚತುಷ್ಟಯಂ. ಯೌವನ ಒಂದಿದ್ದರೆ ಭಾರಿ ಕಷ್ಟ, ಅದನ್ನ ಗಳಿಸಿ ಗಟ್ಟಿ ಮಾಡ್ಕೊಳ್ಳೋದು ಕಷ್ಟ. ಏನಾದರೂ ಒಂದು ದಾರಿ ತಪ್ಪು ಯೌವನ. ಧನ ಸಂಪತ್ತಿ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತಂದ್ರೆ ಅದನ್ನ ಧರ್ಮಕ್ಕಾಗಿ ಬಳಸ್ತೀವಿ ಅನ್ನೋ ಯಾವ ಗ್ಯಾರಂಟಿ ಇಲ್ಲ. ಪ್ರಭುತ್ವ, ನಿಮಗೆ ಯಾರಾದರೂ ನಿಮಗೆ ಪ್ರಭುತ್ವವನ್ನು ಕೊಟ್ಟಿದ್ರೆ, ರಾಜರಾಗಿ ನೀವಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಯಾರಿಗೆ ಬೇಕಾದ್ರೂ ನೀವು ಏನ್ ಬೇಕಾದ್ರೂ ಶಾಸನ ಮಾಡಬಹುದು. ಇದೆಲ್ಲದರ ಜೊತೆಗೆ ಅದು ಹೇಳ್ತಾರೆ ಐಸಿಂಗ್ ಆನ್ ದ ಕೇಕ್ ಅಂತ. ಹಂಗ ಅವಿವೇಕತ, ಒಂದಿಷ್ಟು ಅವಿವೇಕತ ಕೂಡಿಬಿಡ್ತು ಅಂತಂದ್ರೆ ಮರ್ಕಟಸ್ಥೆ ಸುರಾಪಾನಂ ಅಂತಾನೆ, ಅಂತ ಒಂದು ಕೆಟ್ಟ ಪರಿಸ್ಥಿತಿ. ಇದು ಒಂದೊಂದು ಇದ್ರೆ ಕಷ್ಟ ಅಂತ. ಕಿಮು ಎತ್ತರ ಚತುಷ್ಟಯಂ, ಎಲ್ಲ ಇದ್ರೆ ಏನಾಗ್ತದೆ ಅಂತ ಒಂದು ಸುಭಾಷಿತ ಬರ್ತದೆ. ಹಾಗೆ ಕೃಷ್ಣ ಅಂತಾನೆ, ಶ್ರೀನಿವಾಸ ಅಂತಾನೆ, ನೀನು ದುರಾಚಾರಿಯಾಗಿದ್ದಿ. ಯಾಕೆ ಅಂತಂದ್ರೆ ನಿನಗೆ ರಾಜ್ಯದ ಐಶ್ವರ್ಯದ ಮದ ಏರಿಬಿಟ್ಟಿದೆ. ಅನಾಥಂ ಭಕ್ತಿಹೀನಂ ಭುಕ್ತಿಹೀನಂ ಎರಡೂ ಇದೆ. ಭುಕ್ತಿಹೀನಂ ದರಿದ್ರಂ ವನಚಾರಿಣಂ. ನಾನು ಅನಾಥನಾಗಿದ್ದೀನಿ, ಹೊಟ್ಟೆಗೆ ಹಸಿವು, ಅಂತಹ ದರಿದ್ರನಾದ ನನ್ನ ಮೇಲೆ ನೀನು ಆ ಕುಠಾರದಿಂದ ಪ್ರಹಾರ ಮಾಡಿಸಿದ್ದಿ. ಹೀಗಾಗಿ ಯಜಮಾನ ತಪ್ಪು ಮಾಡದೇ ಇದ್ರೂ ಕೂಡ ಭೃತ್ಯರು ತಪ್ಪು ಮಾಡಿದರೆ ಯಜಮಾನನಿಗೆ ಅದರ ದೋಷ. ಅದಕ್ಕಾಗಿ ನೀನು ಯಜಮಾನನಾಗಿದ್ದೆ, ಆದ್ದರಿಂದ ವಿಚಾರವನ್ನು ಮಾಡಿ ನೀನು ನಡ್ಕೊಳ್ಬೇಕಾಗಿತ್ತು. ಹಾಗೆ ನಡ್ಕೊಳ್ಳದೇ ಇದ್ದದ್ದರಿಂದ ನೀನು ಪಿಶಾಚೋ ಭವ ದುರ್ಬುದ್ಧಿ ಮದ್ ದುಃಖ ದಾನ ಕರ್ಮಣ. ನನಗೆ ದುಃಖವನ್ನು ತಂದುಕೊಟ್ಟಿ, ದೇವರಿಗೆ ಒಂದು ಏಟು ಹಾಕಿದ್ರೆ ಇನ್ನೇನಾಗಬೇಕು, ಇದಕ್ಕಿಂತ ಏನಾಗಬೇಕು ಸಾಕು. ಹೀಗಾಗಿ ಇವತ್ತೆಲ್ಲ ಮೂರ್ತಿ ಪೂಜೆಯನ್ನ ಭಂಜನ ಮಾಡುವವರು, ಮೂರ್ತಿ ಪೂಜೆಗೆ ವಿರೋಧ ಮಾಡುವವರೆಲ್ಲ ಇಂತೆಂಥ ಮಾತುಗಳನ್ನು ಆಡಿದ್ರು. ಅವರೆಲ್ಲ ಹೇಗೆ ಮತ್ತೆ ನಾಶ ಆಗಬಹುದು ಅಂತ ನೀವೇ ನೋಡ್ತೀರಿ. ಇದೆಲ್ಲ ಇದೇ ರೀತಿ ಆದದ್ದೇ. ಹೀಗಾಗಿ ದೇವರಿಗೆ ಒಂದು ಕೊಡಲಿ ಪೆಟ್ಟನ್ನು ಕೊಟ್ಟ ನೀನು ಪಿಶಾಚಿ ಆಗುವಂತ ಅವನು ಶಾಪವನ್ನು ಕೊಟ್ಟ. ಆವಾಗ ಅವನು ಮೂರ್ಛೆ ಹೋಗ್ಬಿಟ್ಟ. ಎಂಥ ಪರಿಸ್ಥಿತಿ. ನನಗೇನೂ ಗೊತ್ತಿಲ್ಲ, ಈ ರಾಜ್ಯದಲ್ಲಿ ನಡೆದ ಈ ವಿಚಿತ್ರವನ್ನು ನಾನು ನೋಡೇ ಇಲ್ಲ. ಈಗ ತಾನೇ ಬಂದದ್ದು, ಶಾಪ ಬಂತು, ಮೂರ್ಛೆ ಹೋಗ್ಬಿಟ್ಟ. ಹೀಗಾಗಿ ಮೂರ್ತಾಂತೆ ಸಮುತ್ಥಾಯ ಪ್ರೋವಾಚ ಜಗದೀಶ್ವರ. ಸ್ವಲ್ಪ ಹೊತ್ತು ಬಿಟ್ಟು ಎದ್ದು ಮತ್ತೆ ಶ್ರೀನಿವಾಸನಿಗೆ ತನ್ನ ನಿವೇದನವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಏನ್ ಮಾತಾಡಿದ ಅನ್ನೋದನ್ನ ನಾಳೆ ದಿವಸ ಹರೇ ನಮಃ. ಶ್ರೀಕೃಷ್ಣ ಇದು ಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ಸ್ವಾಮಿ ತೀರ್ಥ ಪಶ್ಚಿಮ ತೀರಸ್ಥ ವಲ್ಮೀಕಾತ್ ಶ್ರೀನಿವಾಸ ಆವಿರ್ಭಾವ ವರ್ಣನಂ ನಾಮ ತೃತೀಯೋಧ್ಯಾಯ.